ಈ ಮಲೆನಾಡಿನ ಹುಡುಗ ಕನ್ನಡ ಕಿರುತೆರೆ ಕಾಮಿಡಿ ಶೋಗಳ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ. ಗಿಚ್ಚಿಗಿಲಿಗಿಲಿ ಸೀಸನ್ 3 ಗೆದ್ದ ಇವರು ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇವ್ರದ್ದು ಬೆಳೆದು ಬಂದ ಹಾದಿನ ನೋಡಿದ್ರೆ ನಾವು ಒಂದು ಸೂಪರ್ ಹಿಟ್ ಕನ್ನಡ ಸಿನಿಮಾ ಸ್ಕ್ರಿಪ್ಟ್ ನೋಡ್ದಾಗಿದೆ. ನಮ್ಮ ಜೊತೆ ಇದ್ದಾರೆ ಹುಲಿ ಕಾರ್ತಿಕ್. ನಮಸ್ಕಾರ. ಥ್ಯಾಂಕ್ ಯು. ನೀವು ನಮಸ್ಕಾರ ಮಾಡಿದ್ರೆ ಭಯನೇ ಆಗುತ್ತೆ. ಆ್ಯಂಡ್ ನನ್ನ ಕಡೆಯಿಂದ ಸ್ಪೆಷಲ್ ನಮಸ್ಕಾರ ನಿಮ್ಮ ಈ ಶುದ್ಧ ಕನ್ನಡಕ್ಕೆ. ಐ ಲವ್ ಕನ್ನಡ. ಇದನ್ನ ಇಂಗ್ಲೀಷಲ್ಲಿ ಹೇಳಿದೆ ಅಂತ ಹೇಳ್ಬೇಡಿ, ಕೆಲವೊಂದು ಬಳಸಲೇಬೇಕು. ಬಟ್ ತುಂಬ ಚೆನ್ನಾಗಿ ಅಂದರೆ ನನ್ನ ಪರಿಚಯ, ಪಾತ್ರ ಪರಿಚಯ, ಸಿಂಪಲ್ ಅಂಡ್ ಸ್ವೀಟ್ ಆಗಿ, ಹೌದು, ವ್ಯಕ್ತಿತ್ವನ ಹಾಗೆ ಸಿಂಪಲ್ ಆಗಿ ಇಟ್ಟಿರ್ಬೇಕು. ಹಂಗೆ ನಿಜವಾಗ್ಲೂ ಒಂದ್ ಸಿನಿಮಾ ತರ ಇದೆ ಅಲ್ವಾ? ಅಂದ್ರೆ ಒಂಥರ ಈಗ ಹಿಂದೆ ತಿರುಗಿ ನೋಡಿದಾಗ ಎಲ್ಲ ಕನಸೆ ಮತ್ತೆ ಬೇಕಂದ್ರೆ ಆ ಕ್ಷಣ ಸಿಗಲ್ಲ ನನಗೆ. ನಿಮ್ಮ ಪಟ್ಟಂತ ಇಲ್ಲಿ ಬಂದ್ರು ಕೂಡಲೇ ಶಾಕ್ ಆಯ್ತು. ಎಷ್ಟು ಚಂದ ಅಂದರೆ ನೀವು ಕುತ್ಕೊಂಡು ಸ್ಕ್ರಿಪ್ಟ್ ಮಾಡಿಕೊಂಡು ಬೈಕೊಂಡು ಇವತ್ತು ತುಂಬ ಅಂದರೆ ನೀವೊಂದು ಸ್ಥಾನದಲ್ಲಿದ್ದೀರಾ, ಇವಾಗ ನಾವೊಂದು ನನಗೆ ಹಿಂಗೆಲ್ಲ ಇರೋಕ್ಕಾಗಲ್ಲ. ದಯವಿಟ್ಟು ಇಲ್ಲ ಕಾರ್ತಿಕ್, ವಿಲ್ ಹ್ಯಾವ್ ರಿಯಲಿ ಗುಡ್ ಫನ್ ಆ್ಯಂಡ್ ತುಂಬ ಅಂದರೆ ಏನಂತಾರೆ ವಿಷಯ ತಿಳ್ಕೊಳ್ಳೋದಿದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕಾಗಿದೆ ಮಲೆನಾಡಿಂದ. ಅಲ್ಲಿಂದ ಮಲೆನಾಡು ಆದ್ರೆ ನೀವು ಬೆಳೆದಿದ್ದು ಕಾಡು. ಹೌದು, ಅಲ್ಲಿ ಒಂದು ಪ್ರದೇಶ ಇದೆ ಅಂಡ್ ನಿಮ್ದೇ ಅದೊಂದು ಪ್ರಪಂಚ. ಅಲ್ಲಿಂದ ಬಂದಿದ್ದೀರಾ. ನಿಮ್ಮ ದೃಷ್ಟಿಲಿ ನಿಮ್ಮ ಮಲೆನಾಡನ್ನ ಹೆಂಗೆ ವರ್ಣಿಸ್ತೀರಾ ನೀವು? ಅದು ಮಲೆನಾಡು ಒನ್ ಆಫ್ ದಿ ನನಗೆ ತಾಯಿ ಗರ್ಭ. ಎಲ್ಲ ಹೇಳ್ಕೊಟ್ಟಿದ್ದು ಅದೇ. ಮನುಷ್ಯ ತುಂಬ ಒಳ್ಳೆಯವನಾಗಬೇಕು ಅಥವಾ ತುಂಬ ಉದ್ಧಾರ ಆಗಬೇಕು, ತುಂಬ ಕಲಿಬೇಕು ಅಂದರೆ ಬಡತನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನುಷ್ಯನಿಗೆ ಯಾವ ಯೂನಿವರ್ಸಿಟಿ, ಯಾವ ಕಾಲೇಜು, ಯಾವ ಸ್ಕೂಲು ಕಳಿಸ್ದೇ ಇರೋ ಪಾಠಗಳನ್ನ ಬಡತನ ಕಲಿಸುತ್ತೆ. ಇದು ಒಂದು ಇದ್ಬಿಟ್ರೆ ಏನು ಸಮಸ್ಯೆ ಇಲ್ಲ ಅವನಿಗೆ. ಅವ್ನು ಹೆಂಗೆ ಬದುಕಬೇಕು ಅನ್ನೋದು ಕಲಿತಾರೆ. ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಮುಂದೆಲ್ಲ ಈಸಿ ಆಗುತ್ತೆ. ಸೊ ಈ ಮಲೆನಾಡು, ಈ ಕಾಡು ನನಗೆ ಅನ್ನ ಇಲ್ಲ ಅಂದರೆ ಅನ್ನನ ಹೆಂಗೆ ಹುಟ್ಟಿಸ್ಕೊಬೇಕು ಅನ್ನೋದನ್ನ ಕಲಿಸಿದೆ. ಸೊ ಅದು ಯಾವಾಗಲೂ ನನಗೆ ತಾಯಿನೂ ಹೇಳ್ಕೊಟ್ಟಿದ್ದು ಈ ಪಾಠ. ಸೊ ಮಲೆನಾಡು, ಆ ಕಾಡು ಹೇಳ್ಕೊಟ್ಟಿದ್ದು ಈ ಪಾಠ. ಆ್ಯಂಡ್ ಇನ್ನೂ ಒಂದಂದರೆ ನಾನು ಯಾಕೆ ಯಾವಾಗಲೂ ನೇಚರು ಇದು ಅಂತೀನಿ ಅಂದರೆ, ನಾನು ತುಂಬ ಅನುಭವಿಸಿದ್ದೀನಿ ಆ ನೇಚರ್ನ. ಆ ಶುದ್ಧ ಗಾಳಿ, ಆ ಫುಡ್ಡು, ಅದನ್ನು ತಿಂದು ತುಂಬ ಹೆಲ್ದಿಯಾಗಿದೆ. ಈ 9 ವರ್ಷ ಆಯ್ತು ಇಲ್ಲಿ ಕಂಟಿನ್ಯೂ ಬಂದು. ಈಗ ಹೆಲ್ತೇ ಸರಿ ಇರಲ್ಲ. ಸೊ ಹಾಸ್ಪಿಟ್ಲೇ ನೋಡಿರಲಿಲ್ಲ ನಾವು. ಯಾವುದೋ ಪೋಲಿಯೋ ಡ್ರಾಪ್ಸ್ ಆಗ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ ನಮಗೆ. ಅದು ಬಿಟ್ಟರೆ ನಮ್ಮನ್ನ ಹಾಸ್ಪಿಟ್ಲೇ ತೋರಿಸಿಲ್ಲ. ಆ ಥರ ಇದ್ದವ್ರು ನಾವು. ಈ ಕೈಕಾಲು ಮುರ್ಕೊಂಡು ಇದೆಲ್ಲ ಬಿಡಿ, ಒಳಗೆ ಇನ್ನರ್ ಹೆಲ್ತ್ ಇಶ್ಯೂಸ್ ಬರುತ್ತಲ್ಲ, ಅದೆಲ್ಲ ಬರಲ್ಲ. ಸೊ ಯಾವಾಗಲೂ ಕಾಡು ಉಳಿಸಿದ್ರೆ ಮೋಸ್ಟ್ಲಿ ಫ್ಯೂಚರ್ ಜನ್ರೇಷನ್ನು ಸ್ವಲ್ಪ ಹೆಲ್ದಿಯಾಗಿರ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ಕಾಡಿಲ್ಲ ಅಂದರೆ ಯಾವುದೋ ಮಿಷಿನಿಂದ ಮರ ಕಂಡುಹಿಡಿತೀವಿ, ಮಿಷಿನ್ ಗಾಳಿ ಇದು ಅನಿಸುತ್ತೆ. ಬಟ್ ಈ ಹರಿಯ ನೀರುಗಳು, ಆ ಯಾವುದೋ ಬೇರುಗಳ ಮೇಲೆ, ಔಷಧಿ ಗಿಡಗಳ ಮೇಲೆ ಬರುತ್ತೆ, ಒಳ್ಳೆ ನೀರು ಸಿಗುತ್ತೆ. ನಮಗೆ ಮೆಡಿಸನ್ ಕಂಡುಹಿಡಿಯೋಕ್ಕಾಗದೇ ಇರೋ ಎಷ್ಟೋ ಮೆಡಿಸನ್ನು ಮಲೆನಾಡಿನ ಹೊಳೆಗಳ ನೀರಲ್ಲಿದೆ. ಸೊ ಅದ್ರ ಬಗ್ಗೆ ನಮ್ಮ ಮಲೆನಾಡು ಬಗ್ಗೆ ಮಾತಾಡಿದ್ರೆ ಒಂದು ದಿನ ಪೂರ್ತಿ ಮಾತಾಡ್ತೀನಿ. ಆ ಥರ ಊರು. ಸೊ ಒಂದು ಇಡೀ ಕಾಡೇ ಒಂದು ಹಾಸ್ಪಿಟ್ಲ್ ರೇಂಜಿಂಗ್. ಅಷ್ಟು ನಿಮ್ಗೆಲ್ಲ ಮೆಡಿಸಿನ್, ತಿಂದಿದ್ದೆಲ್ಲ ಮೆಡಿಸಿನ್. ಅಂಡ್ ನಿಮ್ಮ ಒಂದು ವ್ಯಕ್ತಿತ್ವ ರೂಪ ಆಗೋದಿಕ್ಕೆ ಮಲೆನಾಡಿಗೂ ನಿಮಗೂ ಯಾವ ಕ್ವಾಲಿಟೀಸ್ ಮ್ಯಾಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸೊ ನನಗೆ ಅದೇ ಏನಂದ್ರೆ, ನನಗೆ ಇವಾಗ್ಲೂ ಆಸೆ ಇರೋದು, ಯಾರು ಒಂದು 5 ಎಕರೆ ಜಮೀನು ದಾನ ಮಾಡ್ಬಿಟ್ಟಿದ್ರೆ ಚೆನ್ನಾಗಿ. ಅಂದ್ರೆ ಮಲೆನಾಡಲ್ಲಿ ನಮ್ಮ ರೈತರು ಪಾಪ ಅಡಿಕೆ ಬೆಳೀತಾರೆ. ನಮ್ಮ ಅಡಿಕೆಗೆ ಏನಾಗ್ಬಿಟ್ಟಿದೆ, ಮಳೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅಡಿಕೆಗೆ ಮಳೆ ಮೀಡಿಯಂ ಇರಬೇಕು, ಇಲ್ಲ ಅಂದರೆ ಕೊಳೆ ರೋಗ ಬರುತ್ತೆ. ಅದನ್ನೇ ನಂಬ್ಕೊಂಡು ನಮ್ಮ ರೈತರು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇಲ್ಲ, ಇದನ್ನು ಹೊರತುಪಡಿಸಿ ನೀವು ಇದಕ್ಕೊಂದು ಅವಲಂಬನೆ ಆಗಬೇಡಿ, ಇದ್ರ ಜೊತೆ ದುಡ್ಡು ರೈತ ಬೇರೆ ಥರನೂ ದುಡಿಬೋದು. ಇದು ಬೇಕು, ಇದ್ರ ಜೊತೆ ಆದರೆ ಬೇರೆ ಏನೋ ಬೆಳಿಬೇಕಲ್ಲ, ಅದನ್ನು ಯಾರೋ ಒಬ್ರು ಮಾಡಿ ತೋರಿಸೋ ತನಕ ಮೋಸ್ಟ್ಲಿ ಅಲ್ಲಿ ಧೈರ್ಯ ಬರೋದು ಕಷ್ಟ. ನನಗೆ ಅದನ್ನು ನಾನು ಮಾಡಿ ಫಸ್ಟು ನಮ್ಮ ಊರು, ನಮ್ಮ ಸ್ಟೇಟು, ನಮ್ಮ ದೇಶ, ನಮ್ಮ ಪ್ರಪಂಚ ಅಂತೀವಲ್ಲ, ಹಾಗೆ ನಮ್ಮೂರಲ್ಲಿ ಏನೋ ಒಂದು ಈ ಯಾವುದು ಕೃಷಿಲಿ ರೆವಲ್ಯೂಷನ್ ಮಾಡ್ಬೇಕಂದ್ರೆ ನಂಗೆ ಯಾವಾಗಲೂ ಇರುತ್ತೆ. ನಂಗೆ ಯಾವಾಗಲೂ ಕಾಡು ಎಳಿತಾನೆ ಇರುತ್ತೆ. ಯಾರಾದರೂ ಎಲ್ಲಿಗಾದ್ರೂ ಟ್ರಿಪ್ ಹೋಗೋಣ ಅಂದರೆ ಕಾಡಿಗೆ ಹೋಗೋಣ ಅಂತೀನಿ ನಾನು. ಸೊ ನನಗಷ್ಟು ಪ್ರೀತಿ. ಸೊ ಅದೇ ನನ್ನಲ್ಲಿ ಇರೋ ಜೀವಾಳನೇ, ನನ್ನ ಮಲೆನಾಡೇ ನನ್ನ ಜೀವಾಳ. ನನ್ನ ಕತೆಗಳು ಮಾಡೋದಾದ್ರು ನೀವೇ ನೋಡಿದ್ದೀರ, ನಾನು ಸ್ಕಿಟ್ ಮಾಡೋದಾದ್ರು ಕಾಡಿಂದೇ ಮಾಡ್ತಾ ಇದ್ದೆ. ಈ ಥರ ಅಂದರೆ ಆ ಕಾಡು ನನ್ನಿಂದ ದೂರ ಹೋಗ್ತಾನೆ ಇಲ್ಲ. ವೆರಿ ಟ್ರೂ. ಆ್ಯಂಡ್ ಇವಾಗ ನಾವು ನೋಡಿದಾಗ ನಮಗೆ ಒಬ್ಬ ಕಮಿಡಿಯನ್ ಹುಲಿ ಕಾರ್ತಿಕ್ ಗೊತ್ತು, ಅಥವಾ ಈಗ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡ್ತಿರೋ ಹುಲಿ ಕಾರ್ತಿಕ್ ಗೊತ್ತು. ಇವಾಗ ನಾವು ನಿಮ್ಮ ಚೈಲ್ಡ್ಹುಡ್ಗೆ ಹೋದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಮುಚ್ಕೊಂಡು
ಹುಲಿ ಕಾರ್ತಿಕ್ಕಿಗೆ ಇವಾಗ ಒಂದು 8 ವರ್ಷ. ಅಯ್ಯೋ, ಅಲ್ಲೇ ಕಣ್ಣು ಮುಚ್ಚಿದ್ರೆ ಬರೀ ಮೆಟ್ಟು ಹೊಡೆದಿರೋದೇ ಕಾಣಿಸ್ತಾ ಇತ್ತು. ಅಲ್ಲೇ ಮನೆ ಹತ್ರ ಓಡಾಡ್ತಿದ್ದಿದ್ ಹುಡುಗ. ಆ ಹುಡುಗ ಹೇಗಿದ್ದಿದ್ದು, ಅವ್ನ್ ಹೆಂಗಿತ್ತು ಅವ್ನ ಗುಣ? ಮೇಡಮ್, ನನಗೆ ಹೆಂಗಂದ್ರೆ ಮಾನ ಮರ್ಯಾದೆ, ನಗ್ಗೆ, ನಾಚಿಕೆ, ಪಿತ್ತ, ಇದು ಯಾವುದು ಮೋಸ್ಟ್ಲಿ ಹುಟ್ಟದ್ದು ಬೆಳೀತಾ ಇದೆಲ್ಲ ಬಂದಿದ್ಬಿಟ್ರೆ ಹುಡ್ತಾಗ ಇರಲೇ ಇರಲಿಲ್ಲ. ನಾನು ಇಡೀ ಊರಲ್ಲೂ ನಂಗೆ ಅದೇ ಸಪೋರ್ಟ್ ಇತ್ತು. ಯಾರ ಮನೆ ಅನ್ನದ ಪಾತ್ರೆ ಕೈ ಹಾಕಿ ತಿಂದ್ರೂ ನಾನು ಕೇಳ್ತಾ ಇರಲಿಲ್ಲ. ಇಡೀ ಊರಿಗೆ ನಾನೊಬ್ಬ ಮಗ. ಎಲ್ರ ಮನೇಲೂ ಮಕ್ಕಳಿದ್ರು, ಎಲ್ರ ಮನೇಲಿ ಇದ್ದಿದ್ದು. ಅದೇನೋ ಒಂಥರ ನಾನು ಇಡೀ ಊರಿಗೆ ಸ್ಪೆಷಲ್. ಇಡೀ ಊರಲ್ಲಿ ಎಲ್ರ ಮನೆ ಕೆಲ್ಸಕ್ಕೂ ನಾನೇ ಹೋಗ್ತಾ ಇದ್ದೆ, ಓಡಾಡ್ತಾ ಇದ್ದೆ. ಓಡಾಡ್ಕೊಂಡು ರಾತ್ರಿ ಆದ್ರೆ ಯಾರ್ದೋ ಮನೇಲಿ ಮಲಗ್ತಾ ಇದ್ದೆ. ಟಿವಿ ಯಾರ ಮನೇಲಿ ಇದೆಯೋ ಅವ್ರ ಮನೇಲಿ ಮಲಗ್ತಿದ್ದೆ ನಾನು. ಅವ್ರ ಮನೇಲೇ ಊಟ. ಅವರು ದಿನ ನಂಗೆ ಊಟ ಹಾಕಕ್ಕೆ ಏನೋ ಅನ್ಕೋತಾರೆ, ಅವ್ರು ಅನ್ಕೊಂತಾನೂ ಇರ್ಲಿಲ್ಲ ಬಿಡಿ. ಸೊ ಅದು ಹಳ್ಳಿ ಅಲ್ವಾ, ಪ್ರತಿದಿನ ಅವ್ರ ಮನೇಲೇ ಊಟ ನಂದು ರಾತ್ರಿ. ನಮ್ಮ ಮನೇಲಿ ಮಾಡೋದೇ ಬೇಡಿತ್ತು, ಫಿಕ್ಸ್ ಆಗ್ಬಿಟ್ಟಿದ್ರು. ಅವ್ರ ಮನೇಲೇ ಇರ್ತಿದ್ದೆ. ಸೊ ಅದು ಊರೇ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇತ್ತು. ತರಲೆ ಗಲಾಟೆ, ಸ್ಕೂಲು ಕಾಲೇಜು ಅಂತೂ ಕೇಳಲೇಬೇಡಿ. ನಮ್ಮ ಅಮ್ಮ ಅಂತೂ ಎಷ್ಟೊತ್ತಿಗೆ ಬೈಕ್ ಸೌಂಡ್ ಆಗುತ್ತೆ ಒಂದು ಅಂತ, ಯಾವತ್ತು ಎಲ್ಲಿ ಒಳಗೋತನೋ, ಯಾರ ಹತ್ರ ಏನಾಯ್ತನೋ ಅಂತ. ಬರೀ ಗಲಾಟೆ. ಕಿರಿಕು ಅಂದರೆ ಹುಟ್ಟು ಕಿರಿಕು. ಏನು ಆಟಕ್ಕೆ ಹೋದ್ರೆ ಕಿರಿಕು. ಅಯ್ಯೋ ದೇವ್ರೆ, ನನ್ನ ತಮ್ಮಂಗೆಲ್ಲ ನನ್ನ ಕಸಿನು ಅವನಿಗೆ ಪಾಪ ಇಲ್ಲಿ ಕಚ್ಚಿ ಚರ್ಮ ಎಲ್ಲ ಕಿತ್ಬಿಟ್ಟಿದೆ. ಅಷ್ಟು ಗಲಾಟೆ, ಹೊಡೆಯೋದು, ಹೊಡ್ಕೊಳ್ಳೋದು. ನಮ್ಮ ಜನ ಬಂದರೆ ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಡೋದು, ಓ ಎಲ್ಲೋ ಏನೋ ಆಗಿದೆ ಥೋ ಅಂತ. ಅದೇ ಹೇಳೋದ್ನಲ್ಲ, ಈಗ ಎಂಥ ಮಗನಿಗೆ ಜನ್ಮ ಕೊಟ್ಟೆ ಅಂತ ನಮ್ಮಮ್ಮಂಗೆ ಅನ್ಸುತ್ತೆ. ಅವಾಗ ಎಂಥ ಮಗನಿಗೆ ಜನ್ಮ ಕೊಟ್ಟೆ ಅಪ್ಪ ಥೂ ಅನ್ಸ್ಬಿಟ್ಟಿತ್ತು ನಮ್ಮಮ್ಮಗೆ. ನಿಂಗೆ ಹತ್ರ ಕಾರ್ತಿ ಅವಾಗ ಅಂದ್ರೆ ಮೇ ಬಿ ಸಿಬ್ಲಿಂಗ್ಸ್ ಇದ್ದಿದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಿದ್ರೆ ಹೇಗಿರ್ತಿತ್ತು ಬಹುಶಃ? ಅವರಿಗೂ ಕೊಟ್ಟು ಕೆಡುತ್ತಿದ್ದೆ ಅಷ್ಟೇ. ಇನ್ನು ನಾವು ಮೋಸ್ಟ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ನಮ್ಮ ಅಜ್ಜ ಇದ್ರಲ್ಲ, ನಮ್ಮ ಅಜ್ಜ ಇದ್ರೆ ನಮ್ಮ ದೊಡ್ಡ ಫ್ಯಾಮಿಲಿ ಇತ್ತು. ಅವಾಗ ಎಲ್ರು ಮದ್ವೆ ಆಗಕ್ಕಿಂತ ಮುಂದೆ ನಮ್ಮ ಅಜ್ಜಂಗೆ 9 ಜನ ಮಕ್ಕಳು, ಮನೆ ತುಂಬಾ ಜನ, ಅತ್ತಿಯಂದ್ರು, ಅತ್ತೆ ಮಕ್ಕಳು, ಕಜಿನ್ಸು 30-35. ಆ ಮನೆಗೆ ನಮ್ಮ ಅಜ್ಜನ್ ನೋಡ್ರೆ ಗಡಗಡ ಅನ್ನೋರು. 6 ಗಂಟೆಲಿ ಎಲ್ಲ ಮನೆ ಒಳಗಿರ್ಬೇಕು. 7:15 ನಮ್ಮಲ್ಲಿ ಅವಾಗ ಕರೆಂಟ್ ಇರಲಿಲ್ಲ, ಚಿಮಣಿ ದೀಪ ಅಂತಿದ್ವು. 7:15 ಚಿಮಣಿ ದೀಪ ಆಫ್ ಆಗಬೇಕು, ಮಲಗಬೇಕು 7:15 ಎಲ್ಲ. ನಾವು ರೂಮಲ್ಲಿ ಕೊಸ ಮಾತಾಡೋರು. ಅಂತ ಸಿಂಹ ಇದ್ದಂಗಿತ್ತು. ಆ ಅಜ್ಜನೇ ಕ್ಯಾರೆ ಅಂತಿರ್ಲಿಲ್ಲ. ಅವಾಗ ನೀನು ವಯಸ್ಸಾಗ್ಯದೆ ಅನ್ಕೊಂಡೆಲ್ಲ ಬೈದು. ಅಯ್ಯೋ ಎಷ್ಟಂದ್ರೆ, ಮತ್ತೆ ಅಜ್ಜ ಯಾವಾಗ್ಲೂ ಬಿಡಿ ಹೇಳ್ಯೋರು ನಮ್ಮ ಅಜ್ಜ. ಅವ್ರು ಹೆಂಗ್ ಎಳಿಯೋರಂದ್ರೆ ಎಳಿತಾ ಮಾತಾಡೋರು. ಅದ್ರ ಅಜ್ಜಿ ಬೀಡಿ ಪೂರ ಇಲ್ಲೇ ಆರೋಗ್ಬಿಡೋದು. ಅವರು ಎಳಿದ್ದು ಹಿಂಗೆ ಎಸ್ತ್ ಬಿಟ್ರೆ ಅರ್ಧ ಬೀಡಿ ಎಸ್ತ್ ಬಿಡೋರು. ಆ ಬೀಡಿ ಸೇಯಕ್ಕೆ ನಾನು ಕಾಯ್ತಾ ಇರ್ತಿದ್ದೆ ಯಾವಾಗ್ಲೂ. ಇವಾಗ ಮಾತಾಡ್ತಾ ಇದ್ರೆ ಹೋಗಿ ಚಚ್ಬಿಡೋಣ ಅನ್ಸೋದು. ಮಾತಾಡ್ತಾ ಫುಲ್ ಖಾಲಿ ಆಗ್ಬಿಡೋದು ಬೀಡಿ. ಸೇಯ್ತಾ ಇದ್ರೆ ಅರ್ಧ ಆದ್ರೂ ಕೂಡ ತೆಗ್ದು ಎಸ್ತ್ ಬಿಡೋರು, ಇನ್ನೊಂದು ಯಾವುದೋ ತೆಗೆದ್ಬಿಡೋರು. ಅರ್ಧ ಬೀಡಿ ನಿಂಗೆ ನೋಡ್ತಾ ಇರೋದು. ಏನಾದ್ರೂ ಒಂಚೂರು ಆ ಕಡೆ ಹೋದ್ರೆ ಕಪಕ್ಕ ಎತ್ಕೊಂಡು ಒಂದು 5-6 ಬೀಡಿಗಳನ್ನು ಒಟ್ಟು ಮಾಡಿ, ನಾವು ಊರವ್ರು ಒಂದು 5-6 ಜನ ಹುಡುಗರೆಲ್ಲ ಸೇರಿ ಅವ್ರವ್ರವ್ರ ಮನೇಲಿ ಬೀಡಿ ಎಲ್ಲ ಸೇರಿ ಕಾಡಲ್ಲಿ ಕೂತ್ಕೊಂಡು ಎಲ್ಲ ಒಂದು ಬೀಡಿ, ಅರ್ಧ ಬೀಡಿಲಿ ಒಂದೊಂದು ಬೀಡಿ ಹೊಡೆದು ಹಿಂಗೆ ಹೊಡೋದು. ಅಯ್ಯೋ ದೇವ್ರೆ, ಇದೇ ಖುಷಿ. ಈ ಎಣ್ಣೆ ಪಣ್ಣೆ ಎಲ್ಲ ನಾವು ಅಲ್ಲಿ ಇದು ಮಾಡೇ ಇರಲಿಲ್ಲ. ಬಟ್ ಬೀಡಿ ಅಂತ ಇತ್ತಲ್ಲ, ಎಲ್ಲ ಬೀಡಿ ಹೊಡಿತಾರಲ್ಲ ಏನಿದ್ರಲ್ಲಿ ಅಂತ. ಸೊ ನಮಗೆ ಅದರಲ್ಲಿ ಒಂದು ಕಿಕ್ಕಿದೆ ಬಕ್ಕಿದೆ ಗೊತ್ತಿಲ್ಲ ಅಷ್ಟೇ. 1 kg ಚಿಕನ್ ತಗೋ ಅಂಗಡಿಲಿ, ಅದಕ್ಕೆ ಮಸಾಲ ಪೌಡ್ರ್ ತಗೋ, ಕಾಡಲ್ಲಿ 2 ಕಲ್ಲಿಡು 3 ಕಲ್ಲಿಡು, ಬೆಂಕಿ ಹಚ್ಚು, ಅದರಲ್ಲೇ ಬೇಯಿಸ್ಕೊ, ಇಲ್ಲಿ ಬೀಡಿ ಹೊಡಿ, ಅಲ್ಲೇ ತಿನ್ನು. ಅಯ್ಯೋ ದೇವ್ರೆ, ಬಹಳ ಮೀನ್ ಹಿಡಿಯಕ್ ಹೋಗು. ರಾತ್ರಿ ಎಲ್ಲ ನಮ್ಮ ಮನೇಲೇ ಇರ್ತಿರ್ಲಿಲ್ಲ. ರಾತ್ರಿ ಎಲ್ಲ ನಾನು ನನ್ನ ಫ್ರೆಂಡ್ ಅಮಿತ್ ಅಂತ, ನಾವಿಬ್ರು ಸೇರ್ಕೊಂಡು ರಾತ್ರಿ ಎಲ್ಲ ಹಾಳದಲ್ಲಿ ಮೀನ್ ಹಿಡಿಯಕ್ ಹೋಗೋದು. ಏಡಿ ಹಿಡಿಯೋದು, ಮೀನ್ ಹಿಡಿಯೋದು, ಈ ತರ ಇತ್ತು ನನ್ನ ಲೈಫ್. ಬಟ್ ಚಂದ. ಇವಾಗ ಏನಾಗಿದೆ ಗೊತ್ತಾ, ಇವಾಗ ದುಡ್ಡು, ಕಮಿಟ್ಮೆಂಟು, EMI. ಮಂತ್ ಎಂಡ್ ಬಂದ್ರೆ ಅವಾಗ ಮಂತ್ ಎಂಡ್ ಬಂದ್ರೆ ಖುಷಿ, 1-3-4 ದಿನ ರಜಾ, ಸಂಬಳ ಆಗಿರ್ತಿತ್ತು. ಇದನ್ನ ಖರ್ಚು ಮಾಡೋದು ಹೆಂಗೆ ಅಂತ. ಈಗ ನಾವು ಉಳಿಸೋದು ಹೆಂಗೆ, ಯಾವ್ದ್ರಲ್ಲಿ ಉಳಿಸ್ಲಿ? ಊಟ ಬಿಟ್ಟು ಉಳಿಸ್ಲಾ, ತಿಂಡಿ ಬಿಟ್ಟು ಉಳಿಸ್ಲಾ, ಫ್ಯಾಮಿಲಿ ಬಿಟ್ಟು ಉಳಿಸ್ಲಾ, ಸಂಬಂಧಗಳನ್ನು ಬಿಟ್ಟು ಉಳಿಸ್ಲಾ, ಸ್ನೇಹಿತರನ್ನ ಬಿಟ್ಟು ಉಳಿಸ್ಲಾ? ಇವಾಗ ಬಿಟ್ಟು ಉಳಿಸ್ಬೇಕು. ಅವಾಗ ಆ ದುಡ್ಡಲ್ಲಿ ಸ್ನೇಹಿತರ ಜೊತೆ ಹೆಂಗ್ ಕೊಡೋದು? ಮೇಡಮ್, ನಾನು ಇವಾಗ್ಲೂ ಅನ್ಕೊಂತೀನಿ, ಕೆಲಸ ಮುಗಿಸ್ತೀನಿ, ಮನೆಗೆ ಹೋಗ್ತೀನಿ. ಅವಾಗ ಅಂತ ಗಾರೆ ಕೆಲಸ, ಹಾರ್ಡ್ ವರ್ಕು, ಬಿಸಿಲಲ್ಲಿ ಮಣ್ಣು, ಗಾರೆ, ಕಬ್ಬಣ ಎಲ್ಲ ಹೊರಬೇಕು. ಅದನ್ನ ಮುಗಿಸಿ ಮನೆಗೆ 6 ಗಂಟೆಗೆ ಬಂದರೆ ಮನೆಗೆ ಹೋಗ್ತಾ ಇರಲಿಲ್ಲ. ಅಂಗಡಿ ಕಟ್ಟೆಯಲ್ಲಿ 7:15 ತನಕ ಕೂತು ಮಾತಾಡಿ 4:15 ಕೆಲಸ ಬಿಟ್ಟರೆ 4:15 6:15 ಕತ್ಲಾಗ ತನಕ ಕ್ರಿಕೆಟು. ಅದಾದ್ರ ಮೇಲೆ 6:15 ನಮ್ದೆಲ್ಲ ಸುದ್ದಿಗಳು. ಎಷ್ಟು ಚೆನ್ನಾಗಿತ್ತಲ್ಲ ಜೀವನ, ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಎಲ್ಲ ಏನಿದೆ, ಹೋಗ್ತೀವಿ, ಹೆಸರಿದೆ, ದುಡ್ಡು ಬರುತ್ತೆ, ನೆಮ್ಮದಿನೇ ಇಲ್ಲ. ನಾವು ದುಡ್ಡು ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹುಡ್ಕೊಂಬಂದ್ವಿ. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ನಾವು ನೆಮ್ಮದಿಲೇ ಇದ್ವಿ ಅಂತ. ಕರೆಕ್ಟ್.
ನೀ ಪ್ರಕೃತಿ ಪುತ್ರ ಹೌದು. ಕಾರ್ತಿಕ್. ನನಗೆ ಯಾವಾಗಲೂ ಇಷ್ಟನೇ. ನಾನು ಯಾರ ಕೇಳೋ ನೀನು ದೇವ್ರ ಹತ್ರ ಏನು ಕೇಳ್ಕೊಂತೀಯ ಅದು ಕೇಳ, ನಾನು ದೇವ್ರ ಹತ್ರ ಏನೂ ಕೇಳಲ್ಲ. ಈ ನೇಚರು ಅಟ್ಲೀಸ್ಟ್ ನಮ್ಮ ಮರಿ ಮೊಮ್ಮಕ್ಕಳು ಇವರೆಲ್ಲ ನೋಡಂಗಿರ್ಲಿ, ಉಳಿಲಿ ಅಂತಾನೆ ನಾನು ಕೇಳ್ಕೊಳೋದು ಯಾರಿಗಾರ. ಹೌದು, ಬಟ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಓಕೆ, ಕಾಲೇಜ್ ಟೈಮಲ್ಲೆಲ್ಲ ಹೇಗಿದ್ದು ಕಾರ್ತಿ? ಅಂದ್ರೆ ಕಾಲೇಜ್ಗೆ ಫಸ್ಟ್ ಆಫ್ ಆಲ್ ಈಗ ಹಿಂಗ್ ಹೋಗ್ತಿದ್ದು ನಾನು ಹೋಗ್ತಿದ್ರಾ? ಎಂತ ಗೊತ್ತಾ ಮೇಡಮ್, ನಾನು ಇಲ್ಲಿ ಯಶವಂತಪುರದಲ್ಲಿ ಒಂದು ಹೋಟ್ಲು, ಪ್ರಭಾತ್ ಮಿಲಿಟರಿ ಹೋಟ್ಲು ಅಂತ. ಸೊ ಅಲ್ಲಿ ಏನು ಮಾಡ್ತಾ ಇದ್ದೆ, ಅಲ್ಲಿ ಬಂದಾಗ ನಂಗೆ ಫಸ್ಟು ಟಾಯ್ಲೆಟ್ ತೊಳೆದು ಆಮೇಲೆ ಟೇಬಲ್ ಕ್ಲೀನ್ ಮಾಡೋದು. ಅದು ಪ್ರಮೋಷನ್ ವೈಸು. ಹಿಂಗೆ ಹೇಳ್ದಷ್ಟು ಸುಲಭ ಇಲ್ಲ. ಎಷ್ಟೋ ದಿನಗಳು ಟಾಯ್ಲೆಟ್ ತೊಳಿಬೇಕು, ಅದಾದ್ರ ಮೇಲೆ ಟೇಬಲ್ ಒರೆಸ್ಬೇಕು, ಅದಾದ್ರ ಮೇಲೆ ಪಾತ್ರೆ ತೊಳೆಯೋಕೆ ಹೋಗ್ಬೇಕು, ಪಾತ್ರೆ ತೊಳೆದಾದ್ರ ಮೇಲೆ ವೆಯ್ಟ್ರ್ ಕೆಲಸ ಕೊಡೋದು. ವೆಯ್ಟ್ರ್ ಕೆಲಸ ಅಂದರೆ ನಿಮಗೆ ಸಂಬಳನೂ ಒಂದು ಮೀಡಿಯಂ ರೇಂಜಲ್ಲಿ ಇರ್ತದೆ. ಟಿಪ್ಸ್ ಆಗುತ್ತೆ. ಟಿಪ್ಸ್ ಅಂದರೆ ಅವತ್ತು ನಾನು 15 ವರ್ಷದ ಹಿಂದೆ ಇದ್ದಿದ್ದಿಲ್ಲಿ. ಟಿಪ್ಸ್ ಅಂದರೆ ಅವಾಗ 10 ರೂಪಾಯಿ ದೊಡ್ಡ ವಿಷಯ. 20 ರೂಪಾಯಿ ಕೊಟ್ಟರೆ ಅವನೇ ಸಾಹುಕಾರ. ಇದು 800 ರೂಪಾಯಿ ಸಂಬಳ ತಿಂಗಳಿಗೆ ಹೋಟ್ಲಲ್ಲಿ ಇದ್ದಿದ್ದು. ಸೊ ಈ ಎಲ್ಲ ಕೆಲಸ ಮಾಡಿಕೊಂಡು ಯಶವಂತಪುರ ಅವಾಗ ಒಂದು ಸ್ವಲ್ಪ ಹವಾ ಎಲ್ಲ ಇತ್ತು. ಸೊ ಅಲ್ಲಿ ಬರೋರು ಹಂಗೆ ಇದ್ರು, ತಗೋಬರ ಒಂದು ಕ್ವಾರ್ಟರ್ ತರಬೇಕು, ಅಲ್ಲೇ ಕುದುರೆ ರೇಸು ಇದೆಲ್ಲ ಇತ್ತು. ಸೊ ಅಲ್ಲೆಲ್ಲ ಆಡಕ್ಕೆ ಬಂದವರು ಫುಲ್ ಟೈಟಾಗಿ ಟೇಬಲ್ ಮೇಲೆ ಕಕ್ಕೊಂಡು ಅದ್ರ ಮೇಲೆ ಮುಖ ಇಟ್ಕೊಂಡು ಅವ್ರನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಂಥ ಒಳ್ಳೆ ಕೆಲಸದಲ್ಲಿ ಇದ್ವಿ. ಏನೂ ಇಲ್ಲ, ಇವತ್ತು ನಾವು ಅಂತೀವಲ್ವಾ, ಈಗಲೂ ಆ ಕೆಲಸ ಮಾಡ್ತಾರೋ ಎಷ್ಟೋ ಜನರಿದ್ದಾರೆ, ಅವರೇ ಬಂದು ಸಿನಿಮಾ ನೋಡೋದು ಆ್ಯಕ್ಚುಲಿ ಅಲ್ವಾ. ನಾವು ಹಂಗೆ ಸೊ ಆ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡ್ದ ಫುಲ್ಲು ಸ್ವಲ್ಪ ಅವರು ಇವರು ಜೊತೆ ಎಲ್ಲ ಸೇರಿ ಫುಲ್ ಹವಾ ಹಂಗಿಗಾಗಿತ್ತು. ನಾವು ಕಾಲೇಜಿಗೆ ಹೋಗಿರೋದೆ ಫುಲ್ ಡವ್ ಹೊಡಿಬೇಕು, ಹವಾ ಮಾಡಬೇಕು, ಹಂಗೆ ಹಿಂಗೆ ಅಂತ. ಬಟ್ ನಂಗೊಂದು ತಲೆಯಲ್ಲಿತ್ತು, ಈ ಕಾಲೇಜಲ್ಲಿ ಏನೇ ಮಾಡಿದ್ರು ನಮ್ಮನ್ನು ಹೊರಗೆ ಹಾಕ್ಬಾರ್ದು. ಅಂದರೆ ಒಂದು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರಬೇಕು, ಇನ್ನೊಂದು ಕಲ್ಚರಲ್ಲಿ ಚೆನ್ನಾಗಿರಬೇಕು, ಮೀಡಿಯಂ ಪಾಸ್ ಆಗ್ತೀನಿ ಅನ್ನಂಗೆ ಓದಬೇಕು. ಇದಿಷ್ಟು ತಲೆಯಲ್ಲಿತ್ತು ನನಗೆ. ಸೊ ನಾನು ಅದೆಷ್ಟು ಕರೆಕ್ಟಾಗಿ ಮಾಡ್ತಿದ್ದೆ. ಈಗ ಸ್ಪೋರ್ಟ್ಸ್ ನನಗೆ ಈಸಿ, ಕಲ್ಚರಲ್ ಅಂತೂ ಕೇಳಲೇ ಬೇಡ. ಇನ್ನು ಓದೋದೊಂಚೂರು ತಲೆ ಕೆಡಿಸ್ಕೊ ಓದಬೇಕು. ಅದು ಬೇರೆ ನಾನು 3 ವರ್ಷ ಕಾಲೇಜ್ ಬಿಟ್ಟು ಹೋಗಿರೋದು. ಈ PUC ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ನನಗಿಂತ 3-3.5 ವರ್ಷ ಚಿಕ್ಕವರು, ಎಲ್ಲ ತಮ್ಮಂದ್ರ ಥರ. ಎಲ್ಲ ಇಡೀ ಕಾಲೇಜೇ ನಮ್ಮ ಕೈಯಲ್ಲಿತ್ತು, ಸೀನಿಯರ್ ಥರ ಇತ್ತು. ನಾವು ಬೇರೆ SLC ತನಕ ನಮ್ಮದು ತಲೆಹರಟೆಗಳನ್ನೆಲ್ಲ ಹಾಡಿ ಹೋಗಲಿ. ಸ್ಕೂಲಲ್ಲೆಲ್ಲ ಟೀಚರ್ಸ್ ಹೇಳಿರ್ತಾರೆ, ಇವ್ನಂಗಾಗಬೇಡಿ ಅಂತ. ಅವನಂಗಾಗಬೇಡಿ ಅಂದವನೇ ನಾನು PUCಗೆ ಬಂದಿದ್ದೀನಿ ಅನ್ನೋ ಥರ ಇತ್ತು. ಸೊ ಹೋಗಿ ಫುಲ್ಲು ಚೆನ್ನಾಗಿತ್ತು, ಭಾಳ ಮಜಾ ಮಾಡ್ತಾ ಇದ್ದೆ. ರೇಗಿಸ್ಕೊಂಡು ಹುಡುಗಿರಿಗೆಲ್ಲ ಫುಲ್ಲು ಕಾಳಾಕ್ಕೊಂಡು. ಅವಾಗಂತೂ ನೋಡಂಗಿರ್ಲಿಲ್ಲ ನಾನು. ಅದು ಹೆಂಗಿತ್ತು ಗೊತ್ತಾ ನನ್ನ ಪರಿಸ್ಥಿತಿ? ಬೆಳಿಗ್ಗೆ 4 ಗಂಟೆಗೆ ಎದ್ದು ರಮೇಶ್ ಅಣ್ಣ ಅಂತ ಒಬ್ರಿದ್ರು, ನಮ್ಮ ಪ್ರಿನ್ಸಿಪಲ್ ಅವರು ತಮ್ಮ, ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ತಮ್ಮ ಇದ್ರಲ್ಲ, ಅವ್ರ ಮನೇಲಿ ಗೊಬ್ಬರದ ಮೂಟೆ ಬರೋವು. ಅದು ಒಂದು ಮೂಟೆ ಗಾಡಿಗೆ ಲೋಡ್ ಮಾಡಿದ್ರೆ 1 ರೂಪಾಯಿ, ಅನ್ಲೋಡ್ ಮಾಡಿದ್ರೆ 1 ರೂಪಾಯಿ. ಸೊ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ 300 ಮೂಟೆ ಸಂಜೆ ಲೋಡ್ ಮಾಡಿ ಅದನ್ನು ಬೇರೆ ಕಡೆ ಹೋಗಿ ಡಂಪ್ ಮಾಡಿ ಬರ್ದು 600 ರೂಪಾಯಿ ಸಿಗೋದು ಬೆಳಗಿನ ಜಾವನೇ. ನನಗೆ 9 ಗಂಟೆಗೆ ಅಲ್ಲಿ ಮುಗಿಸಿ ಸೀದಾ ಕಾಲೇಜಿಗೆ ಹೋಗೋದು. ಸೊ ಕಾಲೇಜಿಗೆ ಹೋದ್ರೆ ಅಲ್ಲಿಂದ ಮತ್ತೆ 4 ಗಂಟೆಗೆ ಮುಗೀತು ಅಂದರೆ ಸೀದಾ ಇವ್ರ ಮನೆಗೆ ಬಾ, ಮತ್ತೆ ಮೂಟೆ ಲೋಡ್ ಮಾಡು, ಅನ್ಲೋಡ್ ಮಾಡು. ಸೊ ಇದ್ರ ಮಧ್ಯೆ ದುಡ್ಡು ಚೆನ್ನಾಗಿತ್ತು, ಅಂದರೆ 1200 ರೂಪಾಯಿ ಕೆಲಸ ದುಡ್ಡು ಸಿಗ್ತಿತ್ತು. ಬಟ್ ಇದ್ರ ಮಧ್ಯೆ ಏನಂದರೆ ಕಾಲೇಜಿಗೆ ಹೋಗಬೇಕು. ನಾನು ಫುಲ್ ಕಾಲೇಜಿಗೆ ಫುಲ್ಲು ಶ್ರೀಮಂತರ ಥರ ಹೋಗೋದು. ನಮ್ಗೆ ಅಂದರೆ ಏನೂ ಗೊತ್ತಿಲ್ಲ ಅನ್ನೋ ಥರ ತೋರಿಸ್ಕೊಂಡೇ ಇರಲಿಲ್ಲ. ದುಡಿತೀನಲ್ಲ, ಒಳ್ಳೆ ಬಟ್ಟೆ ಒಳ್ಳೆ ಶೂ ಹಾಕೊಂಡು ಆರಾಮಾಗಿ ಕಾಲೇಜಲ್ಲಿ. ನನಗೊಬ್ಳು ಜೋಗಿ ಅಂತ ಒಬ್ಳು ಫ್ರೆಂಡ್ ಇದ್ಲು, ರಜಿನಿ ಜೋಗಿ ಅಂತ. ಅವಳು ಮತ್ತು ಶಾರ್ವರಿ ಅಂತ ಇಬ್ಬರು ಸಿಕ್ಕಿದ್ರು. ಅವಳು ಕೇಳಿದ್ಲು ನನಗೆ, ಕಾರ್ತಿ ನೀನು ಒಂದು ಮಾತ್ರ ನಂಗೆ ಇಷ್ಟ ಆಗಲ್ಲ. ಏನು? ಅಲ್ಲ ಕಣೋ, ಕಾಲೇಜಿಗೆ ಹೀರೋ ಥರ ಅಂದರೆ ಒಳ್ಳೆ ಬೈಕ್ ತೊಗೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಶೂ ಹಾಕೊಂಬತ್ತೆ, ಅಲ್ಲಿ ನೋಡಿದ್ರೆ ಬಡವರು ಅಂತೀಯಲ್ಲೋ ಅಂದು. ನಿನಗೆ ಸತ್ಯ ಹೇಳ್ತೀನಿ ಕೇಳು, ನಾನು ಕೂಲಿ ಕೆಲಸ ಮಾಡಿ ಅಂದರೆ ಹಮಾಲಿ ಕೆಲಸ ಮಾಡಿ ಆ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದೆ, ನಮ್ಮನೆ ದುಡ್ಡಲ್ಲ ಕಡೆ. ಅವಳಿಗೆ ಆಮೇಲೆ ಗೊತ್ತು, ಹೌದಾ ನಿನ್ನ ಕೆಲಸ ಅಂದರೆ ನಾನು ಅದ್ಯಾವುದೂ ತೋರಿಸ್ಕೊಳ್ತಾ ಇರಲಿಲ್ಲ. ಏನಕ್ಕೆ ತೋರಿಸ್ಕೋಬೇಕು? ನಮ್ಮ ಕಾಲೇಜ್ ಅಂದರೆ ನಾನು ಓದ್ತಾ ಇದ್ದಿದ್ದು ಕಾಲೇಜ್ ಬಂದ್ಬಿಟ್ಟು ಸಖತ್ತು ಸ್ಟ್ಯಾಂಡರ್ಡ್ ಕಾಲೇಜ್. ಅದು ಎಲ್ಲ ದುಡ್ಡು ಇರೋರು, ಜಮೀನು ಇರೋರು ಬರಬೇಕು, ಆ ಥರ ಕಾಲೇಜಲ್ಲಿ ನಾನು ದುಡಿತೀನಿ, ಆ ಕಾಲೇಜಲ್ಲೇ ಇರಬೇಕು, ಬಡವ ಅಂದ್ರೂ ಕೂಡ ಏನು ಇಲ್ಲೇನೋ ಅಂತೇನೋ ಒಂದು ಹುಚ್ಚೂರಾಗಿತ್ತು. ಸೊ ನಾನು ಆ ಕಾಲೇಜಿಗೆ ಹೋದೆ, ಸೇರ್ಕೊಂಡು. ಬಟ್ ಎಷ್ಟು ಒಳ್ಳೆ ನಿರ್ಧಾರ ಮಾಡಿದೆ ಅಂದರೆ, ನಾನು ಡಿಗ್ರಿನ ಆ ಕಾಲೇಜಿಗೆ ಸೇರಿಕೊಂಡು ಅದನ್ನು ಸೇರಿಸಿರೋದು ಒಬ್ಬರು ನನಗೆ PT ಲೆಕ್ಚರರ್ ಆ ಕಾಲೇಜಲ್ಲಿ, ಶರತ್ ಅಂತ. ನಾನು ಒಂದು ದಿವಸ ದಸರಾ ಕ್ರೀಡಾಕೂಟ ನಡೀತಾ ಇತ್ತು, ಅಲ್ಲಿ ನಿಂತ್ಕೊಂಡು ಸ್ಪೋರ್ಟ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಗೆದ್ದಾಗ ಅವ್ರು ಬಂದರು, ನೀನು ಯಾವ ಕಾಲೇಜು ಅಂದರು. ಕಾಲೇಜಿಲ್ಲ ಅಣ್ಣ, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ.
ಅಲ್ಲ ಕಣೋ ನೀನು ಆರ್ಟಿಸ್ಟ್ ತಾನೇ ಅಂದರು. ಹ್ಞೂ ಅಣ್ಣ ನಾನು ಅವಾಗ ಮಿಮಿಕ್ರಿ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಆರ್ಟಿಸ್ಟ್, ಹೌದು ನೀನು ಓದಬೇಕು ಕಣೋ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಸ್ಪೋರ್ಟ್ಸಲ್ಲಿ ಇದೆಯಾ, ಓದಿದ್ರೆ ನಿನ್ಗೆ ಒಳ್ಳೇದಾಗುತ್ತಲ್ಲ, ಯಾಕೆ ಇಲ್ಲಿದೆಯಾ, ಬಾನ. ಅಣ್ಣ ನನಗೆ ನಾನೇ ದುಡಿಬೇಕು, ನಾನೇ ಓದಬೇಕು, ನಂಗೆ ಆಗಲ್ಲ, ನಂಗೆ ಇದೆಲ್ಲ ನಾನು ಮನೇಲಿ ಜವಾಬ್ದಾರಿ ತೊಗೋಬೇಕಿನ್ನು, ಅಮ್ಮ ಒಬ್ಬರೇ ಈ ಥರ. ಇಲ್ಲ ನಾವು ಮನೇಲಿ ಒಪ್ಸೋಣ, ನೀನು ಓದ್ಬೇಕು, ನಿನ್ಗೆ ಬೇರೆನೇ ಫ್ಯೂಚರ್ ಇದೆ, ಬಾ ಅಂತ. ಆ ಮಳೆ ಬರ್ತಾಯಿತ್ತು ನನಗೆ ದಸರಾದಲ್ಲಿ ನೆನಪಿದೆ. ಆ ಗ್ರೌಂಡಿಂದ ಎತ್ಕೊಂಡು ಹೋಗೋ ಮನುಷ್ಯ ಅವ್ರು ಕರ್ಕೊಂಡೋಗಿ, ಸಾರ್ ಇವ್ನು ಬಡವ ಇದ್ದಾನೆ, ಇನ್ನು ಫೀಸ್ ಎಲ್ಲ ಕಟ್ಟೋಕ್ಕಾಗಲ್ಲ, ಇವನೇ ಕೆಲಸ ಮಾಡ್ತಾನೆ, ಸೊ ಓದ್ತಾನೆ, ಸ್ಪೋರ್ಟ್ಸಲ್ಲಿದ್ದಾನೆ, ಕಲ್ಚರಲ್ಲಿದ್ದಾನೆ, ಇದೆಲ್ಲ ಪಕ್ಕ, ಏನು ಸಮಸ್ಯೆ ಇಲ್ಲ. ನಾನು ಆಮೇಲೆ PUCಲಿ ಅಷ್ಟೆಲ್ಲ ಚಪ್ಪರ್ ಇದ್ರು, ಆ ಥರ ಇದ್ರು, ನಾನು ಕ್ಲಾಸಿಗೆ ಫಸ್ಟ್ ಬಂದಿದ್ದೆ. ಹಾಂ, ಸೊ ಹಾಗಾಗಿ ನನಗೆ ಮಾರ್ಕ್ಸ್ಗೂ ಚೆನ್ನಾಗಿತ್ತು. ಸೊ ಎಲ್ಲ ಆಯಿತು, ಸೀಟು ಆಯಿತು, ಅಲ್ಲಿ ಬಂದೆ. ಅಲ್ಲಿ ಸಿಕ್ಕಿರೋದೆ ನನಗೆ ಗಣಪತಿ ಅಂತ, ಡಾಕ್ಟರ್ B ಗಣಪತಿ. ಇವರು ನನ್ನನ್ನು ಅಲ್ಲಿಗೆ ತಗೊಂಡೋಗಿ ಬಿಟ್ಟರು, ಶರತ್ ಅಣ್ಣ ಅನ್ನೋರು. ಸೊ ನಾನು ಅಲ್ಲಿಂದ ಗಣಪತಿ ಅನ್ನೋರ ಜೊತೆ ಸೇರ್ಕೊಳ್ತೀನಿ. ಅವರು ಭಾಳ, ನನಗೆ ಅವ್ರನ್ನ ನೋಡಿದ್ರೆ ದೇವ್ರು ನೋಡ್ದಂಗೆ ಆಗುತ್ತೆ. ನಂಗೆ ಬೇರೆ ದೇವರು ಅನ್ನೋದಕ್ಕಿಂತ ಹಾಗೆ ಅವರು ಅಂದರೆ ಎಷ್ಟು ನೇರ. ನನಗೆ ಒಂದು ಸ್ಟೋರಿ ಎಲ್ಲೂ ಹೇಳ್ತೀನಿ ನಾನು. ನನಗೆ ಅದ್ಭುತವಾಗಿ, ನಾನು ಅವಾಗ ಹಿಂಗೆ ಇದೆಲ್ಲ ಹಾಕ್ಕೊಳ್ತಾ ಇರ್ತಿದ್ದೆ. ಕೈ ಕತ್ತು ದೇವ್ರು ಈಗಲೂ ನಂಬ್ತೀನಿ. ಸೊ ಅವಾಗ ಇನ್ನೂ ಜಾಸ್ತಿ ಅವರು ಇದೆಲ್ಲ ಎಂಥದ ಅಂದರು. ನಾನು ಹೇಳಿದೆ, ಸಾರ್ ಇದು ಈ ದೇವಸ್ಥಾನದ್ದು, ಇದೇ ದೇವಸ್ಥಾನದ್ದು, ಇದೇ ಅಲ್ಲ, ಎಲ್ಲ ದೇವಸ್ಥಾನ ನೀನೇ ಕಟ್ಕೊಬಂದ್ರೆ ಬೇರೆಯವ್ರು ನೋಡೋರು ಎಂತ ನೋಡ್ತಾರೋ, ಇದೆಲ್ಲ ದಾರದಲ್ಲಿ ಕಟ್ಟೋಕ್ಕಾಗುತ್ತೇನೋ ಅಂದ್ರೆ. ಇಲ್ಲ ಸರ್, ಅದೊಂದು ನಂಬಿಕೆ. ಹೌದಾ, ದೇವ್ರು ನೋಡಿದ್ಯಾ ಸರ್? ನಾನೆಲ್ಲಿ ದೇವ್ರು ನೋಡೋಕೆ, ಯಾರೂ ದೇವ್ರು ನೋಡಿಲ್ಲ, ಯಾರು ನೋಡೋಕ್ಕೆ ಸಾಧ್ಯನೂ ಇಲ್ಲ. ನಾನು ನೋಡಿದ್ದೀನಿ. ನೀವು ದೇವ್ರು ನೋಡಿದ್ರಿ ಹೆಂಗೆ ಸರ್? ಇದೆಲ್ಲ ಈಗೇನು ನೀವು ನೋಡಿಲ್ಲ ಅಂತ ನಾನು ಹೇಳೋಕ್ಕೂ ಆಗಲ್ಲ, ನೋಡಿದ್ದೀರಿ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ದೇವ್ರು ಯಾರೂ ನೋಡೋಕ್ಕಾಗಲ್ವಲ್ಲ. ನೋಡಿದ್ದೀನಿ, ನಿಂಗೂ ತೋರಿಸ್ತೀನಿ ಅಂತ. ತೋರಿಸಿನೋ, ನಾವು ಒಂದು ಕಾಡಲ್ಲಿ ಕ್ಯಾಂಪಲ್ಲಿ ಇದ್ವಿ. ಇಲ್ಲೇ ತೋರಿಸ್ತೀರಾ? ಹಾಂ, ಇಲ್ಲೇ ತೋರಿಸಿ. ನಿಂಗೆ ಯಾವ ದೇವ್ರು ಇಷ್ಟ? ನಂಗೆ ಶಿವ ಇಷ್ಟ ಸರ್. ಶಿವ ಹೆಂಗಿದಾನೋ? ಶಿವ ತಲೆ ಮೇಲೆ ಗಂಗೆ, ಮುಕ್ಕಣ್ಣ, ನೀಲಕಂಠ, ಅರ್ಧನಾರೇಶ್ವರ, ಭಸ್ಮ, ಇದೆಲ್ಲ ಇದೆ. ಸರಿ, ಈಗ ನೀನು ಎಲ್ಲಿದೆಯಾ? ಕಾಡಲ್ಲಿ. ಈ ಕಾಡಲ್ಲಿ ನೀರಿದೆಯಾ? ಹಾಂ. ಈ ಕಾಡಲ್ಲಿ ಬೆಂಕಿ ಇದೆಯಾ? ಹಾಂ. ಈ ಕಾಡಲ್ಲಿ ಗಂಡು ಹೆಣ್ಣು ಇಬ್ಬರು ಇದ್ದಾರಾ? ಹಾಂ ಸರ್. ಇಲ್ಲಿ ಮಣ್ಣಿದೆಯಾ? ಆಕಾಶ ಇದೆಯಾ? ಗಾಳಿ ಇದೆಯಾ? ಈ ಪಂಚಭೂತಗಳಿಗೆ ಮನುಷ್ಯನ ರೂಪ ಕೊಟ್ಟರೆ ಅದೇ ಶಿವ ಕಣೋ. ನೀನು ದಿನ ಶಿವನ ಎದೆ ಮೇಲೆ ಆಟ ಆಡ್ತಾ ಇದೆಯಾ. ನೀನು ಬೇರೆ ಎಲ್ಲೋ ಶಿವನ ಹುಡುಕಿದ್ರೆ ಹೆಂಗೋ ಸಿಗ್ತಾನೆ ಅವನು. ನೀನು ಹೋಗಿ ಆ ಪೂಜೆ ಈ ಪೂಜೆ ಏನೋ ಅಂತ ಇರ್ತೀಯಲ್ಲ, ಮಾಡು, ಅದು ನಿನ್ನ ನಂಬಿಕೆ. ಆದರೆ ನಿಜವಾದ ಪೂಜೆ ಯಾವುದು ಅಂದರೆ, ಜಾಸ್ತಿ ಆಗಿಲ್ಲ ಅಂದರೆ ಪ್ರತಿ ವರ್ಷ ನಿನ್ನ ಬರ್ತಡೆಗೆ ಒಂದು ಗಿಡ ನಟ್ಟು ಆ ಗಿಡನ ನಿನ್ನ ಜೊತೆನೆ ಬೆಳೆಸು. ಇದು ನಿಜವಾದ ಶಿವನ ಪೂಜೆ. ನಾನು ಅಂದ್ಕೊಳ್ತೀನಿ, 140 ಕೋಟಿ ಜನಸಂಖ್ಯೆ, 140 ಕೋಟಿ ಜನಸಂಖ್ಯೆಯಲ್ಲಿ 100 ಕೋಟಿ ಜನ ಅವರವರ ಬರ್ತಡೆಗೆ ಒಂದು ಗಿಡ ನಟ್ರೆ 140 ಕೋಟಿ ಗಿಡ. ನಾನು ಮೊನ್ನೆ ಯಾವುದೋ ದೇಶಕ್ಕೆ ಹೋಗಿದೆ, ಒಂದೇ ನಿಮಿಷ, ಯಾವುದೋ ಒಂದು ದೇಶಕ್ಕೆ ಹೋದೆ, ಅರಬ್ ಕಂಟ್ರಿನೇ, ಅದರ ಹೆಸರು ಮರ್ತ್ಬಿಟ್ಟೆ ನಾನು. ಒಮಾನ್ ಅಲ್ಲ, ಹಾಂ ಬೆಹ್ರೇನ್. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಟ್ರಿಪ್ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು ಮರಳುಗಾಡಲ್ಲಿ ನಿಲ್ಸಿದ್ರು. ಆ ಫುಟೇಜ್ ಕೊಡ್ತೀನಿ ನಿಮ್ಗೆ ಹಾಕಿ. ಮರಳುಗಾಡಲ್ಲಿ ನಿಲ್ಸಿದ್ರು. ಇಲ್ಲಿ ನೋಡಿ ಒಂದು ಮರ, ಇದೇ ನಮ್ಮ ಈ ಲೊಕೇಶನ್ ಇವತ್ತಿಂದು. ಒಂದು ಮರ, ಆ ಮರುಭೂಮಿಲಿ ಒಂದು ಮರ ಇದೆ. ಆ ಮರ ನೋಡಕ್ ಜನ ದುಡ್ಡು ಕೊಟ್ಟು ಹೋಗ್ತಾ ಇದಾರೆ. ಇವ್ರ ಬರ್ತಡೆಗೆ ಒಂದು ಗಿಡ ನೆಟ್ಟಿದ್ರೆ ಮನೇಲೇ ನೋಡ್ಕೋಬೋದಿತ್ತು. ಇಲ್ಲಿಂದ ಟಿಕೆಟ್ ಹಾಕೊಂಡು ಅಲ್ಲಿಗೆ ಹೋಗಿ ಅದೊಂದು ಜಾಲಿ ಮರ, ಅದ್ರಲ್ಲಿ ಹಣ್ಣಿಲ್ಲ, ಹೂವಿಲ್ಲ, ಕಾಯಿಲ್ಲ, ಒಂದು ಒಳ್ಳೆ ಗಾಳಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದೆ, ಅಲ್ಲ ವಿಡಿಯೋ ಮಾಡಿದೆ, ಭಾರತದ ಪರಿಸ್ಥಿತಿ ಇಲ್ಲಿಗೆ ತಲುಪಕ್ಕೆ ಬಿಡಬಾರ್ದು. ಅವ್ರು ಪೆಟ್ರೋಲ್ ಅದೇ ಎಳಿತಾರೆ. ಇಲ್ಲಿ 100 ರೂಪಾಯಿ ಪೆಟ್ರೋಲ್ ಕೊಟ್ಟು ಅಲ್ಲಿ 10 ರೂಪಾಯಿ ವಾಟರ್ ತರಿಸ್ಕೊಂಡು ಅದನ್ನ ಏನೋ ಮಾಡ್ತಾರೆ. ಸೊ ನಮ್ಮಲ್ಲಿ ಈ ಕಾಡು ವನ ಸಂಪತ್ತು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ತುಂಬಾ ಜನ ಇದೀವಿ, ಅಲ್ಲಿ ಜನ ಇಲ್ಲ, 10 ಲಕ್ಷ ಜನ ಇರೋದು. ಅವ್ರಿಗೆ ಒಂದು ಅಲ್ಲಲ್ಲಿರೋ ಒಂದೊಂದು ಮರದ ಗಾಳಿ ಸಾಕು. ನಮಗೆ ಜನಕ್ಕೆ 5 ಮರ ಇದ್ರು ಗಾಳಿ ಸಾಕಾಗಲ್ಲ, ಅಷ್ಟು ಜನ ಇದೀವಿ ನಾವು. ಸೊ ಹಂಗಾಗಿ ನಾನು ಏನೋ ಹೇಳಕ್ ಹೋಗಿದ್ರೆ, ಗಣಪತಿ ಸಾರದ ವಿಷಯ. ಸೊ ಅವ್ರು ಈ ತಾಟನ್ನು ಹೇಳ್ಕೊಡ್ತಾರೆ ನನಗೆ. ನಾನು ಅದಕ್ಕೆ ನನ್ನ ಹೆಸರಲ್ಲೂ ಟೈಗರ್ನ ಯಾಕೆ ಇಟ್ಕೊಂತೀನಿ ಗೊತ್ತಲ್ವಾ ನಿಮ್ಗೆ? ಒಂದು ಟೈಗರ್ ಇದ್ರೆ ಒಂದು ಕಾಡು ಎಷ್ಟು ಬೆಳೆಯುತ್ತೆ, ಒಂದು ಕಾಡಿನ ಬೆಳವಣಿಗೆಯಲ್ಲಿ ಟೈಗರಿನ ಮಹತ್ವ ಏನು.
ಸೊ ಅದಕ್ಕೆ ನನಗೆ ಹುಲಿ, ಎಲ್ಲರೂ ನಿಮ್ಗೆ ಹುಲಿ ಯಾಕೆ ನಂಗೆ ಗೊತ್ತು ನಾನೇನು ಹುಲಿ ಥರ ಇಲ್ಲ, ನಾನು ಸಣ್ಣಕ್ಕೆ ಇದ್ದೀನಿ ಅಂತ. ಸೊ ಇದರಲ್ಲೊಂದು ಉದ್ದೇಶ ಇದೆ, ನನ್ನ ಜೊತೆ ಹುಲಿ ಅನ್ನೋದು ಸೇರ್ಕೊಂಡು ನನಗೆ ಯಾವಾಗಲೂ ನೆನಪಿರುತ್ತೆ. ಸೊ ನೀನು ಎಷ್ಟು ಗಿಡ ನಟ್ಟಿದ್ಯಾ, ನೀನು ಎಷ್ಟು ಇದು ಮಾಡಿದ್ರೆ ನನಗೆ ಕ್ವಶನ್ ಮಾಡಿದ್ರೆ ನನ್ನ ಬದುಕಿಗೆ ನನಗೆ ಸಮಾಧಾನ ಆಗಷ್ಟು ನಾನು ನಟ್ಟಿದ್ದೀನಿ. ನನಗೆ ಗೊತ್ತು, ನಾನು ಅವಾಗ ಉದ್ಯೋಗ ಖಾತ್ರಿ ಅಂತ ಕೆಲಸ ಮಾಡ್ತಾ ಇದ್ದೆ ಈ ನಮ್ಮ ಊರಲ್ಲಿ. ಗೌರ್ಮೆಂಟಿಂದ ಹಳ್ಳಿ ಜನಕ್ಕೆ ಒಂದು ಯೋಜನೆ ತರ್ತಾರೆ, ಉದ್ಯೋಗ ಖಾತ್ರಿ ಅಂತ. ಗಂಡು ಹೆಣ್ಣಿಗೂ ಸಮಾನ ಸಂಬಳ. ಈ ಹಳ್ಳಿಲಿ ಗಂಡಾಳಿಗೆ ಇಷ್ಟು ಸಂಬಳ, ಹೆಣ್ಣಾಳಿಗೆ ಇಷ್ಟು ಸಂಬಳ ಅಂತ ಇದೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರ, ನನಗೆ ಅದು ಯಾವ ಪಕ್ಷ ಅಂತ ಗೊತ್ತಿಲ್ಲ, ಆದ್ರೆ ಅದೊಂದು ಒಳ್ಳೆ ಕಾರ್ಯಕ್ರಮ ತರ್ತಾರೆ. ಒಬ್ರಿಗೆ 100 ದಿನ ಕೆಲಸ ಕೊಡ್ಬೇಕು ಅವರು ಹಳ್ಳಿಯವರಿಗೆ. ಸೊ ಆ ಕೆಲ್ಸಕ್ಕೆ ಹೋಗಾಗ ಅದರಿಂದ ಯಾರಿಗೆ ಏನಾಯ್ತೋ ನನಗೆ ಗೊತ್ತಿಲ್ಲ, ಒಂದಿಷ್ಟು ಗಿಡ ನಟ್ವಿ ನಾವು, ತುಂಬ ಗಿಡ ನಟ್ವಿ. NCC NSS ಅಲ್ಲಿ ಇರ್ತಾ ಗಿಡ ನಟ್ವಿ, ಬಹಳಷ್ಟು ಗಿಡ ನಟ್ವಿ, ಕ್ಯಾಂಪ್ಗಳನ್ನು ಮಾಡಿದ್ವಿ, ಗಿಡ ನಟ್ಟಿದೀವಿ. ಸೊ ನನಗೆ ಪ್ರೌಡ್ ಇದೆ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ, ಗಿಡ ನಟ್ಬಿಟ್ಟು 1 ವರ್ಷ ಬಿಟ್ಟು ಇದಕ್ಕೆ ಲಾಟ್ರಿ ಇಟ್ಬಿಡಿ, ನೀವೇನೇನೋ ಇಡ್ತೀರಲ್ವಾ, ಬೆಂಗಳೂರಾದ್ಯಂತ ಎಲ್ರಿಗೂ ಗಿಡ ಕೊಡಿ, ಒಂದು ಲಾಟ್ರಿ ಇಡಿ, ಯಾರು ಚೆನ್ನಾಗಿ ಗಿಡ ಗೆಳಿಸ್ತಾರೋ ಅವ್ರಿಗೊಂದು ಬುಲೆಟ್ ಬೈಕ್ ಅಂತ. ಈಗ ಎಲ್ಲರೂ ಬೆಳೆಸ್ತಾರೆ ಡೆಫಿನೆಟ್ಲಿ. ಈ ಥರ ಅಂದರೆ ಜನಕ್ಕೆ ನಾವು ಅದನ್ನ ಮೈಂಡಲ್ಲಿ ತುಂಬಬೇಕು, ಅಡಿಕ್ಟ್ ಮಾಡಬೇಕು. ಈಗ ಮನೇಲಿ ಫಿಶ್ ಸಾಕೋದು ಅದೊಂದು ಅಡಿಕ್ಟ್, ಆನಿಮಲ್ಸ್ ಸಾಕೋದು ಒಂದು ಅಡಿಕ್ಟ್, ಅದು ಪೆಟ್ ಸಾಕ್ತಾರಲ್ಲ ಅದು ಅಡಿಕ್ಷನ್. ಹಿಂಗೆ ಗಿಡ ಸಾಕೋದನ್ನು ಅಡಿಕ್ಷನ್ ಮಾಡಬೇಕು. ನೀನು ನಮ್ಮ ಮನೆಗೆ ಬಂದ್ರೆ ಈಗಲೂ ನನ್ನ ಗಿಡ, ನಾನು ಎಲ್ಲೇ ಹೋದ್ರು ಮನೆಯಿಂದ ಹೊರಗೆ ಒಂದು ಬಕೆಟ್ ನೀರಿಟ್ಟು ಹೋಗ್ತೀನಿ. ಅಟ್ಲೀಸ್ಟ್ ನಮ್ಮ ಮನೆ ಮೆಟ್ಲು ಟೆರಸಿಗೆ ಹೋಗಿ ಬರೋರು ಆ ಗಿಡ ನೋಡಿ, ಇದೊಂಚೂರು ಸಪ್ಪೆ ಆಗಿದೆ, ಇದಕ್ಕೆ ನೀರು ಇಟ್ಟೋಗಿದ್ದಾರೆ ಹಾಕೋಣ ಅಂತ ಅವ್ರಿಗಾದ್ರೂ ಅನ್ಸ್ಲಿ. ಅಂದ್ರೆ ನಮ್ಗೆ ನಾವೇನೋ ದೊಡ್ಡ ಉಪಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರಿಸರ ಉಳಿಸಕ್ಕೆ ವೆರಿ ಸ್ಮಾಲ್ ಥಿಂಗ್ಸ್. ನಿಮ್ಗೆ ಇದು ಮಾಡಕ್ ಆಗ್ತಾ ಇಲ್ವಾ, ಹಾಲ್ ಪ್ಯಾಕೆಟನ್ನ ಗೊತ್ತಲ್ವಾ ನಿಮ್ಗೆ, ಹಿಂಗ್ ಕ್ರಾಸ್ ಕಟ್ ಮಾಡೋ ಬದಲು ಸ್ಟ್ರೈಟ್ ಕಟ್ ಮಾಡ್ಬಿಡಿ. ಇಷ್ಟೇ ಸಾಕು, ನೀವು ನೇಚರಿಗೆ ಮಾಡೋದು ಒಳ್ಳೇದು. ವೆರಿ ಟ್ರೂ. ಅಂಡ್ ಗೊತ್ತಾಗುತ್ತೆ ನೀವು ಮಲೆನಾಡಿಂದ ಬಂದಿರೋದಕ್ಕೂ, ನೀವು ಇವಾಗ ಮಾತಾಡ್ತಿದ್ರು ಯಾವ ರೂಟ್ಸ್ ಇಂದ. ಅಂಡ್ ಆ ಹುಲಿ ಹೆಸರು ಹೇಳ್ತಿದ್ರಲ್ಲ, ಆ ಹುಲಿ ಸುಮ್ಮನೆ ಈಗ ಸ್ಕಿಟ್ ಮಾಡೋದಕ್ಕೋ ಅಥವಾ ಇನ್ನೇನೋ ಅಲ್ಲ, ಅದ್ರ ಹಿಂದೆ ತುಂಬಾ ಸ್ಟೋರಿ ಇದೆ. ಈಗ ನನಗೆ ದರ್ಶನ್ ಸಾರ್ ಅಂದ್ರೆ ಇಷ್ಟ, ಅದಕ್ಕೆ ಅಲ್ವಾ ದರ್ಶನ್ ಸಾರ್ ಅಂತ ಇರ್ತೀನಿ. ಹುಲಿ ಅಂದ್ರೂ ಅದಕ್ಕೆ ಇಷ್ಟ. ಅದು ಅಷ್ಟೇ. ಅದರಿಂದ ನಾವು ಹುಲಿ ಬೇಟೆ ಆಡುತ್ತಂತ ಕೇಳಿದೀವಿ. ಈಗ ಜನರಲ್ ಆಗಿ ನಾರ್ಮಲ್ ಮನುಷ್ಯರಿಗೆ ಅಯ್ಯೋ ಹುಲಿ ತಿನ್ನುತ್ತಂತೆ, ಮಾಂಸಾಹಾರಿ ಅಂತೆ, ಮನುಷ್ಯನ್ ಹಿಡಿಯುತ್ತಂತೆ. ಮನುಷ್ಯ ಇರಕ್ ಕೂಡ ಅದು ಒಂಥರ ಅದೇ ಕಾರಣ. ಇದೆಲ್ಲ ಒಂದ್ ಕಡೆ ನಡೀತಿರುತ್ತೆ. ಬಟ್ ಐ ಗೆಸ್ ನೀವು 15 years ಇದ್ದಾಗ ಏನೋ ಒಂದು ಘಟನೆ ನಡೆಯುತ್ತೆ, ಅದು ಸ್ವಲ್ಪ ನಿಮ್ಗೆ ಒಂಚೂರು ಟರ್ನಿಂಗ್ ಪಾಯಿಂಟ್ ಆಯ್ತಲ್ವ ಲೈಫಲ್ಲಿ. ಸೊ ಏನಂದ್ರೆ ಇದು ನನ್ನ ಬದುಕಿನ ಪುನರ್ಜನ್ಮದ ಕತೆ ಇದು. ಸೊ ಏನಾಯ್ತು, ನನಗೆ ಬೆಂಗಳೂರೇ ನೋಡಿರ್ಲಿಲ್ಲ. ನಾವು ಟಿವಿಲಿ ಬೆಂಗಳೂರು ನೋಡಿದವರು. ಬೆಂಗಳೂರು ಅಂದ್ರೆ ಇವಾಗ ನಾವು ಫಾರಿನ್ನ ಇಮೇಜ್ ಮಾಡ್ತೀವಲ್ಲ, ಅವತ್ತಿನ ಕಾಲಕ್ಕೆ ಆ ಹಳ್ಳಿಲಿ ಇದ್ದಾಗ ನಾನು ಇದನ್ನು ಒಂದು ಅಮೇರಿಕನೋ, ಆಸ್ಟ್ರೇಲಿಯಾನೋ, ನ್ಯೂಜಿಲೆಂಡು, ಸ್ವಿಟ್ಜರ್ಲೆಂಡು ಅನ್ನೋ ರೇಂಜಿಗೆ ಇದನ್ನ ಇಮೇಜ್ ಮಾಡ್ಕೊಂಡಿರೋ ಜಾಗ. ಸೊ ನಾನು ಬಂದು ನಮ್ಮ ಅಕ್ಕನ ಮನೆಗೆ ಬರ್ತೀನಿ ಒಂದು ವಾರ ರಜೆಗೆ. ಬಂದು ವಿಜಯನಗರದಲ್ಲಿ ಒಂದು ದಾಸರಳ್ಳಿ ಅಂತ, ಅದಕ್ಕೆ ಎಂತ ಟಿ ದಾಸರಳ್ಳಿ, ಅದ ಮೋಸ್ಟ್ಲಿ ಏನೋ ಗೊತ್ತಿಲ್ಲ ನನಗೀಗ. ದಾಸರಳ್ಳಿ ಇದೆಯಲ್ಲ, ಅಲ್ಲೇ ನಮ್ಮ ಅಕ್ಕನ ಮನೆ ಇತ್ತು. ವಿಜಯನಗರ 7th ಮೈನಲ್ಲಿ ಪಾರ್ಕ್ ವ್ಯೂ ಅಂತ ಒಂದು ಹೋಟ್ಲ್ ಇದೆ. ಆ ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಯಾರನ್ನ ಬೇಕಾದ್ರೆ ವೆಯ್ಟ್ರ್ ಕೆಲಸ ಮಾಡಿದ್ದೀನಿ. ಆ ಹೋಟ್ಲಲ್ಲಿ ನಮ್ಮ ಭಾವ ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಪುಟ್ಟ ಫ್ಯಾಮಿಲಿ ಇತ್ತು. ಅಲ್ಲಿಗೆ ಬಂದಿದ್ದೆ ರಜಕ್ಕೆ. ಬೆಂಗಳೂರೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ನಾನು ಹೊರಟಿದ್ದೆ. ನಮ್ಮ ಅಕ್ಕ ಬೆಳಿಗ್ಗೆ ಹೊರಡಿಸಿದ್ರು, ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮ್ಮ ಭಾವ ತುಂಬ ಸಾಧು, ಯಾರೋ ಹೊಡೆದ್ರು ಆಯ್ತು ಬಿಡಿ, ಹೊಡೆದ್ರೆ ಸರ್ ಖುಷಿನ ಹೋಗಿ ಅನ್ನೋಷ್ಟು ಸಾಧು. ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀನಿ, ಶಿವಮೊಗ್ಗ ಟ್ರೈನು 6 ಗಂಟೆಗೆ. ಕಾಲು ಹಾಕಕ್ಕೆ ಜಾಗ ಇಲ್ಲ ಸ್ಟೇಷನ್ ಒಳಗೆ. ಇನ್ನು ನಾನು ಬೇರೆ ಸಣ್ಣವನು, ಎಲ್ಲಿ ನಿಂತ್ಕೊಂಡ್ರೆ ಹಿಂಗೆ ತೂರ್ಕೊಂಡು ಎಲ್ಲಿ ಹೋಗ್ಬಿಡ್ತೀನೇನೋ, ಹೆಂಗಾದ್ರೂ ಒಂದು ಸೀಟ್ ಹಿಡಿಬೇಕಲ್ಲ ಅಂತ. ಟ್ರೈನ್ ಬರ್ತಾ ಇತ್ತಲ್ಲ. ಸೊ ಬಂದಾಗ ಫಸ್ಟು ಬೋಗಿ ತೆಗ್ದಿರಲಿಲ್ಲ, 2ನೇ 3ನೇ ಬೋಗಿ ತೆಗ್ದಿರಲಿಲ್ಲ, ಇನ್ನೂ ಸ್ಪೀಡ್ ಇತ್ತು ಟ್ರೈನು. ನಾನೇನು ಮಾಡಿಬಿಟ್ಟೆ, ಯಾವುದೋ ಒಂದು ಬೋಗಿ ತೆಗ್ದಿತ್ತ, ಎಲ್ಲರೂ ಕೈ ಹಾಕಿದ್ರು, ನಾನು ಕೈ ಹಾಕ್ಬಿಟ್ಟೆ. ನಂಗೆ ಕೈ ಸಿಕ್ಕಿಲ್ಲ, ಕೆಳಗೋಗ್ಬಿಟ್ಟೆ. ಈ ಟ್ರೈನು ಮತ್ತೆ ಈ ಪ್ಲಾಟ್ಫಾರ್ಮಿಗೂ ಮಧ್ಯೆ ಎಷ್ಟು ಜಾಗ ಇರುತ್ತೆ, ಇಷ್ಟೇಷ್ಟು ಜಾಗ ಇರುತ್ತೆ. ನಾನು ಅವ್ನು ಸಣ್ಣಕ್ಕೆ ಇದ್ದೆ, ಹಿಂಗೆ ಎಳೆದವನು ಆ ಕೈ ಹಾಕಿದವನು ಹಿಂಗೆ ತಿರುಗಿ ಪಟಕ್ ಅಂತ ಬಿದ್ದುಬಿಟ್ಟೆ. ಹಿಂಗೆ ಇಲ್ಲಿ ಪಿಲ್ಲರ್ ಇತ್ತು, ಈ ಪಿಲ್ಲರ್ನ ಹಿಂಗೆ ಹಿಡ್ಕೊಂಡು ಗಟ್ಟಿ ಹಿಂಗೆ ಹಿಡ್ಕೊಂಡೆ. ಈ ಟ್ರೈನ್ ಹಿಂಗೆ ಹೋಗ್ತಾನೆ ಇತ್ತು. ಎಲ್ಲ ಮೆಟ್ಲುಗಳು ಅದ್ರದ್ದು ದಡ್ 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 ಅಂತ ಇದೇ ಸೊಂಟ ಕೊಟ್ಕೊಂಡು ಹೋಗಿರು.
ಅಷ್ಟು ಬೋಗಿ ಹೊಡ್ಕೊಂಡೋಗಿದೆ, ಕೈ ಕೊಡ್ತಾ ಇದ್ದಾರೆ. ನನ್ನ ತಲೆಯಲ್ಲಿ ಈ ನೋವು ಪೇಯ್ನ್ ತಡಿಯಕ್ಕಾಗ್ತಾ ಇಲ್ಲ. ಟ್ರೈನ್ ಅಡಿಗಡೆ ಜಾಗ ಇದೆಯಲ್ಲ ಕೆಳಗಡೆ, ನಾನು ಬಗ್ಕೊಂಡು ಹಿಂಗೆ ಅದ್ರೊಳಗೆ ಹೋಗ್ಬಿಡೋಣ, ಅಟ್ಲೀಸ್ಟ್ ಹಿಂಗೆ ಮಲ್ಕೊಂಡ್ಬಿಟ್ರೆ ಬದುಕ್ತೀನೇನೋ ಅನಿಸ್ತಾ ಇತ್ತು. ಅಕಸ್ಮಾತ್ ಆ ಕ್ಷಣಕ್ಕೆ ನಾನು ಆ ನಿರ್ಧಾರ ತಗೊಂಡಿದ್ರೆ ಹತ್ತು ಬಿಡೋದು. ಹೌದು, ಏನೋ ಪುಣ್ಯಕ್ಕೆ ಆ ಪಿಲ್ಲರ್ನ ಹಿಂಗೆ ಹಿಡ್ಕೊಂಡಿದ್ದೆ, ಹೊಡ್ಕೊಂಡು ಹೋಗ್ತಾನೆ ಇತ್ತು. ಆಮೇಲೆ ಯಾರೋ ಪುಣ್ಯಾತ್ಮ ಬಂದು, ಆ ಪುಣ್ಯಾತ್ಮ ಇವತ್ತು ನಾನು ಇಂಟರ್ವ್ಯೂ ನೋಡದೇ ಇದ್ರು ಅವ್ನು ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿಟ್ಟಿರಲಿ, ಅವನಿಂದನೇ ನಂಗೆ ಈ ಬದುಕು ಸಿಕ್ಕಿದ್ದು. ಅಣ್ಣ ನೀನು ನನ್ನ ಪಾಲಿನ ದೇವ್ರಣ್ಣ, ಎಲ್ಲಿದ್ದೀರೋ ಗೊತ್ತಿಲ್ಲ. ಅವರು ಬಂದು ಸಾರ್ ಕೈ ಕೊಡೋಣ ಚಿಕ್ಕಕ್ಕಿದ್ದೆ, ಎಳ್ದು ಹಿಂಗೆ ಮೇಲೆ ಹಾಕ್ದ, ಬಂದು ಹಿಂಗೆ ಬಿದ್ದಿದ್ದೀನಿ. ಇಲ್ಲಿಂದ ಇಲ್ಲಿ ತನಕ ಏನೂ ಇಲ್ಲ, ಬಲಗಳೇ ಇಲ್ಲ, ಫೀಲ್ ಆಗಲ್ಲ. ಸೊ ಫೀಲೇ ಆಗಿಲ್ಲ. ಅಲ್ಲಿಂದ ಇಲ್ಲಿ ವಿಜಯನಗರ ಗಾಯತ್ರಿ ಹಾಸ್ಪಿಟ್ಲ್ ಅನ್ಸುತ್ತೆ, ವಿಜಯನಗರದಲ್ಲಿ ಗಾಯತ್ರಿ ಹಾಸ್ಪಿಟ್ಲ್ ಇದೆಯಲ್ಲ, ಆ ಗಾಯತ್ರಿ ಹಾಸ್ಪಿಟ್ಲಲ್ಲಿ ಹಾಕಿ ಟ್ರೀಟ್ಮೆಂಟ್ ಮಾಡಿ, ಅಲ್ಲಿಂದ ಒಂದು ಸ್ವಲ್ಪ ಏನೋ ಮಾಡಿ, ನಿಮಗೆ ಬಿಲೀವ್ ಆರ್ ನಾಟ್, ಮೆಜೆಸ್ಟಿಕ್ಕಲ್ಲಿ ನಾನು ಮನೆಗೆ ಹೋಗಿ ನಮ್ಮಮ್ಮ ಫುಲ್ಲು 15 ದಿನ ಇಲ್ಲೇ ಬಿಟ್ಕೊಂಡಿದ್ರು, ಬೆಡ್ಡಲ್ಲೇ ಇದು ಮಾಡಿದ್ರು. ನಮ್ಮಮ್ಮ ನೋಡಲೇಬೇಕು ಅನ್ನೋಕೆ ಜೋರು ಕಿರ್ಚಾಡಕ್ಕೆ ಅಳ್ಳಕ್ಕೆಲ್ಲ ಶುರು ಮಾಡಿದ್ರು. ಅವಳು ನಾನೇ ಹೊರಟು ಬರ್ತೀನಿ, ನಂಗೆ ಗೊತ್ತಿಲ್ಲ, ದಸೆ ಇಲ್ಲ, ನಾ ಬಂದುಬಿಡ್ತೀನಿ, ಎಲ್ಲರೂ ಇಳ್ಕೊ ಹೋಗ್ಬಿಡ್ತೀನಿ ಅನ್ನೋ ಅವಳು ಹಿಂಸೆ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಇನ್ನು ನಾನು ನಮ್ಮ ಅಣ್ಣ ಏನು ಮಾಡೋದು ಅಂತ ಹೇಳ್ಬಿಟ್ಟು, ನನ್ನನ್ನು ಹೊತ್ಕೊಳ್ಳೋಕ್ಕಾಗಲ್ಲ, ದೊಡ್ಡ ಇದ್ದೆ, ಎಂತ ಮಾಡೋದು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ನಮ್ಗೆ ಅವಾಗ ಫ್ಲೈಟ್ ಇರಲಿಲ್ಲ, ಅಥವಾ ಸ್ಲೀಪರ್ ಬಸ್ಸಲ್ಲಿ ಹೋಗೋಷ್ಟು ದುಡಿಮೆ ನಮಗಿರಲಿಲ್ಲ. ನಮ್ಮಣ್ಣ ಪಾಪ ಅವನು ಅವಾಗ KSRTC ಡ್ರೈವರ್ ಆಗಿದ್ದ, ಅದು ಅವನಿಗೆ 2,500 ರೂಪಾಯಿ ಸಂಬಳ ಇತ್ತು. ಏನದು ಪ್ರಾಕ್ಟೀಸು, ಆ ಪ್ರಾಕ್ಟೀಸಲ್ಲಿದ್ದ ಅವನು. ಸೊ ಅವನಿಗೆ ಟಿಕೆಟ್ ಇರಲಿಲ್ಲ ಪಾಪ, ನಂಗೆ ಟಿಕೆಟ್ ಇತ್ತು. ಅದೂ ಕಷ್ಟದಲ್ಲಿ 500 ರೂಪಾಯಿನೇನು ಅವಾಗ ತೀರ್ಥಹಳ್ಳಿ 550 ರೂಪಾಯಿ ಟಿಕೆಟ್ ಹಾಕಿ ನಮಗೆ ಸೀಟಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಫ್ಲೇವರ್ ಬರೋದು, ಅದರೊಳಗೆ ಬ್ರಿಡ್ಜ್ ಹಿಂಗೆ ಹೋಗೋಕೆ ಇದೆಯಲ್ಲ, ನೀವು ನಂಬಲ್ಲ, ಹಿಂಗೆ ತೆಳ್ಕೊಂಡು ಹೋಗಿದ್ದೀನಿ. ಯಾರಾದರೂ ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದಾಗ ನಂಗೆ ಇವೆಲ್ಲ ನೆನಪಾಗುತ್ತೆ. ನೀವು ಯಾವತ್ತೂ ನನ್ನನ್ನು ಹಿಂಗೆ ನೋಡಿಲ್ಲ, ನೀವು ನನ್ನನ್ನು ಅಥವಾ ಹೆಸರು ಮಾಡೋದ್ರ ಮೇಲೋ, ಇಲ್ಲಿ ಬಂದು TV ನೋಡಿದ್ರ ಮೇಲೋ ನನ್ನನ್ನು ನೋಡಿರ್ತೀರ. ಇದೇ ಮೆಜೆಸ್ಟಿಕಲ್ಲಿ ತೆಳ್ಕೊಂಡು ಹೋಗಿದ್ದೀನಿ ನಾನು ಊರಿಗೆ. ಹೆಂಗೆ ಗೊತ್ತಾ, ನೀವು ಕೆಲವೊಂದು ವಿಡಿಯೋಸ್ ನೋಡಿರ್ತೀರ, ಈ ನಾಯಿಗಳಿಗೆ ಸೊಂಟ ಮುರಿದಾಗ ಅವು ಹಿಂಗೆ ತೆವಳ್ತಾವ ಗೊತ್ತಾ, ಅವು ಕಾಲೆರಡು ಜೋತು ಬಿದ್ದು, ಅದೇ ನಾನು, ಹಂಗಿದ್ದೆ ನಾನು. ಅಲ್ಲಿಂದ ರಿಬೌನ್ಸ್ ಆಗಿದ್ದಿದೆಯಲ್ಲ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಅಲ್ಲಿ ತನಕ. ನಾನು ಈ ಕಲ್ಚರಲ್ಲಿಗೆ ಬರ್ತಾನೆ ಇರಲಿಲ್ಲ. ಈ ಥರ ಮಿಮಿಕ್ರಿ ಒಂದು ಬರ್ತಾಯಿತ್ತು, ನಾಟಕ ಗಿಡ್ಕ ಎಲ್ಲ. ಆಮೇಲೆ ಸ್ಪೋರ್ಟ್ಸ್ ಆಡೋಕ್ಕೆ ತುಂಬ ಕಷ್ಟ ಆಗೋಯ್ತು ನನಗೆ. ಹೈ ಜಂಪ್ ಮಾಡೋದು, ಲಾಂಗ್ ಜಂಪ್ ಮಾಡೋದು, ರನ್ನಿಂಗ್ ಮಾಡೋದು, ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ವೆಯ್ಟ್ ಲಿಫ್ಟಿಂಗಿಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಅದನ್ನೆಲ್ಲ ಹೋಗ್ತಾ ಇದ್ದೆ, ಆಡ್ತಾ ಇದ್ದೆ. ಬಟ್ ಅದನ್ನು ಕಂಟಿನ್ಯೂ ಮಾಡಬೇಕು. ಮೋಸ್ಟ್ಲಿ ನನಗೆ ಅದೇ ಅವಾಗೆಲ್ಲ ಆಸೆ ಇತ್ತು, ನಾವು ನ್ಯಾಷನಲ್ ಒಲಿಂಪಿಕ್ ಇದನ್ನೆಲ್ಲ ಮಾಡಬೇಕು. ಬಟ್ ದೇವ್ರಿಗೆ ಮೋಸ್ಟ್ಲಿ ನಾನು ಆರ್ಟಿಸ್ಟ್ ಆಗಬೇಕಿತ್ತು, ಕಲಾವಿದ ಆಗಬೇಕಿತ್ತು ಅಂತ ಇತ್ತು ಅನ್ಸುತ್ತೆ. ಮಗನೇ ನಿಂದು ಈ ಜನ್ಮ ಇದಲ್ಲ ಅಂತ ಒಂದ್ಸತಿ ಮುಳುಗಿಸಿ ಎತ್ಬಿಟ್ಟ. ತುಂಬ ವಿಲ್ ಪವರ್ ಬೇಕು. ತುಂಬ ಮೇಡಮ್, ನನಗೆ ಮಣಿಪಾಲಲ್ಲೂ ಹಂಗೆ ಹೇಳಿದ್ರು, ಇದಕ್ಕೆ ತುಂಬ ಕಷ್ಟ ಅಂತ. ನನಗೆ ನಾನು ಹೆಂಗೆ ಎದ್ದೆ ಗೊತ್ತಾ, ಇದರಿಂದ ಟ್ಯಾಬ್ಲೆಟ್ಟು ಮೆಡಿಸಿನಿಂದ ಇಲ್ಲ. ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಇದನ್ನೇ ನೋಡ್ಕೊಳ್ಳಿ. ನಾನು ಹೇಳ್ತೀನಿ, ನನಗೆ ನನ್ನ ತಾಯಿ ದಿನ ಅಳೋಳು, ಎಂಥ ಬದುಕು ಕೊಟ್ಬಿಟ್ಟೆ ಅವಳಿಗೆ. ಪಾಪ 24 ವರ್ಷಕ್ಕೆ ಗಂಡ ಇಲ್ಲ. ಅವಳು ಮನಸ್ಸು ಮಾಡಿದರೆ ಇನ್ನೊಂದು ಮದುವೆ ಆಗೋದಿತ್ತು. 24 ವರ್ಷಕ್ಕೆ ಯಾವ ದೊಡ್ಡ ವಯಸ್ಸು ರೀ, 28-30ಕ್ಕೆ ಮದುವೆ ಆಗಿರಲ್ಲ ಇವತ್ತು. ನನ್ನ ಅಮ್ಮಂಗೆ ಒಬ್ಬ 2 ವರ್ಷದ ಮಗ 3 ವರ್ಷದ ಮಗ ಇರ್ತಾನೆ. ಆದರೂ ಅವಳು ಇವನಿಗೋಸ್ಕರನೇ ಬದುಕು ಅಂತ ಅವಳು ಬದುಕನ್ನು ಕಟ್ಟಿ ಬಿಸಾಕಿ, ಅವಳ ಇಡೀ ಬದುಕನ್ನೇ ಹೊಳೆಗೆ ಬಿಸಾಕಿ ನನ್ನನ್ನು ಕರ್ಕೊಂಡ್ಬಂದಿದ್ದಾಳೆ. ಸೊ ಅಂತ ತಾಯಿ ಇವಾಗ ಇವಳಿಗೇನೋ ಮಾಡ್ಬೇಕಲ್ಲ. ನಾನು ಏನೋ ಹೇಳ್ತಾ ಇದ್ದೆ, ಯಾವುದೋ ಹೇಳಕ್ ಸಾರಿ ಅವಳು ಅದನ್ನೇ ಹೇಳಕ್ ಬಂದೆ. ಸೊ ಇವಳು ಯಾವಾಗಲೂ ಒಳ್ಳವಳು, ದೇವ್ರ ಮುಂದೆ ಗಂಡನ್ನು ತಗೊಂಡ್ಬಿಟ್ಟೆ, ಆಮೇಲೆ ಮಗನ್ ಹಿಂಗೆ ಮಾಡಿಬಿಟ್ಟೆ, ನಾನು ಯಾವ್ದಕ್ಕೆ ಬದುಕಿರಬೇಕು, ನನಗೇನಿದೆ ಈ ಪ್ರಪಂಚದಲ್ಲಿ, ಸುಖ ಅನ್ನೋದು ಏನಿದೆ, ಅಟ್ಲೀಸ್ಟ್ ನೀ ಕಷ್ಟ ಕೊಡು, ಅದನ್ನು ಸಹಿಸೋ ಶಕ್ತಿನಾದರೂ ಕೊಡ್ಬೇಕಲ್ವ ನೀನು. ಎಲ್ಲ ಬಡತನ ಕೊಟ್ಟಿದ್ಯಾ, ಗಂಡನ್ ಕಿತ್ತಿದ್ಯಾ, ಮಗನ ಮೂಲೆಗೆ ಬಿಸಾಕಿದ್ಯಾ, ಹೆಂಗೆ ಸಾಧ್ಯ? 10 ರೂಪಾಯಿ ಸಂಬಳ ರೀ ಅವಳಿಗೆ ಕೆಲಸ ಮಾಡಿದ್ರೆ. 10 ರೂಪಾಯಿಲಿ ಅವಳು ಮನೆ ನಡೆಸ್ಬೇಕಾ, ಮಗನಿಗೆ ಮೆಡಿಸಿನ್ ಕೊಡಿಸ್ಬೇಕಾ? ಇದೆಲ್ಲ ಹೇಳ್ಕೊಂಡು ಅವಳು. ಅವಾಗ ಅನಿಸ್ತಾ ಇತ್ತು, ಅಕಸ್ಮಾತ್ ಈ ಬೆಡ್ಡಿಂದ ಎದ್ದೇಳಕ್ಕೆ ಟ್ರೈ ಮಾಡಿದ್ರೆ ಏನಾಗ್ತೀನಿ? ಒಂದೇ ಎದ್ದೇಳ್ತೀನಿ, ಇಲ್ಲ ಸತ್ತೋಗ್ತೀನಿ. ಅಮ್ಮ ದಿನ ಅಳೋಕ್ಕಿಂತ ನಾನು ಇವತ್ತು ಸತ್ತೋಗೋದು ಬೆಸ್ಟು.
ಇದನ್ನ ತಿಂಗಳಾನ್ಗಟ್ಲೆ ನಾನು ಬೆಡ್ಡಿಂದ ಹಿಂಗೆ ಮಲಗಿದ್ರೆ ಹಿಂಗೆ ತಿರುಗಿ ಮಲಗಿ ಅಲ್ಲಿ ಕೆಳಗೆ ಇಳಿಯೋಕ್ಕೆ ತಿಂಗಳಾನ್ಗಟ್ಲೆ ತಗೊಂಡು ಆ ಕಿಟಕಿ ನಿಂತ್ಕೊಂಡು ಎದ್ದು ಆಗುತ್ತೆ ಸತ್ತರೆ ಸಾಯಿ ಅತ್ಲಾಗೆ ಆಗುತ್ತೆ ಅಂದ್ಕೊಂಡು ಮತ್ತೆ ಲಾಂಗ್ ಜಂಪ್ ಹೈ ಜಂಪ್ ಮಾಡಿದೀನಿ ನಾನು. ಐ ಗೆಸ್ ನನ್ಗನ್ಸುತ್ತೆ ನೀವು ವಾಪಸ್ ನಿಮ್ ಊರಿಗೆ ಹೋದ್ರಲ್ವಾ, ಹೌದು ಆ ಒಂಥರ ಕಾಡೆ ನಿಮ್ಗೆ ಹೌದು ಮೆಡಿಸಿನ್ ಕಾಡೆ ಅಂತಿದ್ರಲ್ಲ. ಶಕ್ತಿ ಕಾಡೆ. ನಾನು ಎಂತ ಮನುಷ್ಯ ಅಂದ್ರೆ ಎಲ್ಲರೂ ಕಟ್ಕಿ ತಲೆ ಮೇಲೆ ಹೊತ್ಕೊಂಡು ನೀಟಾಗಿರೋ ಜಾಗದಲ್ಲಿ ಬಂದ್ರೆ ನಾನು ನೀಟಾಗಿರೋ ಜಾಗ ಇರಬಾರ್ದು. ಅಲ್ಲೇನೋ ಹೊಂಡ ಇರಬೇಕು, ಪಾತಾಳಕ್ಕೆ ಇಳಿಯಂಗಿರ್ಬೇಕು, ಬಳ್ಳಿ ಹತ್ಕೊಂಡು ಹೋಗಂಗಿರ್ಬೇಕು. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಇರಲಿಲ್ಲ. ಅವಾಗೊಂದು ಈ ಡಿಸ್ಕವರಿ ಚಾನಲ್ ಎಲ್ಲ ವೈಲ್ಡ್ ವರ್ಸಸ್ ಮ್ಯಾನ್ ಅಂತ ಬರ್ತಿತ್ತು. ನಂಗೆ ಅದು ತುಂಬ ಕನ್ಸಿತ್ತು. ನಾನು ಅದಕ್ಕೆ ಹಸಿ ತಿನ್ನೋದೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ನೋಡಿದ್ದೀನಿ. ಸೊ ನನಗೆ ಅದು ಇಷ್ಟ ಇತ್ತು. ಸೊ ಇವಾಗ ಗ್ರೇಟ್ ಕಾರ್ತಿಕ್. ಅಂದ್ರೆ ನಾನು ಹೇಳ್ತೀನಲ್ಲ, ಅದೇ ನಾವ್ ನೋಡಿಲ್ಲ, ನೀ ಆ ಥರ ಎಲ್ಲ ಅನುಭವಿಸಿರೋದನ್ನ ನಾವ್ ನೋಡಿಲ್ಲ. ಬಟ್ ಒಂಥರ ಗ್ರೇಟ್. ಅಂದ್ರೆ ನನ್ಗನ್ಸುತ್ತೆ ಯಾರು ಏನನ್ನ ಸಹಿಸಕ್ಕೆ ಶಕ್ತಿ ಇದೆ ಅಂತವ್ರಿಗೆ ದೇವ್ರು ಹೌದು ಎಲ್ಲದನ್ನೂ ಕೊಡ್ತಾನೆ, ಇವ್ನು ತಡ್ಕತಾನೆ. ನೀನಾಗಿರೋದಕ್ಕೆ ಅದನ್ನ ಸಹಿಸ್ಕೊಂಡು ಅದನ್ನ ಗೆದ್ದು ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಅವತ್ತಿನ ದಿನಕ್ಕೆ ಇದು ಯಾವುದು ನನಗೆ ಕಷ್ಟ ಕೊಡ್ತಾ ಇದೆ ಅಂತ ದೇವ್ರು ಅನ್ಸ್ಲೇ ಇಲ್ಲ, ಬಡತನ ಅಂತ ಅನ್ಸ್ಲೇ ಇಲ್ಲ. ನನಗೇನಂದ್ರೆ ಆ ಸ್ಕೂಲ್ಗೆ ಹೋಗೋಕ್ಕಿಂತ ಈ ಕೂಲಿ ಕೆಲಸ ಮಾಡೋದೇ ಬೆಸ್ಟ್ ಅನ್ಸೋದು. ಹಂಗೆ ಅನ್ಸ್ತಿತ್ತು ಅವಾಗ. ಇದೇ ಬೆಸ್ಟ್, ದುಡ್ಡು ಕೊಡ್ತಾರೆ, 4 ಜನ ಮಾತಾಡ್ಕೊಂಡಿರ್ತೀವಿ, ಆಟ ಆಡ್ಕೊಂಡಿರ್ತೀವಿ. ಇವ್ನು ಮೇಷ್ಟ್ರ ಹತ್ರ ಹೋಗು ಅಷ್ಟೆಲ್ಲ ಮಾಡಿ ಬೆಳಿಗ್ಗೆ ಆ ಗದ್ದೆ ಬೈಲು, ನಮ್ಮಲ್ಲಿ 3 ಕಿಲೋಮೀಟ್ರ್ ಗದ್ದೆಲೇ ನಡ್ಕೊಂಡು ಹೋಗ್ಬೇಕು. ಅದು ಹೆಂಗಂದ್ರೆ ಈ ಇಬ್ಬನಿ ಬೀಳೋ ಟೈಮಲ್ಲಿ ಫುಲ್ ಆ ಇಬ್ಬನಿ ನಿಂತಿರೋದು ಆ ಪೈರ್ಗಳಲ್ಲೇ, ಅದ್ರ ಮಧ್ಯೆ ನಡ್ಕೊಂಡು ಹೋದ್ರೆ ಫುಲ್ಲು ನೀರು ಸೋರ್ತಾ ಇರೋದು. ಬೆಳಗಿನ ಜಾವ 7:15 ಆ ಇಬ್ಬನಿ ನೀರು ಕೋಲ್ಡ್ ಐಸ್ ವಾಟರ್ ಇದ್ದಂಗಿರೋದು. ಆ ಮೈ ತುಂಬ ಸೋರ್ಕೊಂಡು ಇಳಿತಾ ಇದ್ರೆ ಕ್ಲಾಸಲ್ಲಿ ಕುತ್ಕೊಳ್ಳೋದು ಹೆಂಗೆ ನಾವು? ಅದ್ರಲ್ಲೂ ಮೇಷ್ಟ್ರು 8 ಗಂಟೆ ಬರೋದ್ಬಿಟ್ಟು 8:10 ಬಂದ್ಯಾ ನೀನು ದಡ್ ಅಂತ ಹೊಡೆದಾಕ್ಬಿಡೋರು. ಅಯ್ಯಯ್ಯೋ, ಇಲ್ಲಿ ಹಿಂಗೆ ನೆತ್ತಿ ಮೇಲೆ ಹಿಂಗೆ ತಮಾರ್ ಅಂತ ಹೊಡೆಯೋರು. ಅದು ಹಿಂಗಾಗಿರೋದು ನನಗೆ. ಇವತ್ತಿನ ಮಕ್ಕಳಿಗೆಲ್ಲ ಹಿಂಗೆ ಹೊಡೆದ್ಬಿಟ್ರೆ ಬೆಂಚ್ ಮೇಲೆ ಹಿಂಗೆ ಕೈನ ಉಲ್ಟಾ ಇಟ್ಟು ಈ ಮ್ಯಾಪ್ಗಳು ಬರುತ್ತೆ ಗೊತ್ತಾ, ಆ ಮ್ಯಾಪ್ಗಳು ಅದಿಗಡೆ ದೊಣ್ಣೆ ಬರೋದು, ರೂಲ್ ದೊಣ್ಣೆ. ಆ ರೂಲ್ ದೊಣ್ಣೆನ ಮ್ಯಾಪ್ ಫೋಲ್ಡ್ ಆಗದೆ ಇರಲಿ ಅಂತ ಅವ್ರು ಕಳಿಸೋರು. ಮಾಸ್ಟ್ರು ಮಕ್ಕಳನ್ನ ಫೋಲ್ಡ್ ಮಾಡಕ್ಕೆ ಯೂಸ್ ಮಾಡೋರು. ಅದನ್ನ ಹಿಂಗೆ ಬಿಟ್ಟು ಹಿಂಗೆ ಪೈಡ್ ಅಂತ ಇಲ್ಲೇ ಹೊಡೆದ್ರೆ ಇನ್ನೊಬ್ರು ಮೇಡಮ್ ಅಂತೂ ನೆನ್ಸ್ಕೊಳ್ಳೇಬೇಕು, ಎಲ್ಲದಾರೋ ಏನೋ ಪಾಪ. ಬಗ್ಸಿ ನಿಲ್ಲಿಸಿ, ಶರ್ಟ್ ಬಿಚ್ಚಿ ಬಗ್ಸಿ ನಿಲ್ಲಿಸಿ, ಕಿವಿ ಹಿಡಿಸಿ, ಈ ನಮ್ಮಲ್ಲಿ ಲಕ್ಕಿ ಕೋಲ್ ಅಂತ ಬರುತ್ತೆ, ಹೊಡೆದ್ರೆ ಚುಳ್ಳನ್ನುತ್ತೆ. ಅದನ್ನು 5-6 ಒಟ್ಟಿಗೆ ಹಿಡ್ಕೊಂಡು ಬೆನ್ನ ಮೇಲೆ ಪಟೀರ್ ಅಂತ ಹೊಡೆಯೋರು. ಆಹಾ ಎಂಥ ಮಜವಯ್ಯ. ಮೇಡ ಮುಚ್ಚೆ ಬರ್ತಾ ಇದೆ ಅಂದ್ರೆ ಸಾಕು, ಅದು ಇಲ್ಲೇ ಆಗೋಗ್ಲಿ ಅನ್ನೋರು. ಎಷ್ಟು ಸರಿ ಆಗೋಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದ್ಸರಿ ಏನ್ ಮಾಡ್ಬಿಟ್ಟೆ, ನಾನು ಯಾರೋ ಒಬ್ಬ ಬಸ್ತವನ್ ದಿನಾಕ ಕೆಸರಾರ್ಸೋನು ಬೇಕು ಅಂತ. ನಮ್ಮ ಮನೇಲಿ ಹೋದ್ರೆ ವೈಟ್ ಶರ್ಟು ಕೆಸರಾಗಿರೋದಲ್ಲ, ಅಮ್ಮ ಅಜ್ಜ ಅಜ್ಜಿ ಎಲ್ಲ ಮೆಟ್ಟೆ ಹಿಡ್ಕೊಂಡು ಒಬ್ಬೊಬ್ರು ಒಂದೊಂದು ಆಯುಧ ಹಿಡ್ಕೊಂಡು ಕೂತಿರೋರು. ನಂಗೆ ಒಂದ್ ದಿವಸ ಸಿಟ್ಟು ಬಂತು, ಈ ಮುಂಡೆ ಮಗನಿಗೆ ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಕಲ್ಲನ್ನು ತಗೊಂಡು ಬಡಾರ್ ಅಂತ ಹೊಡೆದ್ಬಿಟ್ಟೆ. ಹೇಳಿ ಬಸ್ನವರೆಲ್ಲ ಅಟ್ಸ್ಕೊಂಬಂದ್ರು. ಓಡ್ದೆ ಯಾರಿಗೂ ಸಿಗ್ಲ. ಓಡ್ತಿದ್ನಲ್ಲ, ಸಿಗ್ತೀನಿ ಎಲ್ಲಿ ಇವ್ರಿಗೆ ಹಿಡ್ಕೋಬೇಕು ನನ್ನನ್ನು. ಓಡಿ ನಮ್ಮ ಅಮ್ಮಂಗೆ ಗೊತ್ತಾಯ್ತು ಏನೋ ಮಾಡಿ ಬಂದಿದೆಯಲ್ಲ ಅಂತ ಗೊತ್ತಿಲ್ಲ. ಅಮ್ಮ ಬಸ್ಸಿಕಲ್ಲಿ ನೋಡಿದ್ಬಿಟ್ಟ ನೀ ಅಂತ ತೊಳ್ದಾಕ್ಬಿಟ್ರು. ಎಲ್ಲ ತೊಳೆದು ಮಾರನೇ ದಿನ ಸ್ಕೂಲ್ಗೆ ಹೋದ್ರೆ ಇಡೀ ಸ್ಕೂಲೇ ಫುಲ್ಲು ಸೈಲೆಂಟ್ ಇತ್ತು. 6ನೇ ಕ್ಲಾಸ್ ನಾನು ಅವಾಗ. ಹೋದೆ, ಏನಪ್ಪ ಹಿಂಗೈತೆ, ನಂದಿ ಪಿಕ್ಚರಲ್ಲಿ ಸುದೀಪ್ ಸರ್ ಬರಾಗ ನೋಡ್ತಾರಲ್ಲ ಇಡೀ ಕಾಲೇಜು ಸ್ಕೂಲು ಹಂಗೇ ನೋಡ್ತಾ ಇದಾರಂತ ಹೋದೆ. ನಮ್ಮ ಕಾಲೇಜು ಪ್ರಿನ್ಸಿಪಾಲ್ ಚೇಂಬರ್ ರೌಂಡ್ ಟೇಬಲ್ಲು, ಎಲ್ಲ ಟೀಚರ್ಸು ಕೂತಿದ್ದಾರೆ. ಸರ್ ಬರ್ಬೇಕಂತೆ ಅಂದರು. ಮರ್ಯಾದಿಲೇ ಗೊತ್ತಾಯ್ತು ನನಗೆ ಇವತ್ತು ಪತ್ರೊಡೆ ಇದೆ ಅಂತ. ಸೀದಾ ಹೋದೆ. ಫಸ್ಟ್ ಹಿಂಗೆ ಕೂತಿದ್ರು. ಫಸ್ಟ್ ಒಬ್ಬರ ಹತ್ರ ಕೋಲಿತ್ತು, ನರರಾಕ್ಷಸ ಮೇಷ್ಟ್ರವರು. ಹೊಡೆಯೋದ ಅಂದರೆ ಅವ್ರಿಗೆ ಪಾಠ ಮಾಡಿದ್ಕಿಂತ ಹೊಡೆದಿದ್ದೇ ಜಾಸ್ತಿ. ಅವ್ರು ನೋಡಿದ್ರೆ ಹಿಂಗೆ ನಗ್ತಾರೆ, ರವೀಶ್ ಮಾಸ್ಟ್ರು ಅಂತ. ಅಮ್ಮ ಅವ್ರ ಹತ್ರ ಕೋಲಿತ್ತು. ಅವ್ರು ಒಂದಿಷ್ಟು ಏನೋ ಹೇಳಿದ್ರು, ಭಾಳ ಒಳ್ಳೇದು ಕಲ್ತಿದ್ಯಾ ನೀನು, ನಮ್ಮ ಸ್ಕೂಲಲ್ಲಿ ನಿನ್ನಂತಾರೆ ಇದು ಫಸ್ಟೇ ಬಂದಿರೋದು ಬಿಡು ಹಬ್ಬ ಅನ್ನೋ ಥರ. ನಿಧಾನ ಕೋಲ್ ಹಚ್ಚಿಗೋದು. ಅಮ್ಮ ಹೆಂಗೋ ಕೋಲ್ ಹೋಯ್ತು ಅಂತ. ಆ ಕಡೆ ನೋಡಿದ್ರೆ ರೇಖಾ ಅಂತ ಅವರು ಹುಚ್ಚು ನಾಯಿ ಹೊಡೆದ. ಅಲ್ಲ, ಹೊಡಿದೇ ಇರೋರು ಯಾರು ಇರಲಿಲ್ಲ, ಆದರೆ ಸ್ವಲ್ಪ ಏರು ತಗ್ಗು ಇತ್ತು. ಹೋಗಿ ಕೊನೆಯಲ್ಲಿ ನಟರಾಜ್ ಅಂತ ಮೇಷ್ಟ್ರು. ಇವರು ಇತಿಹಾಸದಲ್ಲೇ ಹೊಡೆದವರಲ್ಲ, ಬೈದವರಲ್ಲ. ದಿನಾ ಕಾಲೇಜ್ ಸ್ಕೂಲಿಗೆ ಬಂದು ಪುಟ್ಪರ್ತಿ ಸಾಯಿಬಾಬಾರವ್ರ ಪ್ರಸಾದ ಕೊಟ್ಟು ಮಕ್ಕಳಿಗೆ ಕೈ ಮುಗಿದು, ಮೇಷ್ಟ್ರು ಮಕ್ಕಳಿಗೆ ದೇವ್ರಲ್ವಾ, ಇವ್ರಿಗೆ ಉಲ್ಟಾ, ಮಕ್ಕಳೇ ಇವ್ರಿಗೆ ದೇವ್ರು. ಇಂಥ ಮೇಷ್ಟ್ರ ಕೈಯಲ್ಲಿ ಕೈ ಹೋಯ್ತು.
ಹೊಡೆದ್ರು ನಮ್ಮ ತಾಯಣೆ ಇಲ್ಲಿ ಈ ಪೋಷನ್ ಬರುತ್ತಲ್ಲ, ಇದು ಓಪನ್ ಆಗಿ ರಕ್ತ ಬಂದ್ಬಿಡ್ತು. 2 ಕಾಲು ಹಸ್ರಾಗಿ ಪಟ್ ಅಂತ ಓಪನ್ ಆಯ್ತು. ಮಾರನೇ ದಿವಸ ಏನಾಗಿರ್ಬೋದು ಹೇಳಿ? ಇದು ಹೆಣ್ಣು ಹುಲಿ ಅಂತ ನಮ್ಮಮ್ಮ ಕಾಲೇಜಿಗೆ ಎಂಟ್ರಿ. ಯಾವನ್ ಹೊಡೆದವನು ಯಾರು ಇವನ್ನ ನೀವು ಬಸ್ಸಿಗೆ ಕಲ್ಲು ಮಾಡಿದ್ದಕ್ಕೆ ಅಂತ ಇದು ಕ್ಲಾಸ್ ತಗೊಂಡಿದ್ದ? ಬಸ್ಸಿಗೆ ಕಲ್ಲು ಹೊಡೆದಿದ್ದಕ್ಕೆ ಹಿಂಗ್ ಹೊಡೆದಿದ್ದು. ಆ ಮಾಸ್ಟರ್ ಅವತ್ತು ಯಾಕಷ್ಟು ಹೊಡೆದ್ರೋ ಗೊತ್ತಿಲ್ಲ, ಬಟ್ ತುಂಬಾ ಒಳ್ಳೆಯವರು. ಬಟ್ ಅವ್ರು ಹೊಡೆದಿದ್ದಕ್ಕೆ ಇವತ್ತೆಲ್ಲ ಹಿಂಗಿದೀವಿ ಬಿಡಿ. ಅದೇನು ನಾನು ಹೊಡೆದಿದ್ದು ತಪ್ಪು ಅಂತ ಹೇಳಿಲ್ಲ. ಅವತ್ತು ಬಸ್ಸಿಗೆ ಕಲ್ಲು ಹೊಡೆದ್ವಿ. ಮೋಸ್ಟ್ಲಿ ಅವ್ರು ಹೊಡಿಲಿಲ್ಲ ಅಂದ್ರೆ ಇನ್ನೊಂದ್ ದಿವಸ ಪಟಾಕಿ ಹಚ್ಚಾಕ್ತಿದ್ವಿ, ಬಾಂಬ್ ಹಚ್ಚಾಕೋರ್ ತರ ಆಗ್ತಿದ್ವಿ. ಥ್ಯಾಂಕ್ ಯು ಸರ್, ನನಗೆ ಅವತ್ತು ಹೊಡೆದು ಬುದ್ಧಿ ಹೇಳಿದಕ್ಕೆ. ಬಟ್ ಬಂದ್ಮೇಲೆ ಅಮ್ಮ ಶೈಕು ಏನ್ ಕೊಲ್ಬೇಕು ಅಂತ ಇದ್ದೀರಾ, ಹಂಗೆ ಹಿಂಗೆ ಅದು ಇದು ಅಂತ. ಅಲ್ಲಿಂದ ಸ್ಕೂಲೇ ಬಿಟ್ಬಿಟ್ಟೆ ನಾನು. ಆ ಸ್ಕೂಲ್ ಬಿಟ್ಬಿಟ್ಟು ಆರ್ಗ ಅಂತ ಒಂದು ಸ್ಕೂಲ್, ನಮ್ಮ ಎಕ್ಸ್ ಹೋಮ್ ಮಿನಿಸ್ಟರ್ ಆರ್ಗ ಜ್ಞಾನೇಂದ್ರ ಅವ್ರು ಇದ್ರಲ್ಲ, ಅವ್ರ ಊರಲ್ಲಿ ಒಂದು ಸ್ಕೂಲ್ ಇತ್ತು ಆರ್ಗ ಅಂತ. ಅಲ್ಲಿ ಹೋದ್ರೆ ನಾವು ಬೇರೆ ಇಲ್ಲಿ ಭಾಳ ಪಂಟ್ರಲ್ವಾ, ಅಲ್ಲಿ ಹೋದ್ರೆ ಎಲ್ಲರೂ ಇದಿದ್ರು WWF ಆಡೋರೆ. ನಾವು ಅಲ್ಲೂ ಅದೇ ನಮ್ಮ ಅಣ್ಣ ಬೇರೆ ಇದ್ದ, ನಮ್ಮ ಕಸಿನು, ಅವನು ನಾನು ಇಬ್ರು ಪಂಟ್ರು. ಅಯ್ಯೋ ಬರೀ ಇದೇ ಮಾಡಿದ್ ಬಾಳ ಮಜಾ. ಅಯ್ಯಪ್ಪ ಹಿಂಗೆಲ್ಲ ಇದ್ದ ಹುಡುಗ ಲೈಕ್ ಅದೇ ದೇವ್ರು ನಿಂದಿದ್ದಲ್ಲಪ್ಪ ಆಕ್ಚುಲಿ ಜಾತಕದಲ್ಲಿ ಇರೋದು, ನೀನ್ ತೆಗ್ದ್ ನಾನು ಇಲ್ಲ ಆಗ್ತಾ ಇದ್ದೀನಿ ಅಂತ. ನೀವು ಹೇಗೆ ಲೈಕ್ ಶಿವಮೊಗ್ಗದಲ್ಲಿ ಅನ್ಸುತ್ತೆ ಮಜಾ ಟಾಕೀಸ್ಗೆ ಆಡಿಷನ್ ಕೊಟ್ಟು? ನಾನ್ ಬದಲಾವಣೆ ಇದ್ರಕ್ಕಿಂತ ಮುಂಚೆ ಆಗಿತ್ತು. ಗಣಪತಿ ಅವ್ರು ಸಿಕ್ಕಿದ್ರಲ್ಲ, ಗಣಪತಿ ಅವರು ನನ್ನನ್ನ NSS ಕ್ಯಾಂಪಿಗೆ ಹಾಕ್ತಾರೆ. ಸೊ ಅವ್ರು ಹಾಕಿ ಸ್ವಂತ ಅವ್ರ ಮಗನ್ ತರನೇ. ನೀವು ನಂಬಲ್ಲ, ಎಲ್ರು ಕಾಲೇಜಿಗೆ 9 ಗಂಟೆಗೆ ಬಂದ್ರೆ ನಾನು ಮತ್ತೆ ಗಣಪತಿ ಸರ್ ಹೋಗ್ಬಿಟ್ಟು ಕಾಲೇಜ್ ಸುತ್ತ ಸ್ವಚ್ಛ ಮಾಡ್ಬಿಟ್ಟು, ಕಾಲೇಜಲ್ಲಿ ಚರಂಡಿ ಕತ್ಕೊಂಡಿದ್ರೆ, ಬಾತ್ರೂಮ್ ಕ್ಲೀನ್ ಇಲ್ಲ ಅಂದ್ರೆ, ಎನಿ ಕಾಲೇಜ್ ಸುತ್ತಮುತ್ತ ಯಾವ ವಾತಾವರಣ ಪ್ರತಿದಿನ ಮಾಡ್ತಾ ಇದ್ವಿ ನಾವು. ನಾನು ಗಣಪತಿ ಸರ್ ನನ್ನನ್ನು ಅಷ್ಟು ಬದಲಾವಣೆ ಮಾಡ್ಬಿಟ್ರು. ಶೋಕಿ ಮಾಡ್ತಾ ಇದ್ನಲ್ಲ, ಶೋಕಿ ಬಿಟ್ಬಿಟ್ರು. ಈ ಸಮಾಜಕ್ಕೆ ಬೇರೆ ಮಾಡೋದಿದೆ, ಬಾ ಮಾಡೋಣ ಅಂತ ಅವ್ರ ಜೊತೆ ಹೋಗೋದು. ಆಮೇಲೆ ಇದನ್ನ ಬೇಕು, ನೀವು ಗಣಪತಿ ಅವರೇ ನನ್ನ ಒಂದು ಶೋಲ್ ಹೇಳಿದ್ರು. ಸೊ ನಾನೇನು ಮಾಡ್ತಾ ಇದ್ದೆ, ಒಂದು ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದೆ. ಇದನ್ನೇನೋ ದೊಡ್ಡ ವಿಷಯ ಅಂತಲ್ಲ, ಆದರೆ ನಾನೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದೆ. ಇದು ನಮ್ಮ ಊರು ತುಂಬ ಫೇಮಸ್ ಇತ್ತು ನಾನು ಮಾಡೋ ಪಾತ್ರ. ನನಗೆ ಭಿಕ್ಷೆ ಬೀಳೋದು ಮೇಡಮ್, ಭಿಕ್ಷುಕನ ಪಾತ್ರಕ್ಕೆ ಭಿಕ್ಷೆ ಬೀಳೋದು ಎಷ್ಟು ಅಂದ್ರೆ, ಒಂದೊಂದು ಕಡೆ ಹೋದ್ರೆ 2,000 3,000. ನಮ್ಮಲ್ಲಿ 10 ರೂಪಾಯಿ ಹಾಕೋದು ದೊಡ್ಡ ವಿಷಯ. ಇವತ್ತು ನಮ್ಗೆ 2,000 3,000 ದೊಡ್ಡ ವಿಷಯ ಅಲ್ಲ, ಅವತ್ತು 2,000 3,000 ದೊಡ್ಡ ವಿಷಯ. ನಾನು ಅದನ್ನೆಲ್ಲ ತಂದು ಗಣಪತಿ ಸರ್ ಕೈಯಲ್ಲಿ ಕೊಡ್ತಿದ್ದೆ. ಏನಕ್ಕಂದ್ರೆ ನಾನು ಅದಕ್ಕೆ ಹೇಳ್ತಿದ್ದೆ, ಸರ್ ನನ್ನ ಪಾತ್ರಕ್ಕೆ ನಾನು ಆ್ಯಕ್ಟಿಂಗಿಗೆ ಅವ್ರು ಪೇಮೆಂಟ್ ಕೊಡ್ತಾರೆ, ಇದು ಬಿದ್ದಿರೋದು ಭಿಕ್ಷುಕನ ಪಾತ್ರಕ್ಕೆ. ಅವನು ಭಿಕ್ಷುಕನ ಎಮೋಷ್ನಲ್ ಕ್ಯಾರೆಕ್ಟರ್ ಅದು. ಸೊ ನನಗನ್ಸುತ್ತೆ ಈ ಪಾತ್ರದ ಥರನೇ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಸೇರ್ಬೇಕು ಅಂತ. ಏನಾಯ್ತು ಅಂದ್ರೆ, ಕಾಲೇಜಿಗೆ ಒಂದು ದಿವಸ ಒಬ್ರು ಅಜ್ಜಿ ಬಂದ್ರು. ನನ್ನ ಮಗನಿಗೆ ಹೆಡ್ ಇಂಜುರಿ ಆಗಿದೆ, ತರಕಾರಿ ಮಾರ್ತಾ ಇದ್ವಿ, ತುಂಬಾ ಕಷ್ಟ ಆಗಿದೆ, ಹಿಂಗೆ ಹೋಗಿ ಆ ಕಾಲೇಜವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ತುಂಗಾ ಕಾಲೇಜಲ್ಲಿ ಆ ಥರ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾರೆ, ಹೋಗಿ ಅಂತ ಕಳಿಸಿದ್ರು, ಅದಕ್ಕೆ ಬಂದ್ವಿ ಅಂತ ಬಂದರು. ಗಣಪತಿ ಸರ್ ಸೀದಾ ನನ್ನ ಹತ್ರ ಬಂದರು. ನಾನು ಈ ಥರ ತುಂಬ ನಾಟಕಗಳು ಮಾಡಿ ತುಂಬ ತಂದು ಕೊಟ್ಬಿಟ್ಟಿದ್ವಿ, ಒಂದು ಬಾಕ್ಸ್ ಇಟ್ಟಿದ್ವಿ ನಂದು ಸಹಾಯಧನ ಅಂತ. ಗಣಪತಿ ಸರ್ ಬಂದು, ಈ ಥರ ಒಬ್ರು ಬಂದಿದ್ದಾರೆ, ಅವ್ರಿಗೆ ಹಣ ಕೊಡೋಣ ಕೇಳಿದ್ರು. ಸಾರ್ ನನಗೆ ಅವ್ರು ಫೇಕ್ ಇದ್ದಾರ ಒಳ್ಳೆಯವ್ರು ಇದ್ದಾರ ಗೊತ್ತಿಲ್ಲ, ನಿಮಗೆ ಒಳ್ಳೆಯವರು ಅನ್ಸ್ಬಿಟ್ರೆ ಕೊಡೋಣ ಅಂತ. ಸರಿ ಅಂತ ಕೊಟ್ಟು ಕಳಿಸಿದ್ರು. ನಾನು ಮಜಾ ಭಾರತಕ್ಕೆ ಬಂದೆ, ಒಂದು ಡಬ್ಬಿಂಗ್ ಮಾಡ್ತಾ ಇದ್ದೆ. ಒಂದು ಫೋನ್ ಬಂತು, ಮಗ ಚೆನ್ನಾಗಿದ್ಯಾ ಅಂತ. ಹಾಂ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿರ್ತೀಯ, ನಿಂಗೆ ಒಳ್ಳೇದಾಗುತ್ತೆ ಅಂದು. ಯಾರು ಗೊತ್ತಾಗಿಲ್ಲ. ಅವತ್ತು ನಿಮ್ಮ ಕಾಲೇಜಿಗೆ ಬಂದಾಗ ನೀನು ಆ್ಯಕ್ಟ್ ಮಾಡಿರೋ ದುಡ್ಡು ನಂಗೆ ಕೊಟ್ಟಲ್ಲ ಮಗ, ಇವತ್ತು ಫಸ್ಟ್ ಡೇ ನನ್ನ ಮಗ ಎದ್ದು ಮತ್ತೆ ತರಕಾರಿ ಮಾರಕ್ಕೆ ಹೋಗ್ತಾ ಇದ್ದಾನೆ, ಥ್ಯಾಂಕ್ಸ್ ಕಣಪ್ಪ ಅಂತ ಫೋನ್ ಮಾಡಿದ್ರು. ನನಗೆ ಅವತ್ತು ಅನ್ನಿಸ್ತು, ನೋಡಿ ನಾವು ಒಳ್ಳೇದು ಮಾಡಿದ್ರೆ, ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಅದ್ರ ಖುಷಿ ಇದೆಯಲ್ಲ, ಇವತ್ತು ಯಾರಿಗೋ ಕೆಟ್ಟದ್ದು ಮಾಡಿ ನಾವು ಒಂದು ಆ ಖುಷಿ ಅನುಭವಿಸ್ತೀವಲ್ಲ, ಒಳ್ಳೇದು ಮಾಡಿದಾಗ ಅದು ಆಗೋ ಖುಷಿನೇ ಬೇರೆ, ಆನಂದನೇ ಬೇರೆ, ದಾನ ಧರ್ಮ ಇದರಲ್ಲಿರೋ ಖುಷಿ ಇದೆಯಲ್ಲ ಅದು ಬೇರೆ. ಸೊ ಯಾವತ್ತೋ ಒಂದು ದಿವಸ ಅವರು ಒಳ್ಳೇದಾಗಿದ್ದೀವಿ, ಚೆನ್ನಾಗಿದ್ದೀವಿ, ಬದುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾದಾಗ ಅದ್ರಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ಸ್ ಯಾವುದೂ ಇಲ್ಲ. ಇವತ್ತು ನಾನು ಹಿಂಗೆಲ್ಲ ಇದ್ದೀನಿ ಅಂದರೆ ಆ ತಾಯಿದು ಬ್ಲೆಸ್ಸಿಂಗ್ ಇದೆ. ಡೆಫಿನೆಟ್ಲಿ, ವೆರಿ ಟ್ರೂ. ಬಟ್ ಅದೇ ನನ್ಗನ್ಸುತ್ತೆ ಇದನ್ನೆಲ್ಲ ಚೇಂಜ್ ಮಾಡಿದ್ ಗಣಪತಿ ಸರ್. ಅದೇ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಓಂ ಪ್ರಥಮ ಅಂತ ನಾವು ಗಣೇಶನ್ ಪೂಜಿಸ್ತೀವಲ್ವಾ, ನಿಮ್ ಲೈಫ್ ಅಲ್ಲಿ ಕೂಡ ಓಂ ಪ್ರಥಮ ಅಂತ ಗಣಪತಿ ಸರ್ ಬಂದ್ರು,
ಹೊಸ ಚಾಪ್ಟರ್. ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಬದುಕು ಬಹಳ ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾಗಿ ನಡ್ಕೊಂಡ್ ಬಂದಿದೆ. ಹೆಂಗಂದ್ರೆ, ನೀವೆಲ್ಲ ಎದ್ದು ಬೆಳಗ್ಗೆ ತುಳಸಿಗೆ ಪೂಜೆ ಮಾಡ್ತೀರಾ, ನಮ್ಮ ಮನೇಲಿ ತುಳಸಿನೇ ಎದ್ದು ನಂಗೆ ಪೂಜೆ ಮಾಡುತ್ತೆ. ನಮ್ಮ ಅಮ್ಮನ ಹೆಸರು ತುಳಸಿ ಅಂತ. ಎದಳ 6 ಗಂಟೆ ಆಯ್ತು ಇನ್ನೂ ಮಲಗಿದ್ಯಾ, ಎದಳ ನೀನು. ನಮ್ದು ಹಿಂಗೆ ಬೆಸ್ಟ್. ಅಂಡ್ ಏನಂತಾರೆ, ನನ್ಗನ್ಸುತ್ತೆ ಇವಾಗ ನೀವ್ ಇಷ್ಟೆಲ್ಲ ಹೇಳ್ತಿದ್ದಾಗ ಎಷ್ಟು ಕ್ಯಾರೆಕ್ಟರ್ಸ್ನ ನೋಡಿದೀರಾ ಲೈಫಲ್ಲಿ. ಹೌದು ಹೌದು. ಅಂಡ್ ಆ ಕ್ಯಾರೆಕ್ಟರ್ಸ್ನ ಅಷ್ಟು ಅಬ್ಸರ್ವ್ ಮಾಡಿದೀರಾ. ಅಂಡ್ ಫಸ್ಟ್ ಆಫ್ ಆಲ್ ನೀವೇ ಒಂದ್ ದೊಡ್ಡ ಕ್ಯಾರೆಕ್ಟರ್. ಹೌದು. ಅದನ್ನೆಲ್ಲ ಮಾಡಿ ದೇವರು ಇಷ್ಟೆಲ್ಲ ನಿಂಗೆ ಅಬ್ಸರ್ವೇಷನ್ ಅದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಬಂದು ಇವಾಗ ಸ್ಟೇಜ್ ಮೇಲೆ ಮಾಡಿದನ್ನ. ಹೌದು ಹೌದು. ನನಗೆ ಎಲ್ಲರೂ ಅದನ್ನೇ ಕೇಳೋದು, ಹೆಂಗೆ ಆ ಬಾಡಿ ಲ್ಯಾಂಗ್ವೇಜ್, ಹೆಂಗೆ ನೀ ಕ್ಯಾರೆಕ್ಟರ್ ಮಾಡ್ತೀಯಾ, ಹೌದು. ಹೆಂಗೆ ನಿಂಗೆ ಭಯ ಆಗಲ್ವಾ, ನಾಚಿಕೆ ಆಗಲ್ವಾ? ಬಡತನದಕ್ಕಿಂತ ದೊಡ್ಡ ಭಯ ಇನ್ನೊಂದಿಲ್ಲ, ಅದನ್ನೇ ಮೀರಿದ್ದೀನಿ. ಆ ಬಡತನದಲ್ಲಿದ್ದಾಗ ಮಾಡಿರೋ ಕೆಲಸಗಳು ಇದಾವಲ್ಲ, ಅದಕ್ಕೆ ಅಂತಿಂತ ನಾಚಿಕೆ ಆಗ್ಬಾರ್ದಿತ್ತು, ಆ ನಾಚಿಕೆನೇ ಮೀರಿದ್ದೀನಿ. ಅದಾದ್ರ ಮೇಲೆ ನಾನು ನೋಡಿರೋ ಪ್ರತಿ ವ್ಯಕ್ತಿನೂ ಪ್ರತಿ ಕ್ಯಾರೆಕ್ಟ್ರೇ. ನಿಮ್ಮನ್ನ ನೋಡಿದ್ದೀನಿ, ನಿಮ್ ತರದವ್ರು ನಂಗೆ ಇದುವರೆಗೂ ನೀವೇ ಸಿಕ್ಕಿರೋದು, ನಿಮ್ಮನ್ ಬಿಟ್ರೆ ಯಾರೂ ಸಿಕ್ಕಿಲ್ಲ. ಅಲ್ಲೊಬ್ಬ ನಾನು ಟಗರು ಪಲ್ಯ ಮಾಡಿದೆ ಗೊತ್ತಾ, ಆ ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ. ಒಂದ್ ದಿವಸ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಕೊಪ್ಪ ತಾಲೂಕಲ್ಲಿ ಒಂದು ಕೊಗ್ರೆ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಒಂದು ಜಾತ್ರೆ ಇತ್ತು, ಅಲ್ಲಿ ನನ್ನ ಚಿಕ್ಕಮ್ಮ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದೆ. ಆ ಜಾತ್ರೆಯಲ್ಲಿ ತೇರ್ ಎಳೆಯೋಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಕುಣಿತಾ ಇದ್ದ, ಫುಲ್ಲು ಟೈಟು, ಹಿಂಗೆಲ್ಲ ಹಂಚೆಲ್ಲ ಫುಲ್ ಹಾಕೊಂಡ್ಬಿಟ್ಟು ಅಂತ ಇದ್ದ. ನೋಡ್ದೆ, ವಿಡಿಯೋ ಮಾಡಿದೆ, ಅವನ್ನೇ ಒಂದು 3-4 ದಿವಸ ನೋಡಿದೆ. ಟಗರು ಪಲ್ಯ ಬಂತು, ಇದನ್ನೇ ಇಂಪ್ಲೀಟ್ ಮಾಡಿದೆ, ಅದನ್ನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ದೆ, ಸಕ್ಸಸ್ ಆಯ್ತು. ಅದಂತೂ ಹೌದು, ವೆರಿ ನ್ಯಾಚುರಲ್. ಅಂದ್ರೆ ಎಸ್ಪೆಷಲಿ ಯಾರೊಬ್ರು ಕುಡ್ದಿರೋ ಅಂತ ಪಾತ್ರ ಮಾಡ್ಬೇಕಾದ್ರಂತೂ ಕಾರ್ತಿ, ಇಟ್ ಲುಕ್ಸ್ ಲೈಕ್ ನೀವು ನಿಜವಾಗ್ಲೂ ಇವಾಗ ಸ್ಟಾರ್ಟ್ ಆಗ ಮುಂಚೆ ಕುಡ್ಕೊಂಡು ಬಂದಿದ್ದೀರಾ. ಹಂಗೆ ಅನ್ಸುತ್ತೆ ನನಗೆ. ಟಗರು ಪಲ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಎಲ್ಲ ಕೇಳಿದ್ರು, ನಾನು ಮೇಲ್ಗಡೆ ಅದನ್ನ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬೇಕು. ನಾನು ಕಾಸ್ಟ್ಯೂಮ್ ಹಾಕೋದ್ರ ಮೇಲೆ ಕ್ಯಾರೆಕ್ಟರ್ಗೆ ಹೋಗ್ಬಿಡ್ತಿದ್ದೆ, ತೆಲಾಡ್ಕೊಂಡು ಮೆಟ್ಲು ಇಳ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಫಾರೆಸ್ಟ್ ಆಫೀಸರ್, ಸರ್ ಅಲ್ಲ ಸರ್, ನೀವು ಇಷ್ಟು ದೊಡ್ಡ ಕಲಾವಿದ್ರು, ಸಂಜೆ ಕುಡಿಯೋದು ಚೆನ್ನಾಗಿರುತ್ತೆ ಸರ್, ಬೆಳಿಗ್ಗೆನೆ ಕುಡ್ಕೊ ಬರ್ತಿರಲ್ಲ ಸರ್. ಸಂಜೆ ಬಟ್ಟೆ ತೆಗೆದು ನಾರ್ಮಲ್ ಆಗಿ ಹೋಗೋಷ್ಟೊತ್ತಿಗೆ ಅವ್ರು ಹೇಳೋದು, ಸರ್ ಸಾರಿ ಸರ್ ಗೊತ್ತಾಗಿಲ್ಲ ಸರ್, ಕುಡಿದ್ಬಿಟ್ಟೆ. ನಾನಲ್ಲ ಮರಳ ಮೇಲೆ ಹಿಂಗೆ ಬತ್ಕೊಂಡಿರ್ತಿದ್ದೆ, ಕ್ಯಾರವೇನೋ ಬೇಡವೇನೋ ಬೇಡ ಅಂತ ಮರಳಲ್ಲೇ ಬಿತ್ಕೊಳ್ಳೋದು. ಅಲ್ಲೇ ಇಲ್ಲೋ ಕ್ಯಾರೆಕ್ಟರ್ ನಂದೇ, ಕೊಳೆ ಆಗಿರೋ ಬಟ್ಟೆ, ಫೇಸ್ ಎಲ್ಲ ಡಲ್ಲು, ಎಲ್ಲಿ ಬಿದ್ರೇನು. ಆ ಭೂಮಿ ತಾಯಿ ಮೇಲೆ ಮಲಗಿದ್ರೆ ನಿದ್ದೆ ಹೆಂಗ್ ಬತ್ತಿತ್ತು ಅಂದ್ರೆ, ಅಯ್ಯೋ ದೇವ್ರೆ, ಆ ಮರಳು ಹಾಸಿತ್ತು ಆ ಶಿವನ್ ಸಮುದ್ರದಲ್ಲಿ. ನಿಮಗೆ ನಿಜವಾಗ್ಲೂ ಆ ನದಿ ಬೀಳೋದು, ಆ ಸೌಂಡು, ಆ ಮರಳು, ಆ ತಂಪು, ಹಿಂಗೆ ಮಲಗಿದ್ರೆ ಶಿವನ್ ಮಡ್ಲಲ್ಲೇ ಮಲಗಿದಾಗೋದು. ಅಂತೂ ನಾನು ಇಡೀ ಕ್ಯಾರೆಕ್ಟರ್ ಪೂರ್ತಿ ಎಣ್ಣೆ ಹೊಡ್ಕೊಂಡು ಕುಡ್ದು ಬಿದ್ದಾನು ಬಿಡೋ ಹೊತ್ನಾಗೆ. ಹಿಂಗೆ ನಾನು ಪ್ರತಿ ಪಾತ್ರಗಳನ್ನು, ಪ್ರತಿ ಸ್ಕಿಟ್ಗಳಲ್ಲೂ ಬಳಸೋ ಪಾತ್ರಗಳನ್ನು ನಾನು ಯಾರನ್ನೋ ನೋಡಿರ್ತೀನಿ, ನಾ ಅವ್ರನ್ನ ಇಮಿಟೇಟ್ ಮಾಡ್ತೀನಿ. ಅದ್ ಪರ್ಫೆಕ್ಟ್. ಅದ್ ಇಮಿಟೇಷನ್ ಅನ್ಸ್ತಾರಲ್ಲ, ನೀನ್ ಇರೋದೇ ಹಂಗೆ ತಗ್ಸ್ಬಿಡ್ಬೇಕು ನಮ್ಗೆ ಒಂದ್ ನಿಮಿಷಕ್ಕೆ. ಹೌದು. ಅಂಡ್ ಈ ಮಜಾ ಭಾರತ, ಮಜಾ ಟಾಕೀಸ್ ಅಂತೆಲ್ಲ ಶುರು ಆದ್ಮೇಲೆ, ಅಂದ್ರೆ ಇವಾಗ ಕಲ್ಚರಲ್ಲಿ ನಾ ಮಿಮಿಕ್ರಿ ಮಾಡ್ತೀನಿ ಹಿಂಗೆಲ್ಲ ಅಂತ ಗೊತ್ತಿತ್ತು. ಬಟ್ ಓಕೆ, ಒಂದು ಆಡಿಷನ್ ಅಂತ ಆಯ್ತು, ಟಿವಿಲಿ ಬರೋಕ್ಕೆ ಶುರು ಆಗಿದ್ದು. ಆವಾಗ ಹೆಂಗೆ ಈ ಕೆಲ್ಸದ ಮೇಲೆ ಅಂದ್ರೆ ಓಕೆ ನಾನು ಇದನ್ನೇ ಕೆಲಸ ಆಗಿ ತಗೋಬೋದಾ ಅಂತ ಅನ್ಸಕ್ ಶುರು ಆಗಿದ್ದು? ಇದು ಒಂದು ಏನಾಗಿತ್ತು, ನಾನು ಡಿಗ್ರಿಲಿ ಇರ್ತಾ ಒಂದು 3 ಸತಿ ನ್ಯಾಷನಲ್ಲು, ಸ್ಟೇಟು ಇದೆಲ್ಲ ಕಾಂಪಿಟೇಟ್ ಚಾಂಪಿಯನ್ ಆಗಿಬಿಟ್ಟಿದೆ. ಆ ಟೀಮ್ಗೆ ನಾನೇ ಕ್ಯಾಪ್ಟನ್ ಇದ್ದೆ. ಕರ್ನಾಟಕ ಏನು ಇದು ಟೀಮ್ ಮಾಡ್ತಾರ ಕ್ಯಾಪ್ಟನ್ ಇದ್ದೆ. ಅವಾಗೆಲ್ಲ ಹಾಗೆ ನನಗೆ ಇದರಲ್ಲಿ ಏನೋ ಆಗುತ್ತೇನೋ ಅಂತ ಒಂದು ಸೆನ್ಸ್ ಇತ್ತು. ಆಡಿಷನ್ ಕೊಟ್ಟೆ, ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದ್ನಲ್ಲ, ಅವಾಗ ಅನಿಸ್ತು ಇಲ್ಲ ಇದು ನನಗೆ ಇಷ್ಟವಾಗಿರೋ ಕೆಲಸ. ಎಲ್ಲ ಈ ಗಾರೆ ಕೆಲಸ 1 ವರ್ಷ ಮಾಡಿರ್ಬೋದು, ಹೋಟ್ಲು ಕೆಲಸ 1-2-3 ವರ್ಷ ಮಾಡಿರ್ಬೋದು, ಇನ್ನು ಐಸ್ ಕ್ರೀಮ್ ಪಾರ್ಲರಲ್ಲಿ 1-6 ತಿಂಗಳು ಮಾಡಿರೋ. ನನಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಪ್ರತಿದಿನ ನಂಗೆ ಅದನ್ನೇ ಮಾಡೋಕ್ಕೆ ಇಷ್ಟ ಇಲ್ಲ. ದಿನ ಚಿತ್ರಾನ್ನ ತಿನ್ನು ಅಂದರೆ ಚಿತ್ರಾನ್ನ ಇಷ್ಟ, ದಿನ ತಿನ್ನೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಅದರಲ್ಲಿ ಏನೋ ವೆರೈಟಿ ಬೇಕು, ನಾನು ಆ ಥರ ಬದುಕ್ದವನ. ಸೊ ಆವಾಗ ಇದು ನನಗೆ ತುಂಬ ಚೆನ್ನಾಗಿತ್ತು. ದಿನಕ್ಕೊಂದು ಪಾತ್ರಗಳು, ಹೊಸದು ಏನೋ ಕಂಡುಹಿಡಿತೀವಿ. ಇಲ್ಲೂ ಪಾತ್ರಗಳನ್ನು ಕಂಡುಹಿಡಿಬೇಕಲ್ಲ, ಇದು ಒಂದು ಸೈನ್ಸ್ ಇದ್ದಂಗೆ. ನೀವು ದಿನ ಮಾಡಿದ್ನ ಮಾಡ್ತಾನೆ ಹೋತ್ಲೆಗೆ ಅಂತಾರೆ. ಅಥವಾ ಇಲ್ಲ ಅಂದರೆ ಈಗೆಲ್ಲ ರೀಲ್ಸಲ್ಲಿ ಕೆಲವೊಂದು ಒಂದೇ ಸರಿ ಸ್ಟಾರ್ ಆಗಿ ಡಮ್ ಅಂತದಲ್ಲ, ಹಂಗಾಗ್ಬಿಡುತ್ತೆ. ಸೊ ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಅವತ್ತು ನಮಗೆ ತುಂಬ ಅಂದರೆ ಈ ಕೆಲಸಗಳು ಕಡಿಮೆ ಇದು. ಯಾವಾಗಲೂ ಏನು ಮೂಟೆ ಹೊರ ಕೆಲಸ ಇರಲ್ಲ ನಮಗೆ, ಅಲ್ಲೂ ಕೆಲಸಗಳಿಲ್ಲ. ಅದೇ ಟೈಮಲ್ಲಿ ಇಲ್ಲಿಗೆ ಬರಬೇಕಿತ್ತು, ದುಡ್ಡೇ ಇಲ್ಲ.
ಈ ನನ್ನ ಸ್ನೇಹಿತರು ಒಂದಿಷ್ಟು ಜನ ಹೆಸರು ಹೇಳಿದ್ರೆ ಎಲ್ಲರದು ಹೇಳಬೇಕು, ಬೇಜಾರು. ನನ್ನ ತುಂಗಾ ಕಾಲೇಜ್ ಸ್ನೇಹಿತರು, ಆಚೆ ಸ್ನೇಹಿತರು, ಅವರ ಪಾಕೆಟ್ ಮನಿಗಳು, 100 ರೂಪಾಯಿ ಪೆಟ್ರೋಲ್, 100 ರೂಪಾಯಿ ಪಾಕೆಟ್ ಮನಿ ಅಂದ್ರೆ ದೊಡ್ಡ ವಿಷಯ ಅವತ್ತು, ಪೆಟ್ರೋಲಿಗೆ ದೊಡ್ಡ ವಿಷಯ. ಆ ಪಾಕೆಟ್ ಮನಿಗಳನ್ನು ಸೇರಿಸಿ, ಶರತ್ ಅಣ್ಣ ಇವರೆಲ್ಲ ಸೇರಿಸಿ ನನಗೆ ದುಡ್ಡು ಒಟ್ಟಾಕಿ ಹೋಗು ನೀನು ಬೆಂಗಳೂರಿಗೆ ಮಜಾ ಬರ್ತಾ ಫಸ್ಟ್ ಡೇ ಕಳಿಸಿರೋದು ಅವರು. ಸೊ ಆ ಫ್ರೆಂಡ್ಸನ್ನು ಮರೆಯಂಗಿಲ್ಲ, ಮರೆಯಕ್ಕೆ ಆಗಲ್ಲ. ನಾನು ಇವಾಗಲೂ ಅಷ್ಟೇ. ನನಗೆ ಯಾರ ನಿನ್ನ ಫ್ರೆಂಡ್ಸ್ ಯಾರ ಕೇಳಿ ನನಗೆ ಅವರೇ ನೆನಪಾಗೋದು, ನನ್ನ ಮೇಯ್ನ್ ಅವರೇ, ನನ್ನ ಊರು ಹುಡುಗರೇ. ಹೌದು. ಅವ್ರು ಇವತ್ತಿಗೂ ನನ್ನ ಹತ್ರ 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಗೆಲುವು ಮಾತ್ರ ಬೇಕು ಅವರಿಗೆ, ನನ್ನ ಸಂತೋಷ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದೇನೂ ಹಾಗೇ ಇರಿ. ಸೊ ಇಲ್ಲ, ಹಾಗೆ ಇರ್ತಾರೆ, ಅದೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ನಿಮ್ನ ನಾವೇನ್ ಚೇಂಜ್ ಮಾಡಕ್ ಆಗಲ್ಲ. ಅನ್ಕೊಂಡಿರ್ತೀವಿ, ಅವರೇ ಚೇಂಜ್ ಆಗ್ಬಿಡ್ತಾರೆ, ನಾವು ಚೇಂಜ್ ಅವ್ರ ಆಗಿರಲ್ಲ. ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಹುಡುಗರೇ ಚೇಂಜ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಬಂದಾಗ ನಾನು ಅನಿಸ್ತು ಇಲ್ಲಿ ಆಮೇಲೆ ಮಜಾ ಭಾರತ ವೇದಿಕೆ, ಈ ಕಾಮಿಡಿ ಟಾಕೀಸ್ ವೇದಿಕೆ, ಗಿಚ್ಚಿ ಗಿಲಿಗಿಲಿ ವೇದಿಕೆ, ಮತ್ತು ಕಾಮಿಡಿ ಕಿಲಾಡಿ ವೇದಿಕೆ ಇವೆಲ್ಲ ಇದಾವಲ್ಲ, ಇವೆಲ್ಲ ನಮ್ಮಂಥ ಎಷ್ಟೋ ಕಲಾವಿದರಿಗೆ ತುಂಬ ಹೆಲ್ಪ್ ಮಾಡಿದೆ. ಅದಾದ್ರ ಮೇಲೆ ಎಷ್ಟೋ ಕಲಿಸಿದೆ. ನಾವು ನಮಗೆ ಬರೋದೇ ಆ್ಯಕ್ಟಿಂಗ್ ಅಂದ್ಕೊಂಡಿದ್ವಿ, ಅದಲ್ಲ ಇನ್ನೂ ಬೇರೆ ಐತೆ ಅಂತ ಹೇಳ್ಕೊಟ್ಟಿದೆ. ಇದು ಆ್ಯಕ್ಚುಲಿ ನನಗೆ ವೇದಿಕೆ ಅನ್ನೋದಕ್ಕಿಂತ ಪಾಠಶಾಲೆನೇ ಅಂತ ಹೇಳ್ಬೋದು. ಖಂಡಿತ. ಅಂಡ್ ಅಷ್ಟೆಲ್ಲ ನೀವು ಸುಮಾರು ವರ್ಷ ಇದೇ ತರ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ 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 9 ಮಾಡಿ ವರ್ಷ. ಒಂದಿನ ಗಿಚ್ಚಿಗಿಲಿಗಿಲಿ ಸೀಸನ್ 3 ವಿನ್ನರ್ ಟೈಟಲ್ ತಗೋತೀರಾ. ಆದ್ರೆ ಒಂಥರ ಈಗ ಹೆಂಗೆ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ಬೇಕಾದ್ರೆ ನೀವ್ ಅಂದ್ರಿ ನನ್ ಕ್ಯಾಪ್ಟನ್ ಆದೆ, ಹೌದು ಅದೊಂಥರ ಗೆದ್ದಂಗೆನೆ ಹೌದು ಕ್ಯಾಪ್ಟನ್ ಹೌದು ಆಗೋದು. ಹೌದು. ಇಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿ ನಿಮ್ಮ ಕಾಮಿಡಿ ಟೈಮಿಂಗಿಗೆ, ಸೆನ್ಸ್ಗೆ, ನೀವು ಹಾಕಿರೋ ಹಾರ್ಡ್ ವರ್ಕ್ಗೆ ಒಂದು ರೆಕಗ್ನಿಷನ್ ವಿನ್ನರ್ ಅಂತ. ಅಂದರೆ ಫಸ್ಟ್ ಆಫ್ ಆಲ್ ಹೌದು. ನಾವು ಅನ್ಕೊಂಡಿರ್ತೀವಿ ಆಗ್ಬೇಕು ಹಾ. ಒಂದಿನ ಅಂತ, ಆ್ಯಂಡ್ ಆ ದಿನ ಬಂದಾಗ ಇದು ಸಾಮಾನ್ಯ ಯುದ್ಧ ಆಗಿರಲಿಲ್ಲ ಅಲ್ಲಿ. ಹೌದು. ಯಾಕಂದ್ರೆ ನನಗಿಂತ ಬಲಶಾಲಿಗಳೇ ಇರೋದು. ಹ. ನಾನೇ ಬಲಶಾಲಿ ಅಂದ್ರೆ ನನಗಿನ್ನ ಬಲಶಾಲಿ ಅನ್ನೋರು ಇರ್ತಾರೆ. ಅದು ನಾವು ಇಷ್ಟು ವರ್ಷಗಳ ಕಾಲ ಒಟ್ಟಿಗೆ ಮಾಡಿ ವಿತೌಟ್ ಕಾಂಪಿಟೇಷನ್ ಮಾಡಿರೋದು. ಈಗ ಕಾಂಪಿಟೇಷನ್ ಅಂದರೆ ಹೊಡೆದಾಡೋದು ಕಷ್ಟ, ಒಬ್ರಿಗಿಂತ ಒಬ್ರು ರಾಕ್ಷಸರು. ಅಲ್ಲಿ ಗೆದ್ದಾಗ ಅದ್ರ ಖುಷಿಗೆ ಬೇರೆ. ಈ ನೆಪೋಲಿಯನ್ ಬೋನಾಪಾರ್ಟೆ ವರ್ಲ್ಡ್ ಗೆದ್ದಾಗ ಅವನಿಗೊಂದು ಖುಷಿ, ಹಿಟ್ಲರ್ ಏನೋ ಗೆದ್ದಾಗ ಅವರಿಗೆಲ್ಲ ಆಗುತ್ತಲ್ಲ. ಎಲ್ಲರೂ ಒಂದೊಂದು ರಾಜ್ಯ, ಒಂದೊಂದು ದೇಶ ಇದ್ದಂಗಿದ್ರು ಅಲ್ವಾ. ಹೌದು. ಅಲ್ಲಿ ಗೆದ್ದಾಗ ಇದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟೆ, ಅದೊಂದು ಉಸಿರಿರುತ್ತೆ ಗೊತ್ತಾ, ಆ ನಿಟ್ಟುಸಿರು, ಅದು ಅವತ್ತಾಯ್ತು. ನನಗೆ ಅದನ್ನ ಅಂದ್ರೆ ನಾನು ಅಷ್ಟೇ ಗೆಲ್ಲಕ್ಕೆ ಕಷ್ಟಪಟ್ಟಿದ್ದೀನಿ. ಹೌದು, ಡೆಫಿನೆಟ್ಲಿ. ಹಾರ್ಡ್ ವರ್ಕು, ಆ ರಾತ್ರಿ ಇಡೀ ಮಲಗದೆ ಬೆಳಗಿನ ತನಕ ಅದನ್ನ ನೆನ್ಸ್ಕೊಂಡ್ರೇನೆ ಅಯ್ಯೋ, ಇದೊಂದು ದಂಡಯಾತ್ರೆ ತರನೇ ಇತ್ತು. ಹೌದು. ಅಂದ್ರೆ ಇನ್ಫ್ಯಾಕ್ಟ್ ಅಂದ್ರೆ ಟೆಲಿವಿಷನ್ ಅಲ್ಲಿ ಬೇರೆ ಬರ್ತಿದ್ದರಿಂದ ಜನಕ್ಕೆ ನೀವು ತುಂಬಾ ಹೌದು. ಇನ್ನೂ ಹತ್ರ ಆದ್ರಿ. ಏನಾಗ್ಬಿಡುತ್ತೆ ಗೊತ್ತಾ, ನಾನು ಕಾಮಿಡಿಯನ್ ಅಂತ ರಿಜಿಸ್ಟರ್ ಮಾಡಕ್ಕೆ ತುಂಬಾ ವರ್ಷಗಳು ಬೇಕು. ಸೊ ನಾವೀಗ ಸಿನಿಮಾಕ್ಕೆ ಹೋದ್ರೆ ಆದಷ್ಟು ಬೇಗ ರೀಚ್ ಆಗ್ಬೋದು. ನೀವು ಸಿನಿಮಾಕ್ಕೆ ಹೋಗಿ ನಾನು ಕಾಮಿಡಿಯನ್ ಅಂತ ರೀಚ್ ಮಾಡ್ಸಕ್ಕೆ ಎಷ್ಟು ಸಿನಿಮಾ ಮಾಡಬೇಕು. 13 ಶೋ ಮಾಡಿದೆ ನಾನು ಕಾಮಿಡಿಯನ್ ಅಂತ ರೀಚ್ ಮಾಡ್ಸಕ್ಕೆ, ಜನ ಒಪ್ಕೊಳಕ್ಕೆ, ಹೌದು. ಹುಲಿ ಕಾರ್ತಿಕ್ ಅಂತ ಕೂಗಕ್ಕೆ. ಸಿನಿಮಾಕ್ಕಾದ್ರೆ ಎಷ್ಟು ಸಿನಿಮಾ ಮಾಡಬೇಕು. ಸೊ ನಾನು ಈ ಚಾನಲ್ಗೆ, ಕಲರ್ಸ್ಗೆ, ಝೀಗೆ ಹೌದು ಯಾವತ್ತು ಆಭಾರಿಯಾಗಿದ್ರು, ಎಷ್ಟು ಆಭಾರಿಯಾಗಿದ್ರು ಕಡಿಮೆನೆ. ಅಂಡ್ ಈ ಟಿವಿ ಶೋ ಎಲ್ಲ ಮಾಡ್ತಿರೋ ಟೈಮಲ್ಲೇನೆ ಅಂದ್ರೆ ಆಕ್ಟಿಂಗ್ ಅನ್ನೋದು ಒಂದು ನನ್ನಲ್ಲಿ ಆ ಒಂದು ಆಸಕ್ತಿ ಇದೆ ಅಂತ ಗೊತ್ತಾಯ್ತು ನಿಮಗೆ. ಅದಾದ್ಮೇಲೆ ಸಿನಿಮಾಗೆ ಆಡಿಷನ್ ಕೊಡಕ್ಕೆ ಶುರು ಮಾಡಿದ್ದ ಅಥವಾ ತಾನಾಗೆ ಮೊದಲು ಕರೆ ಬಂದಿದ್ದ? ನೀವು ಫಸ್ಟ್ ವರ್ಕ್ ಮಾಡಿ ಸಿನಿಮಾ ಎಲ್ಲ ತ್ರಿವಿಕ್ರಮ ತ್ರಿವಿಕ್ರಮ ಅನ್ಸುತ್ತೆ. ಹೌದು. ಸಿನಿಮಾ ಎಲ್ಲ ಅದೇ ತಾನಾಗೆ ಕರೆ ಬಂದಿದ್ವು ಓಕೆ. ಎಲ್ಲ ಸಿನಿಮಾನು. ಸೊ ಅದ್ರಲ್ಲಿ ಏನಿಲ್ಲ, ತ್ರಿವಿಕ್ರಮ ಫಸ್ಟ್ First ಸಿನಿಮಾ. film. ಆಹಾ ಎಂತ ಕ್ಯಾರೆಕ್ಟ್ರು, ಸಖತ್ ಕ್ಯಾರೆಕ್ಟ್ರು. ನಾನು ಅವಾಗ ಹಂಗೆ ಇದ್ದೆ ಬಿಡಿ, ಚಪ್ಪರ್ ತರ ಒಂಥರ ಗಲೀಜು ಕ್ಯಾರೆಕ್ಟ್ರು, ಅದ್ಭುತ ಕ್ಯಾರೆಕ್ಟ್ರು. ಅಷ್ಟು ದೊಡ್ಡ ಸಿನಿಮಾಕ್ಕೆ ಸುಮಾರು ಕೋಟಿಗಟ್ಟಲೆ ಬಜೆಟಿನ ಸಿನಿಮಾ ಅದು. ಒಂದು 8-9 ಕೋಟಿ ಸಿನಿಮಾ, ಅದು ಎಷ್ಟೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಸಿನಿಮಾದಲ್ಲಿ ನನ್ನ ಫಸ್ಟ್ ಅಟೆಂಪ್ಟು, ಅದು ನೆಗೆಟಿವ್ ಶೇಡು, ಹೀರೋನೇ ಸಾಯಿಸುವಂಥ ಕ್ಯಾರೆಕ್ಟ್ರು. ಖುಷಿ ಆಯಿತು. ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ದೊಡ್ಡದೇನು ಮಾಡೋಕ್ಕಾಗಿಲ್ಲ ಅಂದರು,
ಕಲಿತಾ ಹೋದೆ. ಸಿನಿಮಾದಲ್ಲಿ ಏನು ಕಲಿಯಕ್ಕೆ ದಿನಗಳು ಬೇಕಿತ್ತು, ಇಷ್ಟು ದಿನ ಆ ಸಿನಿಮಾದಲ್ಲಿ ಹಿಂಗೆ ಸಿನಿಮಾ ಆಕ್ಟಿಂಗ್ ಬೇರೆ, ಸ್ಟೇಜ್ ಆಕ್ಟಿಂಗ್ ಬೇರೆ, ಇಲ್ಲಿ ಇಷ್ಟು ರಿಯಾಕ್ಷನ್ ಬೇಕು, ಇದು ಇಷ್ಟೇ ಫ್ರೇಮ್ ಅಲ್ಲಿ ಇರಬೇಕು, ಇದನ್ನೆಲ್ಲ ಕಲಿಯಕ್ಕೆ ಇಲ್ಲಿ ಗಂಟ ಮಾಡಿರೋ ಸಿನಿಮಾಗಳು ಹೆಲ್ಪ್ ಆಗ್ತಾ ಹೋದ್ವು. ಹೌದು, ಬಿಕಾಸ್ ಸ್ಟೇಜ್ ಮೇಲೆ ಮಾಡೋ ಒಂದು ನಂದು ಸ್ಟೇಜ್ ಮೇಲೆ ಎನರ್ಜಿ ಅಲ್ಲಿ ಮಾಡ್ಬಿಟ್ರೆ ಕ್ಯಾಮ್ರಾಮ್ಯಾನು ಬಂದು ಕತ್ತರಿಸ್ಬಿಡುವ ನಮ್ಮನ್ನ. ಏನು 25 ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಬಹಳ ಯೋಚನೆ ಮಾಡಿ ಹಿಂಗ್ ಕೈ ತೆಗೆದು ಡೈಲಾಗ್ ಹೇಳಿ ನಾವೇ ನಮಸ್ಕಾರ ಕಾಣೋಣ ಅಂದ್ರೂ ಎಲ್ಲೋ ಒಂದು ಕ್ಯಾಮ್ರಾದಲ್ಲಿ ಬಂದಿರ್ತದೆ. ಇಲ್ಲಿ ಹಿಂಗ್ ಮಾಡಿ ನಮಸ್ಕಾರ ಕಾಣೋಣ ಅನ್ಬೇಕು ಅಲ್ವಾ? ಇದು ಸಿನಿಮಾ, ಫ್ರೇಮ್ ಟು ಫ್ರೇಮ್ ಗೊತ್ತಿರ್ಬೇಕು. ಸೊ ಅದು ಕಲಿಯಕ್ಕೆ ತುಂಬಾ ಚೆನ್ನಾಗಾಯ್ತು. ಅದ್ಮೇಲೆ ನೀವು ಸುಮಾರು ಸಿನಿಮಾಗಳು ಮಾಡಿದಿರ ಇದುವರೆಗೂ, ಬೆಂಕಿ, ಟಗರು ಪಲ್ಯ ಅದೆಲ್ಲಾನು. ನಂತರ ನೆಗೆಟಿವ್ ಪಾತ್ರ ಮಾಡುವಾಗ ಅಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಕಾಮಿಡಿಯನ್ ಅಂತ ರೆಜಿಸ್ಟರ್ ಆಗಿದ್ದೀರಾ, ನೆಗೆಟಿವ್ ಶೇಡ್ ಸಿಕ್ಕಾಗ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತಲ್ವಾ? ಒಂದ್ ಸಮಸ್ಯೆ ಇಲ್ಲ, ಏನ್ ಗೊತ್ತಾ, ನಾನು ನೋಡಿದ್ರೆ ಸ್ವಲ್ಪ ಈ ತಮಿಳು ನೆಗೆಟಿವ್ ರೋಲ್ಸ್ ಎಲ್ಲ ಮಾಡ್ತಾರಲ್ಲ, ಆ ಶೇಡ್ ಇದೆ ನನಗೆ. ಇನ್ನೊಂಚೂರು ಲುಕ್ ವೈಸ್ ಹಂಗಿದೀನಿ ನಾನು. ಸೊ ನೆಗೆಟಿವ್ ಲುಕ್ ನಂಗೆ ಆಪ್ಟ್ ಆಗಿ ಟ್ಯಾಟೋ ಗೀಟೋ ಅಂದ್ರೆ ನೆಗೆಟಿವ್ ಒಂದು ದೊಡ್ಡ ಈ ಸ್ಟ್ಯಾಂಡರ್ಡ್ ವಿಲನ್ ಅಲ್ಲ ತರ ಈ ಚಪ್ಪರು. ನಾ ಹೇಳೋದ್ ಹೆಂಗೆ ಗೊತ್ತಾಯ್ತು, ನಿಮ್ಮನ್ನ ನೋಡಿದ್ರೆ ಈಗ ಕ್ಯಾರೆಕ್ಟರ್ ಅಲ್ಲಿ ಇವನ್ ಮಾಡಿರೋಕ್ ಸಾಧ್ಯ ಇಲ್ಲ ಅಂತ ಅನ್ಸ್ಬೇಕು, ಆಮೇಲೆ ಅನ್ನೋ ತರ ಕ್ಯಾರೆಕ್ಟರ್ಗಳು ಈ ತರ ಎಲ್ಲ ಮಾಡಿರೋದು. ಈ ವಡ ಚೆನ್ನೈ ಇಲ್ಲಿ ಬರ್ತಾವಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು, ಈಗ ಭೀಮದಲ್ಲಿ ಬರ್ತಾವಲ್ಲ ಕ್ಯಾರೆಕ್ಟರ್ಗಳು, ಸಲಾಗದಲ್ಲಿ, ಆ ತರ ಕ್ಯಾರೆಕ್ಟರ್ಗಳು ನನ್ಗೆ ಇಷ್ಟ. ಏನ್ ಎಫೆಕ್ಟ್ ಆಗಿಲ್ಲ, ಚೆನ್ನಾಗೇ ಆಯ್ತು. ಅಂದ್ರೆ ಅದೊಂಥರ ನಿಮ್ಗೆ ಹೆಂಗೆ ಕಷ್ಟ ಏನಾಗಿಲ್ಲ. ನನ್ನ ನಾಟಕಗಳನ್ನೆಲ್ಲ ನೆಗೆಟಿವೇ ಮಾಡ್ತಾ ಇದ್ದಿದ್ದು, ಡ್ರಾಮಾದಲ್ಲೆಲ್ಲ ಬರೀ ನೆಗೆಟಿವ್ ಮಾಡ್ದಿರೋದು ನಾನು. ಆದ್ರೂ ಟಗರು ಪಲ್ಯ ಹೌದು, ಅಯ್ಯೋ ಮರೆಯಕ್ಕೆ ಆಗಲ್ಲ. ಹೆಂಗೆ ಅಂದ್ರೆ ಒಂದ್ ಫ್ರೇಮ್ ಅಲ್ಲಿ ನೀವೆಲ್ಲೋ ಕಾರ್ನರ್ ಅಲ್ಲಿ ಅಂದ್ರೆ ಕಣ್ಣು ಅಲ್ಲಿಗೆ ಎಷ್ಟು ಜನ ಹೇಳಿದ್ದಾರೆ. ಹೌದು, ಎಷ್ಟು ತುಂಬಾ ಜನ ಹೇಳಿದ್ದಾರೆ. ವೆರಿ ನೈಸ್. ಅಂಡ್ ಈಗ ಸಿನಿಮಾ ಜರ್ನಿ ಅಂತ ಬಂದಾಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್, ಸ್ವಲ್ಪ ಅದೇ ತರ ಕೂತು ಮಾತಾಡ್ಬೇಕು ಇವಾಗ ಅಲ್ವಾ? ಡೆವಿಲ್ 11ನೇ ತಾರೀಕು ರಿಲೀಸ್. ಅಂಡ್ ಏನಂತಾರೆ ಮೋಸ್ಟ್ ಅಂದ್ರೆ ಇವಾಗ ನಾವು ಎಷ್ಟೊಂದು ಫಿಲಮ್ಗಳು ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇರ್ತೀವಲ್ವಾ? ಅಂದ್ರೆ ಮುಂಚೆ ಆ ಥರ ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಬಂದ್ಮೇಲೆ ಜನರಿಗೆ ಒಂಥರ 10 days to go, 9 days to go, ಇದು ಹೋಗ್ತಾನೆ ಇಲ್ಲ, ದಿನ ತಳ್ಳಬೇಕು ನಾವೇ ಅಂತಲ್ಲ. ಆಮೇಲೆ ಕಾರ್ತಿ ಹೇಳಕ್ಕಾಗಲ್ಲ, ಹಿಂಗ್ ಕಣ್ಮುಚ್ಚ ಆ ದಿನ ಬಂದೇ ಬಿಡುತ್ತೆ. ಸೊ ಡೆವಿಲ್ ಫಿಲಮ್ ಅಲ್ಲಿ ಅದು ನಮ್ಮ ಒಂಥರ ಎಲ್ಲರ ಫೇವ್ರೆಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ವರ್ಕ್ ಮಾಡಿದೀರಾ. ಅಂದ್ರೆ ಈಗ ಆ ಸರ್ ಇದಾರೆ ಅಂದ್ರೆ ಅದೊಂದು ದೊಡ್ಡ ಪ್ರಾಜೆಕ್ಟ್, ಅದ್ರ ಮೇಲೆ ಅಂತ ಒಂದು ಬ್ಯಾನರ್, ಪ್ರೊಡಕ್ಷನ್ ಹೌಸು, ಇಷ್ಟು ಜನ ಒಂದು ಫ್ಯಾನ್ ಬೇಸ್ ಕಾಯ್ತಾ ಇರೋದು. ಹೇಗಿತ್ತು ಡೆವಿಲ್ ಅಲ್ಲಿ ಕೆಲಸ ಮಾಡಿದ್ದು? ಇದು ಅಂದ್ರೆ ಕೆಲವೊಂದು ದಿನಗಳನ್ನ ಲೈಫಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಅಂತಾರಲ್ಲ, ಫಸ್ಟ್ ಇದನ್ನೇ ಬರಿಬೇಕು. ಎಷ್ಟೋ ದಿನಗಳು, ಎಷ್ಟೋ ನೋವುಗಳು, ಏನೇನೋ ಕಳೆದು ಬಂದಿದ್ನೆಲ್ಲ ಈ ಸಿನಿಮಾ ಮರೆಸ್ಬಿಡ್ತಾರೆ. ಬದುಕಲ್ಲಿ ಇವೆಲ್ಲ ಬಂದಿರೋದೇ ನಿಂಗೆ ಇದನ್ನ ತೋರ್ಸಕ್ಕೆ. ಯಾರಾದರೂ ಅದು ನಾನು ಬಾಸ್ ಬಗ್ಗೆನೋ ಸಿನಿಮಾ ಬಗ್ಗೆನೋ ಮಾತಾಡಾಗ ಸಿಂಪತಿ ಅದು ಇದು ಅಂತ ಎಲ್ಲೋ ಸುಮ್ಮನೆ ಅದು ಕಮೆಂಟ್ ಮಾಡೋರು, ಅವರಿಗೆ ಆ ಫೇಸು ಹಾಕಿರಲ್ಲ ರೀ, ಒಬ್ಬ ಫಾಲೋವರ್ ಇರಲ್ಲ, ಅವ್ರಿಗೆ ಫಾಲೋವರ್ಸು ಇರಲ್ಲ, ಸುಮ್ಮನೆ ಅವ್ರೇನೋ ತೇವಲಿಗೆ ಇದು ಮಾಡ್ತಾರೆ. ಆದರೆ ಅವ್ರಿಗೆ ಹೇಳ್ತೀನಿ, ಈ ಸಿನಿಮಾ ಸೆಟ್ ಒಳಗೆ ಹೋಗೋಕ್ಕೆ ಎಷ್ಟು ದಿನಗಳು ಕಷ್ಟಪಟ್ಟಿದ್ದೀನಿ, ಯಾರ್ಯಾರು ಕಾಲು ಹಿಡ್ದಿದ್ದೀವಿ, ಯಾರ್ಯಾರು ಉಚ್ಚೆ ಕಕ್ಕಸ್ ಬಾಚಿದ್ದೀವಿ ಬದುಕಲ್ಲಿ. ನನ್ನ ತಾಯಿನ ಸುಖನ ಎಷ್ಟು ಕಿತ್ಕೊಂಡಿದ್ದೀನಿ, ಅವಳ ಕಣ್ಣಲ್ಲಿ ಎಷ್ಟು ಕಣ್ಣೀರು ಹಾಕ್ಸಿದ್ದೀನಿ, ನಾನು ಎಷ್ಟು ನೋವು ತಿಂದಿದ್ದೀನಿ, ನಾನು ಸುತ್ತ ಇರೋರನ್ನ ನಾವು ಯಾರ್ಯಾರನ್ನ ಬಿಟ್ಟು ಬದುಕಿದ್ದೀವಿ, ಯಾರನ್ನ ಕಳ್ಕೊಂಡಿದ್ದೀವಿ. ನಂಗೆ ತಾಯಿ ಅಂದರೆ ಪ್ರಾಣ, ಅವಳಿಗೆ ಊರು ಅಂದ್ರೆ ಪ್ರಾಣ. ಅವಳು ಇಲ್ಲಿಗೆ ಬರಲ್ಲ, ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆದರೂ ನಾವು ಬಿಟ್ಟು ಬದುಕ್ತಾ ಇದ್ದೀವಿ. ಈ ಥರ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಸ್ವಾಮಿ, ಸುಮ್ಮನೆ ಅಲ್ಲ. ಒಟ್ಟು ಅಲ್ಲಿ ನಾನು ಫೋನ್ ಹಾಕಿದ ತಕ್ಷಣ ಇಲ್ಲಿ ಬಂದು ನಿಂತಿಲ್ಲ, ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆಗಿಂತನೂ ದೊಡ್ಡದು ಮಂಡಿಲಿ ಬಂದಿರೋದು ನಾವು.
ನಮ್ಗೆ ಹೆಮ್ಮೆ ಆಗುತ್ತೆ ಹೇಳ್ಕೊಳಕ್ಕೆ. ಅಷ್ಟು ದೊಡ್ಡ ಮನುಷ್ಯರು ನಮಗೆ ಬಂದು ಚೆನ್ನಾಗಿದೆಯಾ ಕೇಳಿದ್ರೇ ದೊಡ್ಡ ಹೆಮ್ಮೆ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಸ್ವಂತ ಮಗನ ಥರ ಊಟ ಮಾಡಿಸ್ಕೊಂಡು, ಅವ್ರ ಆರೋಗ್ಯಗಳು ಸರಿ ಇಲ್ಲ ಅಂದರೂ, ಅವ್ರ ಮನಸ್ಥಿತಿ ಸರಿ ಇರಲಿಲ್ಲ ಅಂದ್ರೂ ನಮ್ಮ ಮನಸ್ಥಿತಿಗೆ ಚೂರು ಚ್ಯುತಿ ಬರಬಾರ್ದು ಅಂತ ಇಡೀ ಸೆಟ್ಟನ್ನು ತನ್ನ ಸ್ವಂತ ಮಕ್ಕಳನ್ನ ಥರ ನೋಡ್ಕೊಂಡು ಆ ದೇವತಾ ಮನುಷ್ಯನ ಬಗ್ಗೆ 2 ಮಾತಾಡಿಲ್ಲ ಅಂದರೆ ನಾನು ಯಾಕೆ ಕಲಾವಿದ ಆಗಿ ನಾನು ಇಷ್ಟು ದಿನ ಬಾಸು ಅಂತ ತಿರುಗಿ ಅವ್ರ ಸಿನಿಮಾದಲ್ಲೇ ಅವರ ಇದರಲ್ಲೇ ನನ್ನ ಮನೆ EMI ಕಟ್ಟಿ ನಾನು ಊಟ ಮಾಡಿ ನನ್ನ ಜೀವನನ ನಡೆಸ್ತಾ ಇದ್ದವನು, ಇವತ್ತು ಅವ್ರ ಬಗ್ಗೆ ನಾನು 2 ಮಾತಾಡಿಲ್ಲ, ಆ ಸಿನಿಮಾದ ಬಗ್ಗೆ 2 ಮಾತಾಡಿಲ್ಲ ಅಂದರೆ ನಾನು ಯಾತಕ್ಕೋಸ್ಕರ ಇಲ್ಲಿದ್ದೀನಿ ಅಲ್ವಾ? ದರ್ಶನ್ ಸರ್ ಸಿನಿಮಾಗೆ ಸಿಂಪತಿ ಬೇಡ, ಅವ್ರ ಸಿಂಪತಿಲೆಲ್ಲ ಬರೋರಲ್ಲ, ಬೆವರಲ್ಲಿ ಬಂದಿರೋರು ಅಲ್ವಾ? ಇವತ್ತು ಯಾಕೆ ಅವ್ರ ಬಗ್ಗೆ ಜಾಸ್ತಿ ನಾನು ಮಾತಾಡ್ತೀನಿ ಅಂದರೆ ಒಳ್ಳೆ ಜಾಸ್ತಿ ಮಾಡಿದಾರ್ರಿ. ನಾನಂತ ಎಷ್ಟೋ ಜನ ಬಡ ಕಲಾವಿದರಿಗೋ, ಬಡವರಿಗೋ, ಡೈರೆಕ್ಟ್ರಿಗೋ, ಪ್ರೊಡ್ಯೂಸರಿಗೋ, ಆ್ಯಕ್ಟ್ರಿಗೋ, ಸಿನಿಮಾದವರಿಗೋ, ಸಿನಿಮಾಗೆ ಸಂಬಂಧಪಟ್ಟವರಿಗೋ, ಸಂಬಂಧ ಪಡದೇ ಇರೋರಿಗೋ ಇವತ್ತು ಅವ್ರು ಇಲ್ಲ ಅಲ್ವಾ? ಅವ್ರು ಇಲ್ಲದೆ ಇರೋದು ಅವ್ರ ಅಭಿಮಾನಿಗಳ ಶಾಪ. ಅದು ಬಿಡಿ, ಅದಲ್ಲ ನಾನು ಹೇಳ್ತಾ ಇರೋದು. ಎಷ್ಟೋ ಮೂಕ ಪ್ರಾಣಿಗಳ ಕೂಗು ನಿಮಗೆ ಕೇಳಿಸ್ತಾ ಇದೆಯೇನ್ರಿ? ಅವ್ರು ಇಲ್ಲದೆ ಇದ್ದರೆ ಕೋವಿಡಲ್ಲಿ ಒಂದು ಕರೆ ಕೊಡ್ತಾರೆ, ಕಣ್ಣಾರೆ ನೋಡಿದಿರಲ್ವ ಏನಾಯಿತು ಅಂತ. ಅವ್ರು ಇದ್ದಿದ್ರೆ ಮನುಷ್ಯರಿಗೆ ಮಾಡೋದು ಹೋಗ್ಲಿರಿ, ಪ್ರಾಣಿಗಳಿಗೂ ಮಾಡ್ತಾ ಇದ್ರಲ್ಲ. ನಾನು ಅದನ್ನೆಲ್ಲ ಯೋಚನೆ ಮಾಡ್ತೀನಿ. ನಾವಾದ್ರೆ ಹೌದು ಬಿಡು, ಇವತ್ತು ಇವರಿಲ್ಲ, ನಾಳೆ ಎಂಥದೋ ಅಂತೀವಿ, ಎಲ್ಲೋ ಹೋಗ್ತೀವಿ, ಏನೋ ಕೆಲಸ ಮಾಡ್ತೀವಿ. ಅವರಿಗೆ ಇವ್ರು ಬಿಟ್ರೆ ಬೇರೆ ಗೊತ್ತಿರಲಿಲ್ಲ. ಅವ್ರು ಹೋದ್ರೆ ಅವ್ರು ಕರೆಯೋದೇ ಬೇಡ, ಒಂದು ಹಸು ಬಂದು ಹಿಂಗೆ ನಿಂತ್ಕೊಳೋದು ವಿಡಿಯೋ ನೋಡಿದ್ದೀರಾ? ನೀವು ಹೋಗಿ ನಿಂತ್ಕೊಳ್ಳಿ, ನಾನು ಹೋಗಿ ನಿಂತ್ಕೋತೀನಿ. ಕನೆಕ್ಷನ್ ಇರ್ಬೇಕ್ರಿ. ಆ ಕನೆಕ್ಷನು ತೋರ್ಪಡೆಗಿದ್ರೆ ಆಗಲ್ಲ, ಯಾವ್ದೋ 4 ಜನ ಮುಂದೆ ಮಾಡಿದ್ರೆ ಆಗಲ್ಲ. ಹಾರ್ಟ್ಲಿ ಮಾಡಿದಾಗ ಅಷ್ಟೇ ಅದು ಪ್ರಾಣಿ ಬರೋಕ್ಕೆ ಸಾಧ್ಯ. ಇವತ್ತು ಮಂತ್ರಾಲಯದಲ್ಲಿ ಆ ದನ ಬಂದು, ಹಸು ಬಂದು ಅಲ್ಲಿ ಮುಂದ್ಗಡೆ ನಿಂತ್ಕೊಂಡು ನಾವು ಕೈ ಮುಕ್ಕೊಂಬತ್ತೀವಲ್ವಾ, ಈ ಅಪ್ಪನ ಮುಂದೆನೂ ಬರುತ್ತಲ್ರಿ. ನಾನು ಹೇಳೋದು, ನೀವು ಮನುಷ್ಯರು ಕೂಗು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮೂಕ ಪ್ರಾಣಿಗಳ ಕೂಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಆ ಕೊಟ್ಟ ಕರೆ ಅವ್ರು ಆ ಪ್ರಾಣಿಗಳಿಗೋಸ್ಕರ ಮಾಡಿರೋದನ್ನಾದ್ರೂ ನೆನಪು ಮಾಡ್ಕೊಳ್ಳಿ. ಅವ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ ನನಗೆ. ಎಷ್ಟು ಮಾತಾಡಿದ್ರು, ಯಾಕಂದ್ರೆ ನೋಡಿದ್ದೀನಿ, ಕೇಳಿದ್ದೀನಿ, ಜೊತೆಗಿದ್ದೀವಿ, ನೋಡಿದೀರಾ ಹತ್ರದಿಂದ ಅಲ್ವಾ? ತುಂಬಾ ಖುಷಿ ಆಗುತ್ತೆ ಕಾರ್ತಿಕ್. ಅಂದ್ರೆ ನೀವು ಇಷ್ಟೆಲ್ಲ ಹಿಂಗೆಲ್ಲ ನಡ್ಕೊಂಡು ಬಂದಿದ್ದೀರಾ ಅಂತ ನೋಡಿ, ಅದಾದ್ಮೇಲೆ ಈಗ ನೀವು ಯಾವ ದಾರಿಲಿ ನಡ್ಕೊಂಡು ಬಂದಿರಲ್ಲ, ಸರ್ ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅಂಡ್ ನಿಮ್ ಜೊತೆ ಅವ್ರ ಕೆಲಸ ಮಾಡ್ಬೇಕಾದ್ರೆ ಅವ್ರು ಖುಷಿಯಾಗಿ ಕೆಲಸ ಮಾಡಿರ್ತಾರೆ. 100% ಅವ್ರು ಬೇಜಾರೇ ತೋರಿಸ್ಕೊಂಡಿಲ್ಲ ಮೇಡಮ್. ಅವರು ನಾನು ಅನ್ಕೊಂಡಿದ್ದೆ ಇವಾಗ ಟೆನ್ಷನ್ ಅಲ್ಲಿ ಇರ್ತಾರೆ, ನಾವು ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ ಅಂತ. ಅವ್ರ ಪಾಡಿಗಿರ್ತಾರೆ, ಅವ್ರು ಡಿಸ್ಟರ್ಬ್ ಮಾಡಲ್ಲ. ನಾನು ಯಾವಾಗಲೂ ಅಂದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ದೂರ ಹೋಗಿ ಕೂರ್ತಾ ಇದ್ದೆ, ಅಥವಾ ಎಲ್ಲೋ ನಿಂತ್ಕೊಂಡಿರ್ತಿದ್ದೆ. ಆ ಮನುಷ್ಯ ದೂರ ಇರಕ್ಕೆ ಬಿಡ್ತಾ ಇರಲಿಲ್ಲ ರೀ. ಯಾಕ್ರಿ ದೂರ ಇರ್ತೀರಾ? ಕೂತು ಅದು ಅವ್ರ ಪಕ್ಕನೇ ಚಾಚ್ಕೊಂಡು ಕೂತ್ಕೋಬೇಕು, ಪಕ್ಕನೇ ಇರ್ಬೇಕು ನಾವು. ನಾನು ಕೂತ್ರೇನು ಬಿಟ್ರೇನು, ಅದಕ್ಕೆ ಕೂತ್ರ ಬಿಟ್ರ ಅಂತ ಕೇಳಕ್ ಬೇರೆ ಜನ ಇದ್ದಾರೆ. ದರ್ಶನ್ ಸರ್ ಯಾಕೆ ಕೇಳಬೇಕು? ನೀವು ಆಲ್ರೆಡಿ ಎಲ್ಲ ಕೇಳಿರ್ತೀರಾ. ನಾನು ಯಾರು ಅಸ್ಟೆಂಟು ಇದು ಇಲ್ಲದೆ ಹೋಗಿ, ನಾನು ಅಸ್ಟೆಂಟ್ ಯಾರು ಇಲ್ಲದೆ ಹೋಗಿದ್ದೆ ಸೆಟ್ಟಿಗೆ. ಸರಿ, ನಾನು ಅಲ್ಲೇ ಎಲ್ಲ ಕೂತ್ಕೊಂತಿದ್ದೆ, ನಿಂತ್ಕೊಂತಿದ್ದೆ, ನೀರು ಕುಡಿತಾ ಇದ್ದೆ, ಅವ್ರನ್ನೇ ನೋಡ್ತಾ ಇರ್ತಿದ್ದೆ. ಎಷ್ಟೊತ್ತಿಗೂ ಅವ್ರನ್ನೇ ನೋಡ್ಕೊಂಡೇ ಇರೋದು. ಅವ್ರ ಈ ಕಡೆ ನೋಡೋರ್ ಕಡೆ ಮತ್ತೆ ಹಿಂಗೆ ಹೋಗೋದು, ಆಮೇಲೆ ಹಿಂಗೆ ನೋಡೋದು. ಮಾರನೇ ದಿನ ನನ್ನ ಜೊತೆ ಇಬ್ರು ಬರ್ತಾನೆ, 3 ಜನ 3 ನಿಮಿಷ ಫಾಲೋ ಮಾಡ್ತಾನೆ ಇದ್ರೆ ಮಾಡ್ತಾನೆ. ಬಾಸ್ ಹಿಂಗೆ ಆರಾಮ್ ಚೇರ್ ಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ಕೂತಿದ್ರು. ನಾನು ಹಿಂಗೆ ಹೋಗ್ತಾ ಇದ್ದೆ, ಟಪಕ್ ಅಂತ ಒಬ್ಬ ಛತ್ರಿ ಹಿಡಿದ್ಬಿಟ್ಟ. ಹಿಂಗೆ ಛತ್ರಿ ಇತ್ತು, ಹಿಂಗೆ ಬಿಸ್ಲಿತ್ತು.
ನಂಗೆ ಕರ್ಕೊಂಬರಕ್ಕಾಗಲ್ಲ ಅಂತಲ್ಲ, ಇವ್ರ ಮುಂದೆ ಬೇಡ ಅಂತ ಬಂದಿರೋ ಒಂದು ಅವ್ರ ಮುಂದೆ ಯಾಕೆ ಹಿಡ್ದೆ ಹೇಳು ಅಂತ ಹಿಡ್ಕೊಬಿಟ್ಟೆ. ಇಲ್ಲ ಸರ್, ನಿನ್ನೆ ನೀವು ನೆಲದಲ್ಲಿ ಕೂತಿರೋದನ್ನ, ಬಿಸಿಲಲ್ಲಿ ಕೂತಿರೋದನ್ನ, ನೀರು ನೀವೇ ತಗೊಂಡು ಕುಡಿತಾ ಇದ್ದಿದ್ದನ್ನ, ಯಾರೋ ಹತ್ರ ಟಿ ವಿ ತರ್ಸ್ಕೊಂಡು ಕೂತಿದ್ದು ಬಾಸ್ ನೋಡಿದ್ದಾರೆ. ಅದಕ್ಕೆ ನಿನ್ನೆ ರಾತ್ರಿನೇ ನಮ್ಮನ್ನೆಲ್ಲ ಕರೆದುಬಿಟ್ಟು ಅವ್ರ ಸಿನಿಮಾ ಶೂಟಿಂಗ್ ಆಗೋ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಾಸ್ ಹೇಳಿದ್ದಾರೆ. ನೀವು ಇನ್ನೊಂದ್ಸತಿ ಬಿಸಿಲಲ್ಲಿ ಕೂತಿರೋದು ಅಲ್ಲಿ ಕೂತಿರೋದು ನೋಡ್ರೆ ನಮ್ಗೆ ರಾಚಾರ ಬಿಡಿಸ್ಬಿಡ್ತಾರೆ. ನೀವು ದಯವಿಟ್ಟು ಚೆನ್ನಾಗಿರ್ಬೇಕು ಸರ್. ಅವರೇ ಬೇರೆ ಪೈನಲ್ಲಿ ಇದ್ದಾರೆ ರೀ, ನನಗೆ ಮಾಡಬೇಕಾಗಿದ್ದು ಏನಿದೆ? ಸೊ ಒಂದೊಂದು ಈ ಥರ ಇದೆ. ಹೌದು. ಆ್ಯಂಡ್ ನಾನಂತೂ ಏನಂತಾರೆ, ಈಗ ನಾವು ಯಾವುದಕ್ಕೆ ಎಕ್ಸೈಟ್ ಆಗಬೇಕು ಅನ್ನೋದು ನನಗೆ ಟೆನ್ಷನ್ ಒಂಥರ. ಅಲ್ಲ ರೀ, ಇದಕ್ಕೆ ನಂಗೆ ನಗು ಬರುತ್ತೆ. ಇದಕ್ಕೆ ಬಕೆಟ್ ಅಂತಾರೆ. ಹ್ಞೂನಪ್ಪ, ಬಕೆಟ್ ಒಪ್ಕೊಂಡಿದ್ದೀನಿ. ಏನು ಇವಾಗ ಏನ್ರಿ ಇವಾಗ ಅಲ್ವಾ? ಇನ್ನೇನ್ ಮಾಡ ನೀವು? ಅಲ್ಲ ಮೇಡಮ್, ನೀವು ಈ ಪ್ರಪಂಚದಲ್ಲಿ ಹಂಗಾದ್ರೆ 4 ಜನರ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ನೀವು ಬಕೆಟ್ ಆಗೋದಾದ್ರೆ ಒಳ್ಳೆ ಮಾತಿಗೆ ಅವಕಾಶ ಇಲ್ಲ. ಆ ಒಳ್ಳೆ ಮಾತಾಡೋದ್ರಿಂದ ಅದು ಬಕೆಟ್ ಆಗೋದ್ರೆ ಆ ಒಳ್ಳೆ ಮಾತಿಗೆ ಬಕೆಟು ಅಂತ ಹೆಸರು ಇಟ್ಟಿದ್ರೆ ನೀವು, ನನ್ನ ಪ್ರಕಾರ ನನಗೆ ಓಕೆ, ಅದು ಅಷ್ಟೇ. ಓಕೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ವಲ್ಲ, ಎಲ್ಲೂ ಏನು ನೋವುಗಳಾಗ್ತಾ ಇಲ್ವಲ್ಲ. ನಾನು ನಮ್ಮ ಬಾಸಿಗೆ ಬಕೆಟ್ ಹಿಡ್ದೆ, ಏನ್ ಇವಾಗ? ಅಷ್ಟೇ. ಹೂನಪ್ಪ, ಬದುಕಕ್ಕೆ ಹಿಡಿತೀನಿ. ಸಿಂಟೆಕ್ಸ್, ಡ್ರಮ್, ಟ್ಯಾಂಕರು, ಸಮುದ್ರ. ನನ್ನ ಬಕೆಟ್, ನನ್ನ ಸಮುದ್ರ ನಂದು. ನಿಮ್ಮನೇದೇನು ತಗೊಂಡು ಹೋಗಿ ಹಿಡಿದ್ನ? ಇವನ್ ಕಾರ್ತಿಕ್, ಐ ಆಮ್ ವೆರಿ, ಅಂದ್ರೆ ಯಾರು ಏನಾರು ಹೇಳಿ ಮೇಡಮ್, ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ಡೆವಿಲ್. ಅಷ್ಟೇ. ಇಲ್ಲಿ ಕನ್ನಡದ ಸಿನಿಮಾ, ಕನ್ನಡಿಗರ ಸಿನಿಮಾ, ಕನ್ನಡಕ್ಕೋಸ್ಕರ ಸಿನಿಮಾ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅಲ್ವಾ? ನಾನು ಮಾಡಿರೋ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೇಕಾ ನೀವು? ನಾನು ಮಾಡಿರೋ ಸ್ಕಿಟ್ ನೋಡಿ ಎಂಜಾಯ್ ಮಾಡ್ಬೇಕಾ ನೀವು? ಅಥವಾ ನಾನು ಮನೆಗೆ ಎಷ್ಟೊತ್ತಿಗೆ ಹೋಯ್ತೀನಿ, ಮನೇಲಿ ಎಷ್ಟೊತ್ತಿಗೆ ಮಲಗ್ತೀನಿ ಅನ್ನೋದು ನೋಡಿ ಎಂಜಾಯ್ ಮಾಡ್ಬೇಕಾ ನೀವು? ಬಟ್ ಡೆವಿಲ್ ಬೇರೆ ಮೇಡಮ್. ಅಂದ್ರೆ ಒಂದ್ ಕಡೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಅದೆಲ್ಲ ಒಂಥರ ಈಗ ಮಾತುಕತೆ ನಡೀತಾ ಇದೆ. ಹೇಳ್ತಾ ಇದೀನಲ್ಲ, ಊರಲ್ಲಿ ಜಾತ್ರೆ ಇದೆ, ಊರು ಸಿಂಗಾರ ಆಗಿದೆ, ರಥ ರೆಡಿ ಆಗಿದೆ, ಕುಣಿಯೋರು, ಕುಣಿಸೋರು, ಜನ ಎಲ್ಲ ಇದೆ, ಮೂರ್ತಿ ಒಂದಿಲ್ಲ. ಆದ್ರೆ ನನ್ಗನ್ಸುತ್ತೆ ಜನರು ಅದನ್ನ ಏನಂತಾರೆ, ಕೊರಗದೆ ಬೇಜಾರ್ ಮಾಡ್ಕೊಳ್ದೆ. ಅಲ್ಲ, ದೇವರಿಲ್ಲ, ಮೂರ್ತಿ ಇವತ್ತು ಡೆವಿಲ್ ಸಿನಿಮಾನೇ ಅವರ ಮೂರ್ತಿ. ನೀವು ಅದನ್ನೇ ಮೆರೆಸಬೇಕು. ಖಂಡಿತ ಮೆರೆಸ್ತಾರೆ. ನನ್ಗಂತೂ ತುಂಬಾ ಖುಷಿ ಇದೆ. ಒಂದು ಡಿ ಬಾಸ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ, ಇನ್ನೊಂದು ನಮಗ್ ಗೊತ್ತಿರೋರು ಯಾರೋ ಅದ್ರಲ್ಲಿ ಮಾಡ್ತಿದ್ದಾರೆ ಅಂದ್ರೆ, ಯಾರೋ ಅಲ್ಲ, ಗೊತ್ತಿರೋರು ಮಾಡ್ತಿದ್ದಾರೆ, ಹುಲಿ ಮಾಡ್ತಿರೋದಕ್ಕೆ ಸಖತ್ ಖುಷಿ ಇದೆ. ವೆರಿ ಹ್ಯಾಪಿ. ಅಂಡ್ ಇವಾಗ ಓಕೆ, ಡೆವಿಲ್ ಒಂದು ಈಗ ರಿಲೀಸ್ ರೆಡಿ ಇರೋದು. ಇದಾದ್ಮೇಲೆ ನಿಮ್ದು ಯಾವ್ದಾದ್ರು ಫಿಲ್ಮ್? ಹೌದು, ಈಗ ಅಣ್ಣ ಫ್ರಮ್ ಮೆಕ್ಸಿಕೋ, ನಮ್ ಡಾಲಿ ಅಣ್ಣಂದು. ನೋಡಿ, ನಮ್ಗೆ ಅವರು ಡಾಲಿ ಅಣ್ಣ ಅವತ್ತೊಂದು ಟಗರು ಪಲ್ಯ ನಮಗೆ ಕೊಟ್ಟಿದ್ದಕ್ಕೆ ಇವತ್ತು ಡೆವಿಲ್ ಗಂಟ ಬಂದಿದ್ದೀವಿ. ನಂಗೆ ಡೆವಿಲ್ ಟಗರು ಪಲ್ಯದಲ್ಲೇ ಕಾಂತರಾಜ್ ಸರ್ ಪರಿಚಯ ಆಗಿ, ಅಲ್ಲಿಂದ ಅವರು ಅದಕ್ಕೆ ರೈಟರ್ ಆಗಿ, ಅವರು ಪ್ರಕಾಶ್ ಸಾರಿಗೆ ಹೇಳಿ, ಪ್ರಕಾಶ್ ಸಾರು ನನ್ನನ್ನು ಓಕೆ ಮಾಡಿ ಅದೊಂದು ದರ್ಶನ್ ಸರ್ ಒಪ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಟಗರು ಪಲ್ಯ ನಾನು ಮರಿಬಾರ್ದಲ್ವಾ? ಹೌದು, ಖಂಡಿತ ಅಲ್ವಾ? ಎಲ್ಲಾನು ನಾನು ಅದನ್ನೇ ಡಾಲಿ ಅಣ್ಣಂಗೆ ಮೊನ್ನೆ ನಾನು ಮೆಸೇಜ್ ಹಾಕಿದ್ದೆ, ಅಣ್ಣ ತುಂಬಾ ನೆನಪಾದ್ರಿ, ಒಳ್ಳೆ ಕ್ಷಣದಲ್ಲಿ ಎಲ್ಲವನ್ನೂ ನೆನಪು ಮಾಡ್ಕೊಬೇಕು, ನಾವು ಯಾವ್ದನ್ನೂ ಮರಿಬಾರ್ದು, ಯಾಕೆ ಹತ್ತಿದೇಣಿ ಒದಿಬಾರ್ದು ಅಂತಾರಲ್ಲ. ನಾನು ಅಣ್ಣಂಗೆ ಮೆಸೇಜ್ ಹಾಕ್ತೆ, ಥ್ಯಾಂಕ್ಸ್ ಅಣ್ಣ, ಅವತ್ತು ನಾನು ಯಾರು ಅಂತ ಗೊತ್ತಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ, ನನ್ನನ್ನು ಕರೆದು ಇದು ಮಾಡಿ ಅಂತ ಅವಕಾಶ ಕೊಟ್ರಲ್ಲ, ಥ್ಯಾಂಕ್ಸ್. ಅವತ್ತು ಅವ್ರು ಬೇಡ, ಪೇಮೆಂಟು ಕೊಟ್ಟಿದ್ದಾರೆ, ಸೊ ಬೇಡ ಇವನು ಅಂತ ಒಂದು ಮಾತು ಹೇಳಿದರೆ ಮೋಸ್ಟ್ಲಿ ಇವತ್ತು ಇಲ್ಲಿ ರೀಚ್ ಆಗ್ತಾ ಇದ್ನೋ ನನಗೂ ಗೊತ್ತಿಲ್ಲ. ಬಟ್ ಅದನ್ನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಅದೇ ಇವರೆಲ್ಲ ಸ್ವಲ್ಪ ದೊಡ್ಡವರು, ಶಿವಣ್ಣ, ಡಾಲಿ ಸಾರು, ಕೋಮಲ್ ಸಾರು, ಆಮೇಲೆ ದರ್ಶನ್ ಸರ್, ಇವರೆಲ್ಲ ಹೆಂಗಂದ್ರೆ ಇವ್ರ ಋಣನ ತೀರಿಸಲೇಬಾರ್ದು ಅನ್ನೋ ಥರ ಮಾಡಾಕ್ಬಿಟ್ಟವ್ರು ನಮ್ಮ ಬದುಕಲ್ಲಿ. ಶಿವಣ್ಣ ಮೊನ್ನೆ ದುಬೈ ಮೇಲೆ ಕರ್ಕೊಂಡು ಹೋಗಿ ನನಗೆ ಜಗಪ್ಪಂಗೆ, ರಾಘುಗೆ, ನಿಂಗರಾಜು, ಆಮೇಲೆ ಹರೀಶ್, ಸುಷ್ಮಿತಾ, ಇಷ್ಟು ಜನಕ್ಕೆ ಬಟ್ಟೆ ಕೊಡಿಸ್ತಾರ್ರಿ. ಅದು ದುಬೈ ಮಾಲಲ್ಲಿ ಬ್ರ್ಯಾಂಡು. ಅದ್ರ ರೇಟ್ ಕೇಳಿದ್ರೆ ನನಗೆ ತಲೆ ಸುತ್ತೋಗ್ಬಿಡ್ತದೆ. ನಾನೊಂದು 2-3 ಇವೆಂಟ್ ಮಾಡ್ಬೇಕು ಅದಕ್ಕೆ, ಆ ಪ್ಯಾಂಟ್ಗೆ, ಆ ಶರ್ಟ್ಗೆ. ಅಷ್ಟು ಕೊಡಿಸ್ಬಿಟ್ಟು ಮಕ್ಕಳು ಥರ ಊಟ ಮಾಡಿಸ್ಬಿಟ್ಟು ಟಾಟಾ ಮಾಡಿ ನಮ್ಮನ್ನ ಕಳಿಸ್ತಾರೆ ಶಿವಣ್ಣ. ಇವ್ರ ದೊಡ್ಡತನ ಅಂದರೆ ನನಗೆ ನನ್ನ ತಾಯಿ ಆ ಬಟ್ಟೆ ಕೊಡಿಸಿದಾಗ
ಅದೊಂದು ಅವಳನ್ನ ನನ್ನನ್ನು ನೋಡಿ ಖುಷಿ ಪಟ್ಟು ಅದೇನೋ ಒಂದು ಇತ್ತಲ್ಲ, ಅವತ್ತು ಶಿವಣ್ಣನ ನೋಡಿದಾಗ ಹಂಗೆ ಆಗ್ಬಿಡ್ತು. ಇವ್ರಿಗೆ ಏನು ನಮಗೆ ಬಟ್ಟೆ ಹಾಕ್ಸಿ ಖುಷಿ ಪಡೋದು, ಅವ್ರು ದುಡ್ಡು ಖರ್ಚು ಮಾಡಿ ಅದೇ ದುಡ್ಡಿಗೆ ಅವ್ರ ಮಕ್ಕಳಿಗೆ ತಗೊಂಡೋದ್ರೆ. ಕೋಮಲ್ ಸಾರು 2 ಸಿನಿಮಾ ಅವ್ರ ಜೊತೆನೆ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಹಾಕ್ಸಿರೋದು ನನಗೆ. ಒಳ್ಳೇದನ್ನ 100% ನೆನೆಸ್ಕೊಂಡ್ಲೇಬೇಕು ಮೇಡಮ್. ಯಾಕಂದ್ರೆ ಅವರಿಗೂ ಇನ್ನು 4 ಜನಕ್ಕೆ ಒಳ್ಳೇದು ಮಾಡೋದು ಮನ್ಸಾಗುತ್ತೆ. ಖಂಡಿತ, ನಿಜವಾಗ್ಲು. ಎಷ್ಟು ಒಳ್ಳೇದು ಮಾಡಿದ್ರು ಅವ್ರಿಗೆ ಒಳ್ಳೇದಾಯ್ತಾ ಇಲ್ಲ ಅಂದ್ರೆ ಯಾಕೆ ಮನ್ಸಾಗುತ್ತೆ ಮೇಡಮ್? ನೀನು ಅಲ್ಲ ಎಂಥವನಿಗಾದರೂ, ಎಂಥ ಒಳ್ಳೆಯವನಿಗಾದರೂ ಒಳ್ಳೇದು ಮಾಡಿ 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 ಎಷ್ಟು ಒಳ್ಳೇದು ಮಾಡಿದ್ರು ನಂಗೆ ಮಾತ್ರ ಕೆಟ್ಟದೇ ಆಗುತ್ತಲ್ಲ ಅನ್ಸಿದ್ರೆ ಮತ್ತೆ ಅವನಿಗೆ ಒಳ್ಳೇದು ಮಾಡೋಕ್ಕೆ ಹೆಂಗೆ ಮನ್ಸು ಬರಬೇಕು? ಇನ್ನೂ ಟೈಮ್ ಇದೆಯಲ್ವಾ? ಎಲ್ಲದು ಒಳ್ಳೇದು ಆಚೆಗೆ ಬರಬೇಕು ಮೇಡಮ್. ಯಾರೇ ಮಾಡಿದ್ದಾಗಲಿ ಅದು ನಾಳೆ ಯಾರೋ ಒಬ್ಬ ಪರಿಚಯ ಇಲ್ದಿದ್ದವ್ರು ಮಾಡಿದ್ರು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದದು. ದೇವ್ರು ನಮಗೆ ಇನ್ನೊಂದೆಲ್ಲೋ ಕಡೆಯಿಂದ ಒಳ್ಳೇದು ಮಾಡೇ ಮಾಡ್ತಾನೆ. ಖಂಡಿತ ಖಂಡಿತ. ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರಲ್ವಾ, ಸಿಕ್ಕೇ ಸಿಗುತ್ತೆ ಅದು. ಆ್ಯಂಡ್ ಇವಾಗ ಒಂದು ಕಡೆ ನಾನು ಇವಾಗ ಸಿನಿಮಾ ಶೂಟಿಂಗು, ಸ್ಕಿಟ್ಟು ಇದೆಲ್ಲ ಇಷ್ಟು ಬ್ಯುಸಿ, ಅದ್ರ ಮಧ್ಯೆ ನಿಮಗೆ ಇರೋ ಈ ಪ್ರಕೃತಿ ಮೇಲಿರೋ ಪ್ರೀತಿ, ಊರಿಗೆ ಹೋಗ್ಬೇಕು, ಇದೆಲ್ಲದ್ರ ಮಧ್ಯ ನಿಮ್ಮ ಊಟ ತಿಂಡಿ ನಿದ್ದೆ ಹಾಳಾಗಿ ಹಕ್ಲತ್ ಹೋಗ್ಬಿಟ್ಟಿದೆ. ಅಂದ್ರೆ ಫಿಟ್ನೆಸ್ ಎಲ್ಲಿ ಕಾರ್ತಿ? ಬೇಕಲ್ವಾ ಫಿಟ್ನೆಸ್? ಎಂತ ಫಿಟ್ನೆಸ್ ಮೇಡಮ್? ಅಯ್ಯೋ 2 ಗಂಟೆ ತನಕ ಶೂಟಿಂಗ್ ಹೋಗು, ಇಲ್ಲಿ ಇವ್ರು ಬಂದ್ರೆ ಅಂತೂ ಮುಗೀತಲ್ಲ ಕತೆ. ಬೆಳಗ್ಗೆ 5 ಗಂಟೆ ತನಕ ಚಚ್ಚು ಬುಸಾಡ್ತಾರೆ. ಫಿಟ್ನೆಸ್ ಅಲ್ಲ, ಫುಲ್ ವೀಕ್ನೆಸ್ಸೇ ಇವಾಗ. ನೀವು ನೋಡಿದ್ರಿ ತಾನೆ, ನಾನು ಗಿಚ್ಚಿಗಿಲಿಗಿಲಿ ಟೈಮಲ್ಲಿ ಫುಲ್ ಪ್ಯಾಕ್ಸ್ ಗೀಕ್ಸ್ ಎಲ್ಲ ರೆಡಿ ಮಾಡಿ ಇನ್ನೇನು ಶೋ ಮಾಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಅಲ್ಲಿಂದ ಶುರುವಾಯಿತು. ಆಯ್ತು ಎಲ್ಲ ಕೆಲಸ. ಸೊ ಇವಾಗ ಅಂದ್ಕೊಂಡಿದ್ದೀನಿ, ಎಂತ ಫಿಟ್ನೆಸ್ ಮಾಡಿದ್ರು ಬಿಸಿನೀರು ನಾನೇ ಕಾಯಿಸ್ಕೋಬೇಕು, ಹಾಲು ನಾನೇ ಕಾಯಿಸ್ಕೊ, ಮೊಟ್ಟೆ ನಾನೇ ಬೇಯಿಸ್ಕೋಬೇಕು, ತರಕಾರಿ ನಾನೇ ಹೆಚ್ಚಿಕೋಬೇಕು, ನೆಲ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಾತ್ರೂಮ್ ತೊಳಿಬೇಕು, ಮನೆ ನೋಡ್ಕೋ. ಬಟ್ ಇದೆಲ್ಲ ನಾನೇ ಮಾಡ್ಕೊಂಡು ಎಲ್ಲಿ ಫಿಟ್ನೆಸ್ಸು? ಶೂಟಿಂಗ್ ಮಾಡಲ್ಲ, ಮನೆ ಕಸ ಹೊಡಿಲ್ಲ, ಕೆಲ್ಸದವ್ರು ಬಿಟ್ಟಿದೆ ಭಾಳ ಚೆನ್ನಾಗಿ, ಅವರು ಹೊಡ್ಸ್ಕೊಂಡು ಹೋಗ್ಬಿಟ್ರು ಅತ್ಲಾಗೆ. ಈಗೆಲ್ಲ ನಾನೇ ನೋಡ್ಕೊ. ಇದಕ್ಕೆ ಫಿಟ್ನೆಸ್ ಬೇಕು ಅಂದರೆ ಒಂದು ಮದುವೆ ಆಗ್ಬೇಕು ಮೇಡಮ್. ಅಟ್ಲೀಸ್ಟ್ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ತಿನ್ಕೊಂಡು. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ನಿಮ್ಮ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೋತೀರಾ, ಪ್ರೀತಿಯಿಂದ ಖುಷಿಯಿಂದ. ನಾನು ನೋಡ್ಕೊಂಡ್ಲಿ ಅಂತ ಅನ್ಕೊಂಡಿದೀನಿ. ಅದಂಗೆ ಅದಕ್ಕೆ ಮದುವೆ ಆಗೋದು ಹಂಗಲ್ರಿ, ನಾನು ಅವ್ರು ನೋಡ್ಕೊಂಡೇ ಅದನ್ನೇ ನಾನು ಹೇಳಿದ್ದು. ಅವ್ರು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನೀವು ಅಷ್ಟೇ ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ಮಾಡ್ತೀರಾ ಅಂತ ನನಗೆ ಗೊತ್ತು. ರೆಡಿನಾ ಮದುವೆಗೆ? ರೆಡಿ, ಮದುವೆ ಆಗ್ಬೇಕು ರೀ. ಇನ್ನೇನು 30 ಆಯ್ತು, 30 ಆದ್ಮೇಲೆ ಸಿಂಗಲ್ ಅನ್ನಲ್ಲ ಅಂಕಲ್ ಅಂತಾರೆ. ಸೊ ಆತರ ಅನ್ಸ್ಕೊಳಕ್ ಮುಂಚೆ ಬಿಡೋಣ ಅಂದ್ರೆ ಇವಾಗ ಒಂದಿಷ್ಟು ಜನ ಪಡ್ತಾರಲ್ವಾ, ಅವನ ಮರೆ ಬೇಡ ಅನ್ನೋರೊಳಗೆ ಮದ್ವೆ ಆಗ್ಬಿಡೋಣ ಅಲ್ವಾ? ಅದಕ್ಕೆ I'll be very happy for you. ತುಂಬಾ ಖುಷಿ ಆಗುತ್ತೆ ನನಗೆ. ಬಟ್ ನಂಗೆ ಇನ್ನೊಂದು ಪ್ರಶ್ನೆ ಇದೆ. ನಾವು ಇಷ್ಟೆಲ್ಲ ಮಾತಾಡ್ತಿದ್ವಿ ಗೊತ್ತಾ, ನಿಮ್ಗೆ ಕನ್ನಡದ ಮೇಲಿರೋ ಒಂಥರ ಪ್ರೀತಿ ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ, ನೀವು ಬೆಳೆದಿದ್ ಪೂರ್ತಿ ಊರಲ್ಲೇ ಅಲ್ವಾ, ಅಲ್ಲೆಲ್ಲ ಕನ್ನಡ ಅಷ್ಟೇ ಮಾತಾಡೋದು, ಬೇರೆ ಭಾಷೆನೇ ಇಲ್ಲ. ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡನೇ ಎಲ್ಲಾ ಪದಗಳು ಕನ್ನಡ. ಈಗ ಇಂಗ್ಲಿಷ್ ಬೆರ್ಕೆ ಆಗಿದೆ ನಮಗೆ, ಬೆರ್ತೋಗ್ಬಿಡುತ್ತೆ. ಬಿಟ್ರೆ ಊರಲ್ಲಿ ಪ್ರತಿ ಗೇಟೆ ಅಂತ ಇರ್ಲಿಲ್ಲ, ಉಣಗೋಲ್ ಅಂತಿದ್ವಿ. ಗೇಟ್ ಹಾಕೋಬಾರ ಅನ್ನಲ್ಲ ನಮ್ಮಲ್ಲಿ, ಉಣಗೋಲ್ ಹಾಕೋಬಾ ಅಂತಾರೆ. ಅಷ್ಟೇ ನಿಮ್ಗೆ ಪ್ರೀತಿ ಇದೆ. ಪುಸ್ತಕ ಓದೋ ಅಭ್ಯಾಸ? ನಾನು ಪುಸ್ತಕನೂ ಹಂಗೆ, ನಾವು ಬಹಳ ಓದೋದೇ ತೇಜಸ್ವಿ, ಕುವೆಂಪು. ಸೊ ಹಂಗಾಗಿ ಅದೇನೋ ಒಂಥರ. ಆಮೇಲೆ ನಾನು ಮೇಜರ್ ಡಿಗ್ರಿಲಿ ತಗೊಂಡಿದ್ದು ಹೆಚ್ಚಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಮೇಜರ್ ಕನ್ನಡ. ಸೊ ನಾವು ಓದಿರೋದು ಕನ್ನಡ. ನಮ್ ಗಣಪತಿ ಸಾರು ಕನ್ನಡ ಲೆಕ್ಚರು. ಆಮೇಲೆ ಈ ಕನ್ನಡ ಲೆಕ್ಚರ್ಗಳು ಕಡಿಮೆ ಹೊಡಿತಾರೆ, ಈಜಿನೂ ಇರುತ್ತೆ, ಆಮೇಲೆ ಅವ್ರು ಕಡಿಮೆನೂ ಹೊಡಿತಾರೆ. ಆಮೇಲೆ ಕನ್ನಡ ಪಾಠ ಕೇಳಕ್ ಚೆನ್ನಾಗಿರುತ್ತೆ, ಕತೆ ತರ ಇರುತ್ತೆ. ಅದೇನೋ ಒಂಥರ ಖುಷಿ ಕನ್ನಡ ಅಂದ್ರೆ. ಅದು ಅಮ್ಮ ಹೇಳಿದ ತರ ಇರುತ್ತೆ, ಪಾಠ ಮಾಡಿದ ತರ ಇರಲ್ಲ, ಮೇಷ್ಟ್ರು ಪಾಠ ಮಾಡಿದ ತರ ಇರಲ್ಲ, ಕನ್ನಡ ಪಾಠ ಮಾತ್ರ.
ಅಮ್ಮ ಏನೋ ಸ್ಟೋರಿ ಹೇಳ್ತಾ ಇದ್ದಾಳೆ ಅನ್ನೋ ತರ ಇರುತ್ತೆ. ಅದಕ್ಕೆ ಅದು ಬೇಗ ಬರುತ್ತೆ, ಅದನ್ನ ಚೆನ್ನಾಗಿ ಬರೀತೀವಿ. ಅವಾಗ ಹೊಡೆಯೋದು ಕಡಿಮೆ ಆಗ್ತಿತ್ತು ಮೇಷ್ಟ್ರು. ಸೊ ಅಲ್ಲಿಂದ ಕನ್ನಡ ಈಸಿ ಈಸಿ ಈಸಿ, ಕನ್ನಡ ಈಸಿ ಅನ್ಸಕ್ ಶುರು ಆಯ್ತು. ಯಾವ್ದು ಈಸಿ ಅನ್ಸುತ್ತೋ ಅದು ನಮ್ದು ಅನ್ಸುತ್ತೆ ಅಲ್ವಾ. ಸೊ ನನಗೆ ಇಂಗ್ಲೀಷ್ ತುಂಬಾ ಕಷ್ಟ, ಅದು ನಮ್ದಲ್ಲ, ಅದು ನಡಿ ಹಚ್ಚೆಗೆ ಅನಿಸ್ತಾ ಇತ್ತು ನನಗೆ. ನಾನು ಡಿಗ್ರಿಲಿ ಇವತ್ತಿಗೂ 6 ಇಂಗ್ಲೀಷ್ ಬ್ಯಾಕೇ ಇರೋದು. 6 ಎಷ್ಟ್ರ ಮಟ್ಟಿಗೆ ಅಂದ್ರೆ 1 ಮಾರ್ಕ್ಸು ಇಲ್ಲ ಅನ್ಸುತ್ತೆ. ಹಂಗೆ ಅಟೆಂಡ್ ಮಾಡ್ಲಾ ಅಂತ ಎಲ್ಲ ಸೇರಿಸಿದ್ರು ಪಾಸ್ ಆಗಲ್ಲ. ಎಲ್ಲ ಸೇರ್ಸುದ್ರು 1 ಮಾರ್ಕ್ಸ್ ಬರಲ್ಲ. ಎಲ್ಲಾ ಸೇರ್ಸುದ್ರು ಹೋಗಿ ಕೂತು ನನ್ನ ಹೆಸರು ಒಂದು ಬರೆದು ಹಾಡು ಬರೀತಿದ್ದೆ. ಕನ್ನಡದಲ್ಲ, ಇಂಗ್ಲೀಷಲ್ಲಿ ಮೆಸೇಜ್ ಅಲ್ಲಿ ಟೈಪ್ ಮಾಡ್ತೀವಲ್ಲ ಹಂಗೆ ಹಾಡು ಬರೀತಾ ಇದ್ದೆ ನಾನು. ಸ್ಟೋರಿ ಬರೆಯೋದು. ಒನ್ಸ್ ಅಪಾನ್ ಎ ಟೈಮ್ ಒನ್ ಫಾಕ್ಸ್ ಈಸ್ ಕಮಿಂಗ್ ಇಸ್ ಕ್ರಾವ್, ಒನ್ ವಡಾ ಈಸ್ ಕಾಗೆ, ಹಿಂಗೆ ಬರ್ಕೊ ಹೋಗೋದು. ಇಡೀ ಪೇಪರ್ ಹಿಂಗ್ ಒಂದ್ ಹಾಕೋರು. ದೇವ್ರೇ. ಆಮೇಲೆ ನಮ್ಮ ಹುಡುಗರೆಲ್ಲ ಚೀಟಿ ಮಾಡ್ಕೊಂಡ್ ಬರೋರು. ಈ ಪಾಸ್ ಆಗ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು, ಮಗ ಆ ಕ್ವಶನ್ ಒಂದು ಚೀಟಿ ಕೊಡು ಅಂತ ಹೇಳ್ಬಿಟ್ಟು, ನಂಗೂ ಚೀಟಿ ಬರೆಯಕ್ ಮೀಟ್ರಿಲ್ಲ. ನಂಗೆ ಚೀಟಿ ಬರೆಯಕ್ ಒಂಥರ ಸಿಕ್ಕಾಕೋ. ನಂಗೆ ಕಾಲೇಜಲ್ಲಿ ಒಳ್ಳೆ ಹೆಸರಿತ್ತಲ್ಲ, ಸೊ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಅದನ್ನ ನೋಡ್ಬಿಟ್ಟು ಕಿಟಕಿಯಿಂದ ಆಚೆಗೆ ಎಸ್ಬಿಡೋದು. ನಾವು ಚೀಟಿ ಕೊಡ ಅಂದ್ರೆ, ಅಯ್ಯೋ ಎಸ್ಬಿಟ್ಟೆ ನೀನ್ ಬರ್ತೀಯ ಅಂತ ಅಂದ್ಬಿಡ. ಅವನಿಗೂ ಬರೆಯಂಗಿಲ್ಲ. ಅವನು ಇವತ್ತು ನನ್ನ ಫ್ರೆಂಡ್ ಸುಬ್ರಹ್ಮಣ್ಯ, ಸುವರ್ಣ, ಪ್ರತಾಪ, ಕಿರಣ ಅಂತ ನನ್ನ ಕ್ಲಾಸಲ್ಲಿ ಫ್ರೆಂಡ್, ಅವ್ರನ್ನೇ ಚೀಟಿ ಇಡ್ತಿರೋರು, ಮೋಸ್ಟ್ ವಾಂಟೆಡ್ ಅವರು. ಅವ್ರದೇ ಕಿಟಕಿಯಿಂದ ಆಚೆ ಬಿಸಾಕ್ಬಿಡೋವೆ. ನಾನು ಪಾಸ್ ಆಗ್ಬಿಡೋದು, ಅವರು ಪಾಸ್ ಆಗ್ಬಿಡೋದು ಅಂತ ಅನ್ನೋರು ಅವರು. ನಿಂಗೆ ಚೀಟಿ ಕೊಡೋ. ಅಯ್ಯೋ ದೇವ್ರೆ. ಇನ್ನು ನಾನು ಒಬ್ನೇ ನೆಕ್ಸ್ಟ್ ಸಾರಿ ಕುತ್ಕೊಂಡು ಬರಿಬೇಕಾದ್ರೆ ನಾನು ಒಬ್ನೇ ಬರೆಯೋದಾ? ಅವಾಗಾದ್ರೂ ಬೇಕಲ್ಲ ಅವನು. ಬಹಳ ಮಜಾ ಇರ್ತಿತ್ತು. ಅದೇ ಹಿಂಗೆಲ್ಲ ಇದ್ರು ತುಂಬಾ. ಅದೇ ನಿಮ್ಗೆ ಬುಕ್ಸ್ ಓದೋದು ಸ್ವಲ್ಪ ಪ್ರಾಕ್ಟೀಸ್. ಅದರಲ್ಲೂ ನನಗೆ ಅಂದ್ರೆ ಬುಕ್ಸ್ ಓದ್ತೀನಿ ಅಂದ್ರೂ ಕೂಡ ಬಹಳ ಕತೆ ಕಾದಂಬರಿ ಎಲ್ಲ ಓದೋದನ್ನ ಅನ್ಕೊಂಬಿಡಿ. ಕಾಡಿಗೆ ಸಂಬಂಧಪಟ್ಟ ಯಾವ ಬುಕ್ಸ್ ಇದ್ರೆ ಓದ್ತೀನಿ ಅಷ್ಟೇ. ಅದು ಕಾಡಿಗೆ ಸಂಬಂಧಪಟ್ಟಂಗೆ ಇರಬೇಕು. ನನಗೆ ಬೇರೆ ಏನೋ ತಿಳ್ಕೊಂಬಾರ್ದು ಅಂತ ನಂಗೆ ಇಂಟ್ರೆಸ್ಟೇ ಬರಲ್ಲ ಅದು. ಈ ಬುಕ್ ಓದೋ ಇಂಟ್ರೆಸ್ಟ್ ಶುರು ಆಗಿರೋದು ಒಂದು ಬುಕ್ ಓದಿ, ಅದು ತೇಜಸ್ವಿ ಅವ್ರು ಬರ್ದಿರೋ ಕರ್ವಾಲ ಬುಕ್. ಕರ್ವಾಲ ಓದೋದ್ರ ಮೇಲೆ ನನಗೆ ಮತ್ತೆ ತೇಜಸ್ವಿನ ಬಿಡಕ್ಕೆ ಮನ್ಸಾಗಿಲ್ಲ. ಇವತ್ತು ಮತ್ತೆ ಅದನ್ನೇ ಓದ್ತೀನಿ. ಮತ್ತೆ ನಂಗೆ ಹೊಸದಾಗೇ ಇರುತ್ತೆ ಅವ್ರ ಬುಕ್. ನಿಜ. ಅಂಡ್ ಒಂದ್ ಕಡೆ ಈಗ ಈ ತರ ಒಂದು ಹವ್ಯಾಸ ಇರುತ್ತೆ ಬುಕ್ಸ್ ಓದೋದು ಅದೆಲ್ಲ. ಇನ್ನೊಂದ್ ಕಡೆ ನೀವು ಈ ಶೂಟಿಂಗು ಅದೇ ಇದ್ರ ಮಧ್ಯ ಜನರ ಜೊತೆ ಒಂದು ಕನೆಕ್ಷನ್ ಇಟ್ಕೋಬೇಕು ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನಿಮ್ಮ ಜನರ ಮಧ್ಯೆ ಇರೋ ಸಂಬಂಧ ನಾನು ಕೇಳ್ತಾ ಇಲ್ಲ, ಅದು ಚೆನ್ನಾಗೇ ಇದೆ, ಜನ ನಿಮ್ಮನ್ನ ಇಷ್ಟಪಡ್ತಾರೆ. ನಿಮಗೂ ಸೋಷಿಯಲ್ ಮೀಡಿಯಾಗೂ ಹೆಂಗಿದೆ? ನೀವು ಎಷ್ಟು ಆಕ್ಟಿವ್ ಇದ್ದೀರಾ? ಜನ ಹೆಂಗೆ ನಿಮ್ಮನ್ನ? ಸೋಷಿಯಲ್ ಮೀಡಿಯಾ ಏನಂದ್ರೆ, ನಾನು ಯಾಕೆ ಸೋಷಿಯಲ್ ಮೀಡಿಯಾ ತುಂಬಾ ಕಡಿಮೆ ಅಂದ್ರೆ, ನನ್ನ ಪ್ರತಿಭೆಗೆ ಸಿನಿಮಾ ಇದೆ, ಚಾನಲ್ ಇದೆ. ಈಗ ನನ್ನ ಪಾಲಿಗೆ ಸೋಷಿಯಲ್ ಮೀಡಿಯಾ ಏನು ಅಂದ್ರೆ, ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಸಿನಿಮಾ ಮಾಡ್ತಾ ಇದ್ದೀನಿ, ಯಾವ ಶೋ ಮಾಡ್ತಾ ಇದ್ದೀನಿ, ಇದ್ರ ಅಪ್ಡೇಟ್ ಜನಕ್ಕೆ ಮುಡ್ಸಕ್ಕೆ ಸೋಷಿಯಲ್ ಮೀಡಿಯಾ ನಿಮ್ಗೊಂಥರ ಹೆಲ್ಪ್ ಆದ್ರೆ ಇವ್ರಿಗೊಂಥರ. ಸೊ ನೀವು ರೀಲ್ಸ್ ಮಾಡ್ತಾ ಇದ್ದೀರಾ, ನಾನು ರೀಲ್ಸ್ ಮಾಡಬೇಕು ಅಂತ ಇಲ್ಲ. ಇಲ್ಲಿ ನಂಗೆ ರೀಲ್ಸ್ ಮಾಡಕ್ ಬರಲ್ಲ, ನಾನು ರೀಲ್ಸ್ ಮಾಡಲ್ಲ. ಹಂಗಂತ ಯಾವುದೋ ಮಾಸ್ ಡೈಲಾಗ್ ಹೊಡೆದು ಇದು ಮಾಡು ಅಂದ್ರೆ ನಂಗೆ ಅದು ಒಂದು ಟ್ಯಾಲೆಂಟೇ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದು ಒಂದು ಟ್ಯಾಲೆಂಟೇ. ನನಗೆ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಅಂದರೆ, ನಾನು ಮಾಡೋ ಸಿನಿಮಾನ ಅವ್ರಿಗೆ ರೀಚ್ ಮಾಡಿಸೋಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ. ಅದನ್ನು ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು, ಇದು ಪ್ರಮೋಷನ್, ಅದು ಆ ಥರ ನನಗೇನು ಇಲ್ಲ. ತಲಾಂತರದಿಂದ ಎಲ್ಲರೂ ನಂಬ್ಕೊಂಡು ಬಂದಿರೋದು ಸಿನಿಮಾ. ಸೋಷಿಯಲ್ ಮೀಡಿಯಾದಲ್ಲಿರೋನಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಬಿಟ್ಟರೆ, ಸಿನಿಮಾದಲ್ಲಿರೋನಿಗೆ ಸೋಷಿಯಲ್ ಮೀಡಿಯಾಕ್ಕೆ ಹೋಗಬೇಕು ಅಂತ ಆಸೆ ಇಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ಏನದು ಪ್ರಸಾರ ಮಾಧ್ಯಮ. ಈ ಥರ ಒಬ್ಬರಿಂದ ಒಬ್ರಿಗೆ ವಿಷಯ ಮೂಡಿಸೋದು, ಇದನ್ನು ನಾವು ಬೇರೆ ಎಲ್ಲದಕ್ಕೂ ಇವಾಗ ಯೂಸ್ ಮಾಡ್ತಾ ಇರೋದು. ನನಗೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎಷ್ಟು ನಗು ಬರುತ್ತೆ ಅಂದರೆ, ಇತ್ತೀಚೆಗೆ ಒಂದು ಕಾಲದಲ್ಲಿ ಒಂದು ಸಿನಿಮಾದಲ್ಲಿ ಮುತ್ತು ಕೊಡೋ ಸೀನ್ ಇದ್ರೆ, ರೊಮ್ಯಾಂಟಿಕ್ ಸೀನ್ ಇದ್ರೆ ಮನೆ ಮಂದಿ ಎಲ್ಲ ನಾಚ್ಕೊಂಡು ಆ ಸಿನಿಮಾಕ್ಕೆ ಹೋಗಲ್ಲ ಅನ್ನೋ ಕಾಲ ಇತ್ತು. ಇವತ್ತು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಂಗೆ ಮಕ್ಕಳಾಯ್ತಾ ಇಲ್ಲ, ನನ್ನ ಗಂಡ ಮುಟ್ತಾ ಇಲ್ಲ ಅನ್ನೋ ರೇಂಜಿಗೆ ತಲುಪಿದೆ ಸೋಷಿಯಲ್ ಮೀಡಿಯಾ. ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನನ್ನತನ ಬಿಟ್ಟು ಇದನ್ನು ಹಾಕ್ಕೊಬೇಕಾ ಅನ್ಸುತ್ತೆ ನನಗೆ. ಹಂಗಂತ ಸೋಷಿಯಲ್ ಮೀಡಿಯಾ ನಾನು ಅದ್ರಲ್ಲಿ ಮಾಡ್ತಾ ಇರೋರೆಲ್ಲ ಕೆಟ್ಟವ್ರು ಆ ಥರ ಹೇಳ್ತಾ ಇಲ್ಲ. ಕೆಲವೊಂದು ನೋಡಿದ್ರೆ ಅಸಹ್ಯ ಆಗುತ್ತೆ. ನೀವು ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಾನು ನೋಡ್ತೀನಲ್ಲ, ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಅದನ್ನೇ ಒಳ್ಳೆ ರೀತಿಲಿ ಏನೋ ಮಾಡ್ಬೋದು. ಡ್ಯಾನ್ಸು ಎಷ್ಟು ಡ್ಯಾನ್ಸ್ ಎಲ್ಲ ಏನು ಮಾಡ್ತಾರ್ರಿ ಸೋಷಿಯಲ್ ಮೀಡಿಯಾದಲ್ಲಿ,
ಎಂತೆಂಥ ಸಿಂಗರು, ಜನಪದ ಸಿಂಗರ್ಸ್ಗಳು ನೋಡು, ಎಂತೆಂಥ ಆರ್ಟ್ ವರ್ಕು. ಆಮೇಲೆ ಕಾಮಿಡಿನೂ ಅಷ್ಟೇ, ಅದ್ಭುತ ಒನ್ಲೈನ್ ಕಾಮಿಡಿಗಳು. ಆಮೇಲೆ ಇವಾಗೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಅದು ಯಾವುದೋ ವಾಯ್ಸ್ ಚೇಂಜ್ ಮಾಡಿ ಅದೊಂಥರ ಸ್ಯಾಡ್ ವಾಯ್ಸಲ್ಲಿ ಅದೆಲ್ಲ ಭಾಳ ಚೆನ್ನಾಗಿ ನಗಿಸಿ ಮಜಾ ಕೊಡಿಸಿ. ಈ ಬೈಯೋದು, ಕೆಟ್ಟ ಮಾತಾಡೋದು, ಪರ್ಸ್ನಲ್, ತೀರಾ ಪರ್ಸ್ನಲ್, ಅವನು ಬಿಟ್ಟೋದ, ಇವನು ಇದಕ್ಕೋದ, ಅವನು ಅದು ಬಿಟ್ಟೋದ, ಅದೆಲ್ಲ ಕೊಚ್ಚೆ ಆಗ್ಬಿಟ್ಟಿದೆ. ಸೊ ಇದರಿಂದ ನಾನು ನಿಮ್ಮ ಟ್ಯಾಲೆಂಟ್ ಇರೋರಿಗೆ ಹೇಳ್ತೀನಿ, ಈ ಥರ ಕೊಚ್ಚೆಗಳನ್ನೆಲ್ಲ ಹಾಕಿರೋದ್ರಿಂದ ಇದರಲ್ಲಿ ಒರಿಜಿನಲ್ ಟ್ಯಾಲೆಂಟ್ಗಳು ಪಾಪ ಮಾಸ್ಕ್ ಆಗ್ತಾ ಇದ್ದಾರೆ, ಅವರಿಗೂ ಅವಕಾಶ ಸಿಗ್ತಾ ಇಲ್ಲ. ಇದ್ರಲ್ಲಿ ಬಿಡ, ಇದ್ರಲ್ಲಿ ಅಂದರೆ ನೀವು ಹೆಂಗಾಗ್ಬಿಡುತ್ತೆ ನೋಡಿ. ನಾನು ಹೇಳಿರ್ತೀನಿ, ಬರ್ದಿಟ್ಕೊಳ್ಳಿ. ನೀವು ಸೋಷಿಯಲ್ ಮೀಡಿಯಾನ ಇವಾಗಲೇ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೊಂದು ದಿವಸ ಅದರಲ್ಲಿದ್ದಾರ ಅವ್ರ ಸವಸ ಬೇಡಪ್ಪ ಅನ್ನೋ ಥರ ಆಗ್ಬಿಡುತ್ತೆ. ಈಗಲೇ ನಾವು ಅದನ್ನು ಧೂಳೆಲ್ಲ ಹೊಡೆದು ಕಸ ಕಡಿಮೆ ಇದ್ದಾಗಲೇ ತೆಗೆದ್ಬಿಡ್ಬೇಕು ಅಲ್ವಾ? ಇದು ಎಷ್ಟು ಒಳ್ಳೆ ಆಪರ್ಚುನಿಟಿ ನೋಡಿ. ಎಂತೆಂಥ ಅವಕಾಶ ಸಿಗದವರಿಗೆ, ನಂಗೆ ಸ್ಟೇಜ್ ಸಿಕ್ಕಿಲ್ಲ ಅನ್ನೋರಿಗೆ, ನಿಂದು ಯಾರ್ದು ಸ್ಟೇಜ್ ಬೇಡಯ್ಯ, ನಂದೇ ಸ್ಟೇಜ್ ಇದೆ, ಒಂದು ಅರ್ಧ ಅಡಿ ಮೊಬೈಲ್ ಇದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ತೀನಿ, ಟ್ಯಾಲೆಂಟ್ ಇರ್ಬೇಕು ಅಷ್ಟೇ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾ ಇರಬೇಕು. ನನ್ನ ಹೆಂಡ್ರು ಮನೆಗೆ ಬತ್ತಿಲ್ಲ, ನನ್ನ ಗಂಡ್ರು ಮನೆಗೆ ಬತ್ತಿಲ್ಲ, ನನ್ನ ಅವ್ರು ಇಲ್ಲಿಗೆ ಆಯ್ತಿಲ್ಲ, ಅಯ್ಯೋ ನನ್ನ ಹೆಂಡ್ತಿ ಸಾರಿಗೆ ಉಪ್ಪು ಹಾಕಿಲ್ಲ, ಯಾರಿಗೆ ಅಲ್ರಿ ಇದನ್ನೆಲ್ಲ ಕೇಳಕ್ಕೆ ಯಾರಿಗೆ ಟೈಮ್ ಅದೇ. ಆಮೇಲೆ ಜನ ಬೈತಾರೆ, ಅದಕ್ಕೆ ಬೈತಾರೆ, ಅದನ್ನೇ ನೋಡ್ತಾರೆ. ಇದು ಹೆಂಗ್ ಗೊತ್ತಾರಿ, ಈ ಚೌತಿ ದಿವಸ ಚಂದ್ರನ್ ನೋಡ್ಬೇಡ ಅಂತ ಮನೇಲಿ ಹೇಳಿದ್ರು ಸಾಕು, ಕಣ್ಣು ಹಿಂಗ್ ಗೊತ್ತಾನೆ ಇರ್ತದೆ. ಕರೆಕ್ಟ್ ಅಲ್ವಾ? ಅದ್ರ ಹೇಳಲ್ಲ ಅಂದ್ರೆ ನಾವು ಮನೇಲಿ ಹಮ್ಮಿಕೊಂಡು ಇರ್ತೀವಿ, ಅದ್ರ ನೆನಪು ಇರಲ್ಲ. ನಾವೇನ್ ಪ್ರತಿದಿನ ಚಂದ್ರ ನೆನ್ಪು ಮಾಡ್ಕೊತೀವ, ಬೇಕಂತ ಬಂದು ಹೇಳೋದು, ಇವತ್ ಮಗನೇ ಯಾವ್ದೇ ಕಾರಣಕ್ಕೂ ಚಂದ್ರ ನೋಡ್ಬೇಡ ಕಣ, ಮನೆಯಿಂದ ಹೊರಗೂ ಹೋಗಿ ಟೆರಸಿಗೆ ಒಂದ್ಸತಿ ನೋಡೋಣ. ಹಿಂಗೆಲ್ಲ ಈ ಸೋಷಿಯಲ್ ಮೀಡಿಯಾನು ಹಂಗೆ. ಇವನು ಏನು ಚಪ್ಪರ್, ಇವನು ಹಂಗಿವನು, ಇವ್ರಿಗೇನು ಸೆನ್ಸ್ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂತ ಇರ್ತೀವಿ. ಇವನು ಎಂತ ಮಾಡಿರ್ಬೋದು? ನಾನೇನ್ ಮಾಡ್ತೀನಿ ಹೇಳಿ, ಇಂಥ ಇರಿಟೇಟ್ ಫೆಲೋಗಳನ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಬ್ಲಾಕೇ ಮಾಡೋದು, ನೋ ಇಂಟ್ರೆಸ್ಟು ಅಲ್ಲ, ಬ್ಲಾಕೇ ಮಾಡ್ಬಿಡೋದು ಬೆಸ್ಟ್. ಆಮೇಲೆ ನೀವ್ ಹೇಳ್ತಿದ್ರಿ ಗೊತ್ತಾ, ಒಳ್ಳೆ ಟ್ಯಾಲೆಂಟು ಕೂಡ ಕೆಲವು ಸತಿ ಇದ್ರ ಮಧ್ಯೆ ಎಲ್ಲ ರಿಯಲಿ ಹೋಗುತ್ತೆ. ಅವ್ರಿಗೆಲ್ಲ ನಾ ಹೇಳೋದು ಅಂದ್ರೆ ಈಗ ಎಸ್ಪೆಷಲಿ ಕಾಮೆಂಟ್ ಸೆಕ್ಷನ್ ಅನ್ನೋದೊಂದಿದೆ, ಅದ್ ಬೇರೆ. ಕಾಮೆಂಟ್ ಸೆಕ್ಷನ್ಗೆಲ್ಲ ಬದುಕಕ್ಕಾಗುತ್ತೇನ್ರಿ? ಕಾಮೆಂಟ್ ಸೆಕ್ಷನ್ ನಿಮ್ಗೆ ನಾಯಿಗೆ ಬರೆಯಕ್ ಬಂದಿದ್ರು ಅದ್ರಲ್ಲೂ ಹಾಕ್ಬಿಡೋದು, ಅದಕ್ಕೂ ಬರ್ದ್ ಬಿಡೋದು. ಕಮೆಂಟ್ ಸೆಕ್ಷನ್ ಮ್ಯಾಟ್ರ್ ಅಲ್ಲ ನಾನು ಹೇಳೋದು. ನೀವಲ್ಲಿ ಟ್ಯಾಲೆಂಟ್ ತೋರಿಸ್ತೀರಲ್ಲ, ಆ ಟ್ಯಾಲೆಂಟ್ ಅಷ್ಟೇ ಮ್ಯಾಟ್ರು. ಈ ಟ್ಯಾಲೆಂಟ್ ಇಂದ ಅಲ್ಲಿ ಒಂದಿಷ್ಟು ಜನ ಖುಷಿ ಆಯ್ತಾ, ಓಕೆ ಅಷ್ಟೇ. ಇಲ್ಲಿ ಆಮೇಲೆ ನೀವೇನ್ ಹೇಳ್ತೀರಾ ಕಾಮೆಂಟ್ ಸೆಕ್ಷನ್ಸ್ ನೀವ್ ಹೇಗ್ ಅಂದ್ರೆ ಹೇಗ್ ಅದನ್ನ ರಿಸೀವ್ ಮಾಡ್ತೀರಾ ಅಂತ ಹೇಳ್ಬೋದು. ಅಲ್ಲಿ ಏನ್ ಪಾಸಿಟಿವ್ ಬಂದಿರುತ್ತೆ ಅಲ್ವಾ? ನಿಮ್ಗೆ 1 kg ಟೊಮೊಟೊ ಹಣ್ಣು ತಂದು ಕೊಟ್ಟೆ, ಈಗ ಟೊಮೊಟೊ ಹಣ್ಣು ತೆಗೆದ್ರೆ ನೀರಿಗೆ ಹಾಕಿದ್ರೆ, ಮುಳುಗ್ದವನ್ನೆಲ್ಲ ನಿಮ್ ಕಡೆ ಇಟ್ಕೊಂಡ್ರೆ, ತೇಲ್ದವನ್ನೆಲ್ಲ ಎತ್ತಿ ತಿಪ್ಪೆಗೆ ಹಾಕಿದ್ರಿ. ಕಮೆಂಟ್ ಸೆಕ್ಷನ್ ಅಲ್ಲೂ ಅಷ್ಟೇ, ಗುಡ್ಡನ್ನೆಲ್ಲ ಒಳಗೆ ಹಾಕೊಳ್ಳಿ, ಕೀತು ಬಿಸಾಕಿ. ಈ ನನ್ನ ಮಕ್ಕಳು ನಿಮ್ಮನ್ನ ಬೆಳೆಸೋದು ಇಲ್ಲ, ಟಿವಿನೂ ನೋಡಲ್ಲ, ಸಿನಿಮಾನೂ ನೋಡಲ್ಲ, ಬರೀ ಕುತ್ಕೊಂಡು ಕಮೆಂಟ್ ಹಾಕೋದು ಅಷ್ಟೇ. ಇವರೆಲ್ಲ ಬೆಳೆಸಿರೋ ಇತಿಹಾಸ ಇಲ್ಲ. ಕೆಟ್ಟ ಕಮೆಂಟ್ ಹಾಕೋರಿದಾರಲ್ಲ ಇವರೆಲ್ಲ ನಂಗೆ ಹಾಕೋದಂತಲ್ಲ, ನಿಮ್ಗೂ ಹಾಕ್ತಾರೆ, ಕ್ಯಾಮ್ರಾಮನ್ಗೂ ಹಾಕ್ತಾರೆ, ಡೈರೆಕ್ಟರ್ಗೂ ಹಾಕ್ತಾರೆ, ಲೈಟ್ ಮಾಡೋರ್ಗೂ ಹಾಕ್ತಾರೆ, ಸೊಪ್ಪು ಮಾರೋರ್ಗೂ ಹಾಕ್ತಾರೆ, ಏನು ಮಾರೋರ್ಗೂ ಹಾಕ್ತಾರೆ. ಅವ್ರ ಕೆಲಸ ಏನು? ಅವ್ರಿಗೆ ದಿನಕ್ಕೆ 4 ಜನಕ್ಕೆ ಬ್ಯಾಡ್ ಕಮೆಂಟ್ ಹಾಕ್ಬೇಕು. ಅವ್ರು ಯಾವತ್ತೂ ನಿಮ್ಮ ಮನೆ ಉದ್ಧಾರ ಮಾಡಲ್ಲ. 10 ರೂಪಾಯಿ ನಿಮ್ಗೆ ಕಷ್ಟ ಅಂದ್ರೆ ಬರಲ್ಲ. ನಿಮ್ಗೆ ಗುಡ್ ಕಮೆಂಟ್ ಹಾಕ್ತಾನಲ್ಲ, ಅವ್ನಿಗೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಅಣ್ಣ ನನಗೆ ಹಿಂಗೆ ಕಷ್ಟ ಬಂದ್ಬಿಟ್ಟದ, ಏನೋ ಮಾಡೋದು ಮಾಡ್ಬಿಡ್ತಾನೆ. ನಿಂಗೆ ಇಷ್ಟು ಬೈದ್ನಲ್ಲ, ನಾನು ಹೇಳೋದು ಈ ಬೈಯಕ್ಕಿಂತ ನಿಂತವನ್ಕಿಂತ ಪ್ರೀತಿಯಿಂದ ಅವ್ನು ತಪ್ಪು ಮಾಡಿದ್ರು, ಅಣ್ಣ ಇದು ಹಿಂಗಲ್ಲ ಹಿಂಗಣ ಅಂತ ಪ್ರೀತಿಯಿಂದ ಹೇಳಿ ನೋಡು, ಎಂತವನ್ನೂ ಚೇಂಜ್ ಮಾಡ್ಬೋದು. ಖಂಡಿತ, ನಿಜವಾಗ್ಲು. ಆ್ಯಂಡ್ ಇದು ಏನೇ ಅದೇ ಟಾಪಿಕಲ್ಲಿ ಇದ್ದೀವಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಜರ್ನಿನೂ ನೋಡ್ಕೊಂಡು ಬಂದರೆ ತುಂಬ ಕಷ್ಟಗಳಂತ ನೀವು ಆವಾಗಲೇ ಹೇಳಿದ್ರಿ, ನಂಗೆ ಗೊತ್ತೇ ಆಗಲಿಲ್ಲ ಆ ಟೈಮಲ್ಲಿ ನಾನು ಕಷ್ಟಪಡ್ತಿದ್ದೆ ಅಂತ, ಹಾಗೆ ಇರೋದು ಅಂತ ಬಂದ್ಬಿಟ್ರಿ ಅಂತ. ಬಟ್ ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೂ ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಆಗುತ್ತಿರುತ್ತೆ ಲೈಫಲ್ಲಿ. ಏನೋ ಅಂದ್ಕೊಂಡಿರ್ತೀವಿ, ಅದು ಆಗದೆ ಇರಲ್ಲ. ಅಂಥ ಟೈಮಲ್ಲಿ ಅದನ್ನು ಹೇಗೆ ನೀವು ಓವರ್ಕಮ್ ಮಾಡ್ತೀರಾ? ಹೇಗೆ ಅದನ್ನ ದಾಟಿ ಬಂದು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗಬೇಕು ಅಂತ? ಇಲ್ಲಿ ಎಲ್ಲವೂ ಚೆನ್ನಾಗಿದ್ದು ಇವತ್ತೇನೋ ಚೆನ್ನಾಗಾಗ್ತಾ ಇಲ್ಲ ಅಂದರೆ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ನನಗೆ ಮೊದಲೇ ಇದ್ದಿದ್ದು ಇಂಟ್ರೆಸ್ಟ್ ಇವಾಗಿಲ್ಲ, ಇಷ್ಟೇ ಸತ್ಯ. ನಿಜ.
ಆಡಿಷನ್ ಕೊಡುವಾಗ ನಾನೀಗ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ, ಆ ಹುಡುಗರಿಗೆ ಅದನ್ನೇ ಬೈದು ಬಂದೆ. ಆಡಿಷನ್ ಕೊಡುವಾಗ ಇತ್ತಲ್ಲ ಇಂಟ್ರೆಸ್ಟ್, ಸೆಲೆಕ್ಟ್ ಆಗಲೇಬೇಕು ಅಂತ, ಈ ಇಂಟ್ರೆಸ್ಟ್ ನಿಂಗೆ ಇವತ್ತಿಲ್ಲ. ಸೆಲೆಕ್ಟ್ ಆಗಿದ್ದೀನಲ್ಲ ಬಿಡು, ಟಿ ವಿಲಿ ಬತ್ತೀನಲ್ಲ ಬಿಡು ಅಂತ. ಅಲ್ಲಿದ್ದ ಎಫರ್ಟ್ಗಿಂತ ಡಬಲ್ ಎಫರ್ಟ್ ಇಲ್ಲಿದ್ರೆ ಕಾಣಿಸ್ಕೋತೀಯ, ತ್ರಿಬ್ಬಲ್ ಇದ್ರೆ ಹೆಸರು ಮಾಡ್ತೀಯ, 4 ಪಟ್ಟಿದ್ರೆ ಮುಂದೆ ಯಾರು ಹೋಗಿದ್ರೆ ಅವ್ರ ಜೊತೆ ಹೋಗ್ತೀಯ. ನಂದು ಇವತ್ತೇನೋ ಡೌನ್ ಆಗಿದೆ ಅಂದರೆ ನಂದು ಎಫರ್ಟ್ ಮೊದಲಿನಕ್ಕಿಂತ ಕಡಿಮೆ ಇದೆ. ಇವತ್ತು ನಂದು ಏನೋ ಪೀಕಲ್ಲಿದೆ ಅಂದರೆ ನನ್ನ ಎಫರ್ಟ್ ಕರೆಕ್ಟ್ ಆಗಿದೆ, ಇಷ್ಟೇ ಹೇಳೋದು. ಇಲ್ಲಿ ಯಾರನ್ನೂ ತುಳಿಯೋಕ್ಕೂ ಆಗಲ್ಲ, ಯಾರು ತುಳಿದ್ರು ಅನ್ನೋದು ಸತ್ಯ. ನಾವು ಎಷ್ಟು ಕೆಲಸ ಮಾಡ್ತೀವಿ, ಫುಲ್ ಓಪನ್ ಇದೆ ಪ್ರಪಂಚ ಇವತ್ತು, ಪ್ಯೂರ್ ಓಪನ್ ಇದೆ. ನಿನ್ನ ಸುತ್ತ ನಿನ್ನ ಚುಚ್ಚೋರೆ ಇದ್ರು ನಿನ್ನ ಇಷ್ಟಪಡೋನು ಎಲ್ಲೋ ಇದ್ದೇ ಇರ್ತಾನೆ. ಅವನಿಗೋಸ್ಕರ ಬದುಕ್ಬಿಡಿ. ನಿಜ. ಯಾಕೆ ನಾವು ಯಾವಾಗ್ಲೂ ಯಾವುದೋ ಇದಕ್ಕೆ ತಲೆ ಕೆಡಿಸ್ಕೋತಿ ಗೊತ್ತಿಲ್ಲ. ಒಳ್ಳೇದು ಫೋಕಸ್ ಮಾಡ್ಬೇಕಾದ್ರೆ ಕೆಲಸ ತುಂಬಾ ಇದೆ, ಹೌದು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಹೌದು. ಆಮೇಲೆ ಕೆಟ್ಟದ್ನ ಆಪೋಸ್ ಮಾಡಿ ಬೈತಾರೆ, ಅದು ಸೂಪರ್. ನಾನೇನು ಕೆಟ್ಟದ್ನ ಆಪೋಸ್ ಮಾಡಬೇಕು. ನೀವು ಕೆಲವು ನೋಡ್ತೀನಿ, ನಾನು ಕಮೆಂಟ್ ಓದ್ತಾ ಇರ್ತೀನಿ, ಬೈದಾಕಿರ್ತಾರೆ. ಹೌದು, ಮಾಡಬೇಡಿ. ನಿಮ್ಮಿಂದ ಯಾಕೆ ಒಳ್ಳೆ ಟ್ಯಾಲೆಂಟನ್ನು ಜಾಗ ಕಿತ್ಕೋತೀರಾ? ನೀವು ಒಳ್ಳೆ ಟ್ಯಾಲೆಂಟನ್ನು ಜಾಗ ಕಿತ್ಕೊತೀರಾ ಅಂದರೆ ಏನು ನೀವು ಅವ್ರ ಟ್ಯಾಲೆಂಟನ್ನು ಓವರ್ಕಮ್ ಮಾಡ್ತೀರಾ ಅಂತ ಅಲ್ಲ, ಕೊಚ್ಚೆ ಮಾಡ್ತೀರಾ ಇದನ್ನು. ಎಷ್ಟು ಜನ ಇನ್ಸ್ಟಾಗ್ರಾಮ್ ಅಂದ್ರೂ ಕೂಡ ಹೇಗೆ ಅಂತ ಬೈತಾರೆ. ಅವ್ರ ಮನಸ್ಸಲ್ಲೆಲ್ಲ ಇದೇ ಕೂತಿದೆ. ಒಂದೊಂದು ದಿವಸ ಎಲ್ಲರೂ ಮನಸ್ಸಲ್ಲೂ ಅದೇ ಕೂರಕ್ಕಿಂತ ಮುಂಚೆ ನೀಟ್ ಮಾಡಿಬಿಡಿ. ಕರೆಕ್ಟ್. ಯಾವತ್ತೂ ಚಿನ್ನದ ಕೋಳಿ ಇದೆ ಅಂದ್ರೂ ಕೂಡ ಅದನ್ನ ಕುಯ್ದುಬಿಟ್ಟು ನೋಡೋದಲ್ಲ, ದಿನ ಮೊಟ್ಟೆ ಹಾಕೋದಂಗೆ ಕಾಯಬೇಕು. ಇವತ್ತೇನೋ ನಿಮ್ದೇನೋ ಆಗ್ತಾ ಇದೆ ಅಂದ್ರೂ ಕೂಡ ಅದೇ ಅಲ್ಲ, ಇವತ್ತು ಇದಾಗಿದೆ, ನಾಳೆ ಏನು ಮಾಡ್ತೀನಿ ಅನ್ನೋದು ತಲೆಯಲ್ಲಿರ್ಬೇಕು ನನಗೆ. ಒಂದ್ ಕಡೆ ಟಿವಿ ಶೋ ಮಾಡ್ತಾ ಇದ್ದೀರಾ, ಸಿನಿಮಾಗಳು ನಡೀತಾ ಇದೆ, ಬಟ್ ಇದೆಲ್ಲದ್ರ ಮಧ್ಯೆ ನಿಮ್ದು ಇನ್ನೊಂದು ಮೇಜರ್ ಕೆಲಸ ಟ್ರಾವೆಲ್ ಮಾಡೋದು, ಶೋಗಳನ್ನ ಪರ್ಫಾರ್ಮ್ ಮಾಡೋದು. ನಾ ಹೇಳೋದೇನಂದ್ರೆ, ನೀವು ಆಲ್ರೆಡಿ ಆ ಊರಲ್ಲಿ ಶೋ ಕೊಟ್ಟಿರ್ತೀರಾ ಅನ್ಕೊಳ್ಳಿ, ಆದ್ರೂ ಮತ್ತೆ ಕರೀತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ನೀವು ಬರ್ಬೇಕು, ಈ ವರ್ಷನೂ ನೀವು ಬರ್ಬೇಕು ಅಂತ ಕರೀತಾರೆ. ನನಗನ್ಸುತ್ತೆ ನಿಮ್ಗೆಲ್ರಿಗೂ ಅದ್ ಇನ್ನೊಂದು ಸೋರ್ಸ್ ಆಫ್ ಎನರ್ಜಿ ಅಂತ. ಸೊ ನೀವು ಆತರ ಶೋ ಮಾಡೋದು ಅಂಡ್ ನಿಮ್ ಜೊತೆ ನಿಮ್ದೊಂದು ಟೀಮ್ ಎಲ್ಲ ಹೋಗ್ತಿರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ಶೋ 2 ಕಾರಣಕ್ಕೆ ನಾನು ಮಾಡ್ತೀನಿ. ಒಂದು, ಜನಕ್ಕೆ ನೇರ ಭೇಟಿಯಾದಾಗ ನಾನೇನು ಅಂತ ಗೊತ್ತಾಗ್ಬಿಡುತ್ತೆ. ಇವನು ಟಿ ವಿಲಿ ಹಿಂಗಿದ್ದಾನೆ, ಇವನು ಹಿಂಗಿರ್ತಾನೇನೋ, ನಾನೇನು ಅಂತ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನಾನು ಟಿ ವಿಲಿ ಹಂಗಿರ್ತೀನಿ, ನಾನು ಆಚೆ ಕಡೆ ತುಂಬ ಸೈಲೆಂಟ್ ಆಗಿರ್ತೀನಿ, ನಾನು ಮೂಡಿ ಹೇಳ್ತೀನಿ. ಒಂದು ಜನರ ಜೊತೆ ಬೆರೆಯೋಕ್ಕಾಗುತ್ತೆ, ಜನಕ್ಕೂ ಅವ್ನು ನನಗೆ ಸಿಕ್ಕಿದ್ದ ಅನ್ನೋದೊಂದು ಇರುತ್ತೆ. ಆವಾಗ ನಾನು ಅವ್ರ ಮನೆ ಮಕ್ಕಳಾಗ್ತೀವಿ. ಇವ್ ನಮ್ಮೂರಿಗೆ ಬಂದಿದ್ದಲ್ಲ ಮರ್ಯಾ, ಇವನು ಮರ್ಯಾ, ಟಿ ವಿಲಿ ನೋಡಿದಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಈ ಕಾರಣ. ಇನ್ನೊಂದು, ನಮ್ಮ ಮೇಯ್ನ್ ಸೋರ್ಸೇ ಅದು ಈವೆಂಟ್ಸ್. ಇವತ್ತು ಎಷ್ಟೋ ಆಟೋ ಚಾಲಕರ ಸಂಘ, ಎಷ್ಟೋ ಕನ್ನಡ ಸಂಘ, ಉತ್ತರ ಕರ್ನಾಟಕ, ಈ ಕಡೆ ಮೈಸೂರು, ಮಂಡ್ಯ, ಇವ್ರುಗಳೇ ನಮ್ಮನ್ನು ಸಾಕ್ಬಿಟ್ರಮ್ಮ. ಇಷ್ಟು ದಿನ ಇವರೇ ಅನ್ನ ಹಾಕಿರೋದು. ನಾವು ಇಲ್ಲೆಲ್ಲ ದುಡ್ದಿದ್ದು ಕಮಿಟ್ಮೆಂಟು ಅವು ಇವಕ್ಕೆ ಆಗುತ್ತೆ ಅಂತೀವಲ್ಲ, ಇವ್ರು ಕೊಟ್ಟಿರೋದನ್ನ ಮನೆಗೇನೋ ಮಾಡ್ತಾ ಇದ್ದೀವಿ ನಾವು ಕಾರ್ ಅದೆಲ್ಲ ಅಂದರೆ ನಿಜವಾಗ್ಲೂ ಇವ್ರು ಕೊಟ್ಟಿರೋದೆ. ಈವೆಂಟ್ ಅಂದ್ರೂ ಕೂಡ ನಮ್ಗೆ ಇವಾಗಲೂ ಅದೇ ಗೌರವ. ನಾನು ಕೇಳ್ತಾರೆ, ಇಷ್ಟಿಷ್ಟು ಒಳ್ಳೆ ಸಿನಿಮಾ ಮಾಡ್ತೀಯಾ, ಮತ್ತೆ ಸ್ಟೇಜ್ ಮೇಲೆ ಯಾಕೆ ಹೋಗ್ತೀಯಾ, ಅದನ್ನ ಯಾಕೆ ಮಾಡ್ತೀಯಾ? ಕಲಾವಿದನಿಗೆ ಅದೆಲ್ಲ ಏನೇನು ಇಲ್ಲ ನನಗೆ. ಆಮೇಲೆ ನಾನು ಅದರಿಂದನೇ ಬಂದವನು, ನಂಗೆ ಅದು ಇಷ್ಟ. ನನಗೆ ಟೈಮ್ ಇದ್ದಾಗೆಲ್ಲ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಮುಂದಾದ್ರೂ ಅಷ್ಟೇ, ಯಾವಾಗಾದ್ರೂ ಹೋಗ್ತೀನಿ. ಸೊ ಅದು ತುಂಬಾ ನನ್ನ ಲೈಫಲ್ಲಿ ನನ್ಗನ್ಸುತ್ತೆ ಅದು ನಿಮ್ಗೊಂದು ಲೆಸ್ ಅಂದ್ರೆ ಅಲ್ಲೇನೋ ಹೌದೌದು, ಸೈಡಲ್ಲಿ ಇರ್ತಾರಲ್ಲ ಎಣ್ಣೆ ಪಣ್ಣೆ ಹೊಡ್ಕೊಂಡು ಉಲೇ ಅಂತ ಅವ್ರದೆಲ್ಲ ಇಟ್ಕೊಂತೀವಿ. ಹೌದೌದು, ಸಿಗ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಸಿಗ್ತಾರೆ, ಚೆನ್ನಾಗಿರುತ್ತೆ. ಈ ಶೋಗಳೆಲ್ಲ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಬ್ರು ಜಡ್ಜಸ್ ಅಂತ ಇರ್ತಾರೆ, ಅದ್ರ ಮಧ್ಯ ಯಾರು ಸ್ಪೆಷಲ್ ಗೆಸ್ಟ್ ಅಂತ ಬರ್ತಿರ್ತಾರೆ. ಒಂಥರ ಥ್ರಿಲ್ಲು ಪರ್ಫಾರ್ಮ್ ಮಾಡಕ್ಕೆ. ಅವ್ರ ಮುಂದೆ ಮಾಡಿದ್ರು ಸಹ ನೆಕ್ಸ್ಟ್ ವೀಕ್ ಪರ್ಫಾರ್ಮ್ ಮಾಡಕ್ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವಾ. ಅವರೆಲ್ಲ ಆಕ್ಚುಲಿ ತುಂಬಾ ಒಳ್ಳೆ ಮೋಟಿವೇಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಸೂಪರ್ ಸ್ಟಾರ್ಸ್. ನಾವ್ ಏನ್ ಕನ್ಸ್ ಕಾಣ್ತಾ ಇದೀವಲ್ಲ, ಆ ಜಾಗನ ನೋಡಿ ಆ ಜಾಗದಲ್ಲಿ ಕೂತೋರು ಅಂತ ಸೂಪರ್ ಸ್ಟಾರ್ ನಮ್ಮನ್ನ ನೋಡಿ ನಗ್ತಾರೆ ಅಂದ್ರೆ ಅದ್ರಕ್ಕಿಂತ ಏನ್ರಿ ಇದೆ. ಅವ್ರು ಯಾಕೆ ಸೂಪರ್ ಸ್ಟಾರ್ ಅಂತೀನಿ ಅಂದ್ರೆ, ಅವರೆಲ್ಲ ಸೂಪರ್ ಸ್ಟಾರ್ ಆಗಿದ್ದು ಕರ್ನಾಟಕ ಮೆಚ್ಕೊಂಡು, ಕರ್ನಾಟಕದ ಪ್ರತಿನಿಧಿಯಾಗಿ ಅವ್ರು ನಮ್ಮ ಮುಂದೆ ಕೂರ್ತಾರೆ. ಅಂದ್ರೆ ಆ ಜಡ್ಜಸ್ ನಮ್ಮ ಪಾಲಿಗೆ ಅಲ್ಲಿ ರಚಿತಾ ಮೇಡಮ್ ಇದ್ರೆ ಬರೀ ರಚಿತಾ ಮೇಡಮ್ ಅಲ್ಲ, ಇಡೀ ಕರ್ನಾಟಕನೇ
ರವಿ ಸರ್ ಇದ್ರೆ ಅವ್ರು ಇಡೀ ಕರ್ನಾಟಕನೇ, ಹ್ಮ್. ಅವರೆಲ್ಲರ ಪರವಾಗಿ ಇದು ಮಾಡ್ತಾರೆ. ಅವ್ರ ಮುಂದೆ ಮಾಡೋದು ಗ್ರೇಟ್ ಕೆಲಸನೇ ಅದು. ನಿಜ. ಹೌದು. ಅವ್ರ ಮೋಟಿವೇಶನ್ಸು, ಹ್ಮ್. ಅವರ ಜೀವನದ ಏನು ಟಿವಿಲಿ ನೋಡ್ದಷ್ಟೇ ಇರಲ್ವಲ್ಲ ಅವ್ರ ಜೊತೆ ಸಂಬಂಧ. ಹೌದು. ರವಿ ಸರ್ ಜೊತೆ ನಾನು ಒಂದು ಈ ಶೋ ಮಾಡಿಬಿಟ್ಟು ಅವರಿಂದ ಎಷ್ಟು ನಾನೇ ಒಟ್ಟಿಗೆ ಮಾಡಿದ್ವಲ್ಲ, ಎಷ್ಟು ಕಲ್ತ್ವಿ. ಅಯ್ಯೋ. ಅವ್ರ ಅನುಭವಗಳು, ಅವತ್ತಿನ ಕಾಲ, ಅವತ್ತಿನ ಸಿನಿಮಾ, ರಚಿತಾ ಮೇಡಮ್ ಇವತ್ತು ಒಬ್ಬರು ನಂಬರ್ 1 ಆಗಬೇಕಾದ್ರೆ ಅವ್ರ ಜೊತೆ ನಾವು ಇದ್ದು ಮಾತಾಡ್ತೀವಲ್ಲ, ಅವ್ರ ಅನುಭವಗಳು ನಾವು ತುಂಬ ಬಲೆ ಅದೃಷ್ಟವಂತರು. ನಿಜವಾಗ್ಲು. ಅವ್ರ ಜೊತೆ ಇದ್ದು ಅದ್ರ ಟಿಪ್ಸ್ ತಗೊಂತೀವಲ್ಲ, ಇಲ್ಲಿ ಏನೇನು ಮಾಡಬೇಕು ಅನ್ನೋದು, ಅದನ್ನು ಅವ್ರು ಹಂಚ್ಕೋತಾರಲ್ಲ, ಅದೆಲ್ಲ ಸೀಕ್ರೆಟ್ಸ್, ಬಟ್ ಹಂಚ್ಕೋತಾರಲ್ಲ ನಾವು ಆ ಥರ ಆಗಬೇಕು ಅಂತಲ್ಲ, ಅದು ಅವ್ರ ದೊಡ್ಡ ಗುಣ. ಅಂಡ್ ಅವರು ನೀವ್ ಈ ತರ ಎಲ್ಲ ಅಂದ್ರೆ ಯಾರು ಹೇಳಲ್ಲ ಕೆಲವು ಸರ್ತಿ ಅಯ್ಯೋ. ನಾನು ಹಿಂಗ್ ಬೆಳೆದ್ ಬಂದೆ ಅಥವಾ ಏನು ಈಗ ಮಾಡು ಒಳ್ಳೇದಾಗುತ್ತೆ ಅಂತ. ಡೆವಿಲ್ ಶೂಟ್ ಮುಗಿಸಿ ಹಾ. ಮನೆ ಇವ್ರು ಇಲ್ಲಿಗೆ ಬರ್ತಿದ್ದೆ ನಾನು, ನೆನ್ಪಿದ್ಯಾ? ಹೌದು. ಫಸ್ಟ್ ರಚಿತ ಬಾಯ್ ಇವತ್ತು ಹೆಂಗ್ ಮಾಡಿದೆ, ಚೆನ್ನಾಗಿ ಮಾಡಿದ್ಯಾ, ಹೆಂಗಿತ್ತು ಕ್ಯಾರೆಕ್ಟ್ರು, ಇಂಟ್ರೆಸ್ಟ್ ಅವರಿಗೆ. ನಾನು ಸಿನಿಮಾ ಮುಗಿಸ್ಕೊಂಬಂದ್ರೆ ಯಾವ್ಯಾವ ಥರ ಮಾಡಿದೆ ಇದನ್ನು ಕೇಳೋರು ಅವರು. ಅವರಿಗೂ ಇದೆ ಆಸೆ ಇದೆ, ಅವರೆಲ್ಲ ನಮ್ಮ ಒಳ್ಳೇದನ್ನ ಬಯಸ್ತವ್ರು. ಖಂಡಿತ. ಹೌದು. ನಿಜ. ಅಲ್ವಾ? ಒಂದ್ ಕಡೆ ಈ ತರ ಎಲ್ಲ ನೀವು ಒಂದಿನ ಟಿವಿಲಿ ಬರ್ತೀರಾ, ಸಿನಿಮಾ ಮಾಡ್ತೀರಾ, ಈ ಥರ ಊರುಗಳಿಗೆ ಹೋಗಿ ಶೋ ಮಾಡ್ತೀರಾ ಅಂತಾನು ಅನ್ಕೊಂಡಿರಲ್ಲ. ಬಟ್ ಅದು ಆಗ್ತಾ ಇದೆ ಇವಾಗ ಲೈಫಲ್ಲಿ, ಟಚ್ ವುಡ್. ಆ್ಯಂಡ್ ಒಂಥರ ಎಲ್ಲ ಕೆಲಸದಲ್ಲೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಅಂತೆಲ್ಲ ಇರುತ್ತಲ್ವ. ಈ ಥರ ಒಂದು ಜನ ಗುರ್ತು ಹಿಡಿಯೋದು, ಈ ಕೆಲಸ ಮಾಡ್ತಿರೋದು ಪರ್ಟಿಕ್ಯುಲರ್ಲಿ ಈ ಒಂದು ಇಂಡಸ್ಟ್ರಿಲಿ ಏನು ಅಡ್ವಾಂಟೇಜಸ್ ಇದೆ ಅನ್ಸುತ್ತೆ, ಏನು ಒಂದೆರಡು ಡಿಸ್ಅಡ್ವಾಂಟೇಜ್ ಅಂತ ಅಲ್ಲ, ಈ ಥರನೂ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಡ್ವಾಂಟೇಜು ಎಲ್ಲವೂ ಅಡ್ವಾಂಟೇಜೆ. ಒಂದು ಊರಿಗೆ ಹೋಗ್ಲಿ, ನಿಮ್ಗೇನು ಪರಿಚಯ ಇರಬೇಕು ಅಂತ ಇಲ್ಲ, ಎಲ್ಲರೂ ಪರಿಚಯ ಇರ್ತಾರೆ, ಎಲ್ರಿಗೂ ಪರಿಚಯ ಇರ್ತೀವಿ ಆ ಊರಲ್ಲಿ. ಎಲ್ಲರೂ ಮಾತಾಡಿಸ್ತಾರೆ. ನಾನು ಮೊನ್ನೆ ಸೈಕ್ಲಿಂಗ್ ಹೋಗಿದ್ದೆ. ನಾನು ಸೈಕ್ಲಿಂಗ್ ಮಾಡ್ತೀವಿ, ಮತ್ತು ನಾನು ನಂದೀಶ ಅಂತ ಒಂದು 300 ಕಿಲೋಮೀಟ್ರು ಹಿಂಗೆಲ್ಲ ಸೈಕ್ಲಿಂಗ್ ಹೋಗ್ತಾ ಇದ್ವಿ. ಆ ದಾರಿಲಿ ನೀರು ತಂದ್ಕೊಡೋರೇನು, ಬಾಳೆಹಣ್ಣು ತಂದ್ಕೊಡೋರೇನು, ಬಿಸ್ಕೆಟ್ ತಂದ್ಕೊಡೋರೇನು, ಮನೆಗೆ ಕರೆಯೋರೇನು, ಪ್ರೀತಿ ಕೊರತೆನೇ ಇಲ್ಲ. ಪ್ರೀತಿ ಕೊರತೆನೇ ಇಲ್ಲ. ಸೊ ಡಿಸ್ಅಡ್ವಾಂಟೇಜು ಅಂದರೆ ಕೆಲವೊಂದು ಟೈಮ್ ಅನ್ಸುತ್ತೆ. ಈಗ ಹೆಂಗೆ ಗೊತ್ತಾ, ನಾನು ಸ್ಮೋಕ್ ಮಾಡ್ತೀನಿ ರೀ, ಈಗ ನಾನು ದಮ್ ಹೊಡಿತೀನಿ. ಸೊ ನಾನು ದಮ್ ಹೊಡಿತಾ ಇರ್ತೀನಿ, ಯಾರೋ ಬಂದು ಸುಮ್ಮನೆ ವಿಡಿಯೋ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೋ ಮೊನ್ನೆ ಹೆಂಗೆ ಆಯಿತು, ಯಾಕಣ್ಣ ವಿಡಿಯೋ ಮಾಡ್ತಾ ಇದೆಯಾ, ಸಿಗರೇಟ್ ಹೊಡೆದ್ರು ಬಿಟ್ರ ಮೇಲಾದ್ರೂ ಬಿಡು, ಇದಕ್ಕೂ ಬೈತಾರೆ, ಬಿಡೋಣ, ಏನು ಮಾಡದೇ ಇರೋದೇನು ತಪ್ಪಿಲ್ಲ, ಆದರೂ ಬೇಡ ಅಂತ ಅಣ್ಣ ಅಂದರೆ, ಏನ್ರಿ ಇಷ್ಟು ಮಾಡಂಗಿಲ್ವ ನಾವು ಅಣ್ಣ, ಆಮೇಲೆ ಮಾಡ್ಕೋ, ಫೋಟೋ ತಕ್ಕೋ, ರೀಲ್ಸ್ ಮಾಡ್ಕೋ, ಪಿಕ್ಚರೇ ಮಾಡ್ಕೋ, ಸಿಗರೇಟ್ ಸೇವಾಗ ಬೇಡ ಅಂತೀರ. ಇಲ್ರಿ ನೀವು ಹಿಂಗೆಲ್ಲ ಹೇಳಂಗೆ. ನಮ್ಮನ್ನೂ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ತೆಗೆದು ಹಾಕೋದು ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಎಲ್ಲದೂ ಮಾಡ್ತಾರೆ, ಆದರೆ ಅದನ್ನ ಹೈಡಾಗಿ ಮಾಡ್ಬೇಕಲ್ವಾ. ಈಗ ನಾನು ಕ್ಯಾಮ್ರಾ ಎದುರುಗಡೆ ಹಿಂಗೆ ಸಿಗರೇಟ್ ನಾನು ಹೊಡಿತಾ ಇದ್ರೆ ಅದು ದೌಲತ್ ಅನ್ಸುತ್ತೆ. ಮಾಡಲ್ಲ, ಸಿಗರೇಟ್ చేయಲ್ಲ ಅಂತ ಯಾರಿಗೆ ಗೊತ್ತಿಲ್ಲದೆ ಇರೋ ಒಂದು ದೊಡ್ಡ ವಿಷಯ ಅಲ್ಲ. ಇನ್ನು ಲಿಪ್ಸ್ ನೋಡ್ರೆ ಗೊತ್ತಾಯ್ತದೆ ಇವನ ಅಜ್ಜಿ ಸಿಗರೇಟ್ ಹೊಡಿತಾನೆ ಅಂತ, ಅದ್ರಲ್ಲಿ ಏನೂ ಇಲ್ಲ ಹೇಳಿರೋದು ವಿಷಯ. ಆದರೆ ಅದನ್ನು ಜನರ ಮುಂದೆ ಮಾಡಿದಾಗ ಅವರಿಗೆ ಏನು ದೌಲತ್ ನೋಡ್ಗುರು ಅನ್ಸುತ್ತೆ, ಕಾಮನ್ ಅದು. ಸೊ ಅದಕ್ಕೆ ಅದನ್ನು ವಿಡಿಯೋ ಮಾಡಬೇಡಿ, ಅದೆಲ್ಲ ಅವಾಗ ಒಂದು ಸ್ವಲ್ಪ ಅಂತ ಅನ್ಸುತ್ತೆ. ಹೌದು ಹಂಗೆ ಅನ್ಸುತ್ತೆ. ಕೆಲವು ಟೈಮ್ ಊಟ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಏನು ನೋಡಿದ್ರೆ ನನಗೊಂಥರ ನಾಚಿಕೆ, ಅದು ಅವೆಲ್ಲ ನಾಚಿಕೆ ಆಗುತ್ತೆ ನನಗೆ. ನಾನು ಅದಕ್ಕೆ ಯಾರೋ ಜನ ಇದ್ದಲೆ ಅಲ್ಲೇ ನನ್ನ ಫ್ರೆಂಡಿಗೆ ಹೇಳ್ತೀನಿ, ಅಲ್ಲಿ ಜನ ಇಲ್ಲ ಅಂದರೆ ಅದು ಪೇಪರ್ ಇದಾಗಿದ್ರೂ ಪರವಾಗಿಲ್ಲ, ಗುಡಿಸ್ಲಾದ್ರೂ ಪರವಾಗಿಲ್ಲ, ಅಲ್ಲಿ ತಿಂದುಬಿಡೋಣ, ಆರಾಮಾಗಿ ತಿಂದುಬಿಡೋಣ, ನಿಮ್ಗೆ ಕೂತ್ಕೊಂಡು ತಿಂದುಬಿಡೋಣ. ಎಷ್ಟೋ ಸರಿ ಪಾರ್ಸಲೆಲ್ಲ ತೊಗೊಂಡೋಗಿ ತೋಟದಲ್ಲೇ ಯಾರ್ದಾರ್ದೋ ತೋಟದಲ್ಲೆಲ್ಲ ತಿನ್ಕೊಂಡಿದ್ದೀವಿ. ಹೌದು. ಸೊ ಹಂಗಾಗ್ಬಿಡುತ್ತೆ ಅಷ್ಟೇ, ಮತ್ತೇನಿಲ್ಲ. ಅದು ಪ್ರೀತಿನೇ, ಅದೇನು ಸುಮ್ಮನೆ ನೋಡಲ್ಲ. ಕೆಲವೊಂದು ಈ ಥರ ವಿಷಯದಲ್ಲಿ ವಿಡಿಯೋ ಮಾಡ್ಬಿಟ್ರೆ ನಾ ಅದಕ್ಕೆ ಮನೆಯಿಂದ ಹೊರಗೆ ಬರಲ್ಲ ರೀ, ಭಯಕ್ಕೆ ಮನೇಲೆ ತಗೊಂಡೋಗಿ ಜೈತ್ಕೊಬಿಡ್ತೀನಿ. ಓಕೆ. ಅಂಡ್ ನಮ್ಗೆ ಇವಾಗ ಕಾರ್ತಿ ಏನನ್ನ ಪೂಜಿಸ್ತಾರೆ ಅಂತ ಗೊತ್ತು, ಪ್ರಕೃತಿನೇ ನೀವು ದೇವ್ರು ಅಂತ ಇದ್ ಮಾಡೋದು. ಸೊ ನಿಮ್ಗೆ ದೇವ್ರು ಒಂಥರ ಆಧ್ಯಾತ್ಮದ ಕಡೆ ಎಲ್ಲ ಯಾವ ಥರ ಪ್ರೀತಿ ಇದೆ, ಅಥವಾ ನೀವು ನೋಡೋ ನೋಟ ಹೇಗೆ? ನನಗೆ ದೇವರು 1000 ಅಲ್ಲ, ಅದರ ಮೇಲೂ ಇದ್ದಾನೆ. ಎಷ್ಟರ ಮಟ್ಟಿಗಿದ್ದಾನೆ ಅಂದರೆ, ಇದನ್ನು ದೊಡ್ಡವ್ರು ಹೇಳಿದ್ದಾರೆ, ನಾನು ಅದನ್ನು ಪಾಲಿಸ್ತಾ ಇದ್ದೀನಿ. ಈ ಮೈಕಲ್ಲೂ ಇದ್ದಾನೆ, ಈ ಶರ್ಟಲ್ಲೂ ಇದ್ದಾನೆ, ಈ ದಿಂಬಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಇದು ಕಂಫರ್ಟ್ ಕೊಡ್ತಾ ಇದೆ ನನಗೆ. ಇದ್ರ ಕಂಫರ್ಟ್ ಅಂದರೆ ಇದರಲ್ಲಿ ದೇವ್ರಿದ್ದಾನೆ. ಇದು ಕಂಫರ್ಟಬಲ್ ಆಗಿದೆ ಅಂದರೆ ಇದು ದೇವ್ರು ಇದ್ದಾನೆ. ನಮ್ಮ ಎಲ್ಲದರಲ್ಲೂ ದೇವ್ರು ಇದ್ದಾನೆ. ಅದಕ್ಕೆ ನಾನು ಎಲ್ಲದ್ರೂ ಪ್ರೀತಿಯಿಂದನೇ ಮಾತಾಡಿಸ್ತೀನಿ. ಸೊ ದೇವರು ಅನ್ನೋದು ಅದೊಂದು ಶಕ್ತಿ. ಸೊ ಅದಿಲ್ಲ ಅಂದರೆ ಇವತ್ತು ಯಾವುದೂ ಆಗಕ್ಕೆ ಸಾಧ್ಯ ಇಲ್ವಲ್ಲ.
ಸೊ ಅದು ಯಾವ ಥರನೇ ಇರಲಿ, ಅದಕ್ಕೆ ನಾನು ಶಿವನ ರೂಪ ಕೊಟ್ಟಿರ್ಬೋದು, ನೀವು ಕೃಷ್ಣನ ರೂಪ ಕೊಟ್ಟಿರ್ಬೋದು, ಎಲ್ಲರಿಗೂ ಅವರವರು ಯಾವ್ಯಾವ ಥರ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ, ದೇವ್ರನ್ನ ಆರಾಧಿಸೋಕ್ಕೆ ಸಾಧ್ಯ, ಆ ಥರ ದೇವ್ರನ್ನ ಅವ್ರು ನೋಡೋದು ಅವ್ರ ಸ್ಟೈಲ್. ಆದರೆ ನಾವು ಯಾರು ಏನೇ ಕರೆದ್ರೋ ಕೊನೆಯಲ್ಲಿ ದೇವ್ರಂತಾನೆ ಕರೆಯೋದು ಅಲ್ವಾ. ಇವ್ರು ನಮ್ಮ ದೇವರು, ಅವ್ರು ನಮ್ಮ ದೇವರು, ಎಲ್ಲರನ್ನೂ ದೇವ್ರೇ ಅಂತ ಕರಿತೀವಿ. ಸೊ ಹಂಗಾಗಿ ದೇವರು ಅವನು ಇವನು ನಾನು ನೀನು ಅಲ್ಲ, ದೇವರು ದೇವ್ರೇ. ದೇವ್ರಿಗೆ ಗೊತ್ತಿರೋದು ಒಂದೇ, ಪಾಸಿಟಿವ್. ಅವನು ನಿಮಗೆ ಪಾಸಿಟಿವ್ನ ಇದು ಮಾಡ್ತಾ ಇರ್ತವೆ, ನಾವು ಅವನು ಕೊಡೋದು ತಗೊಳಲ್ಲ, ಇಲ್ಲೆಲ್ಲೋ ನೆಗೆಟಿವ್. ಇವನು ಪಕ್ಕದ ಮನೆಯವ್ನು ಹಿಂಗೆ ಆಗ್ಬಿಟ್ನಲ್ಲ, ಈ ಎದುರುಗಡೆ ಮನೆಯವನು ಹಿಂಗೆ ಹೋಗ್ಬಿಟ್ನಲ್ಲ, ಓಹೋ. ಅವನಿಗೆ ಕೊಟ್ಟಿರೋದು ನಮಗೂ ಕೊಟ್ಟಿರ್ತಾನೆ, ನಾವು ಬಳಸ್ಕೊಂಡಿರಲ್ಲ, ನೋಡೇ ಇರಲ್ಲ. ಆ ಕಡೆ ನಾವು ಬರೀ ಅವನ ಪಕ್ಕದ ಮನೆಯೇ ಹಿಂಗೆ ನೋಡ್ತಾ ಇದ್ರೆ ಇಲ್ಲೇ ಇರುತ್ತೆ ಅದೃಷ್ಟ. ಅವಾಗ ಇಲ್ಲಿ ದೇವರಿಗೆ ಇರೋದು ಒಂದೇ ಕೆಲಸ, ಅವನು ಅಸ್ತು ಅನ್ನೋದಷ್ಟೇ. ಅವನು ಅಸ್ತು ಅನ್ಬೇಕಂದ್ರೆ ಈಗ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಹಣ್ಕಾಯಿ ಎಲ್ಲ ತಗೊಂಡು ಹೋಗ್ತೀವಿ, ಅದಾದ್ರ ಮೇಲೇ ನಾವು ಬೇಡ್ಕೊಳ್ಳೋದಲ್ವಾ. ಸೊ ಹಂಗೇನೆ ನಾನು ಹೇಳೋದು, ನೀವು ಕೆಲಸ ಎಲ್ಲ ಮಾಡಿ ಆಮೇಲೆ ದೇವ್ರ ಅಸ್ತು ಅಂತಾನೆ. ಅದಕ್ಕಿಂತ ಮುಂಚೆ ನಿಂಗೆ ಅಸ್ತು ಅಂತ ಹೆಂಗೆ ಹೇಳ್ತಾನೆ? ಈಗ ಕಾರು, ಒಂದು ಕಂಪ್ನಿ ಕಾರ್ ತಯಾರು ಮಾಡ್ತು, ನೀವು ಟೆಸ್ಟ್ ಡ್ರೈವ್ ನೋಡಿ ನಾಳೆ ತೊಗೊಳೋದು, ಅದನ್ನ ಡ್ರೈವ್ ಕರೆಕ್ಟ್ ಆಗಿದೆಯಾ ಅಂತ. ದೇವರು ಹಂಗೆ, ಇವನು ಕರೆಕ್ಟಾಗಿ ಕೆಲಸ ಮಾಡಿದಾನ, ಇವನ್ ಕೆಲಸ ಪರ್ಫೆಕ್ಟ್ ಆಗಿದ್ರೆ ಅಸ್ತು. ನೀನು 100 ಮಾರ್ಕ್ಸಿಗೆ 25 ಮಾರ್ಕ್ಸ್ ಮರ್ಕೊಂಬಂದು ದೇವ್ರೇ ಪಾಸ್ ಮಾಡು ಅಂದ್ರೆ ಹೆಂಗ್ ಮಾಡ್ತಾನ ಅವನು? ಹೌದು. ದೇವರು ಇದಾನೆ ಅನ್ನೋ ನಂಬಿಕೆ ಹೆಂಗಿರ್ಬೇಕು ಅಂತ. ಈಗ ನಾವು ಒಂದು ಎಲ್ಲೋ ಹೋಗ್ತಾ ಇರ್ತೀವಿ ಕತ್ಲಲ್ಲಿ, ಜೊತೆಲಿ ಒಬ್ಬ ಇದ್ರೆ ಸ್ವಲ್ಪ ಧೈರ್ಯ ಇರುತ್ತೆ, ನಡೆಯೋದು ನೀವೇ, ಕಾಲು ನಿಮ್ದೆ, ಅದೇ ಕತ್ಲು, ಆದ್ರೆ ಜೊತೆಲಿ ಒಬ್ಬ ಇದಾನೆ ಅನ್ನೋ ಧೈರ್ಯ ಇರುತ್ತೆ. ಗೊತ್ತಿಲ್ಲ, ಅವನು ಓಡ್ಬೋದು ಏನೋ, ಆದ್ರೆ ಅವನು ಇದಾನೆ ಅನ್ನೋ ಧೈರ್ಯ ಇರುತ್ತಲ್ಲ, ಅದೇ ದೇವರು. ಆ ಧೈರ್ಯ, ಆ ನಂಬಿಕೆ, ಆ ಆತ್ಮವಿಶ್ವಾಸ, ಅದೇ ದೇವರು. ಎಲ್ಲೆಲ್ಲ ಹುಡುಕ್ತೀವಿ ನಾವು. ನಿಮ್ನ ಇಷ್ಟು ಪ್ರೀತಿಸ್ತಾರೆ ಕಾರ್ತಿ, ನಿಮ್ನ ಟಿವಿಲಿ ನೋಡಕ್ ಇಷ್ಟಪಡ್ತಾರೆ, ಸಿನಿಮಾಲ್ ನೋಡಕ್ ಇಷ್ಟಪಡ್ತಾರೆ, ನೀವು ಶೋಸ್ ಮಾಡೋದು ಇಷ್ಟಪಡ್ತಾರೆ. ಒಟ್ನಲ್ಲಿ ನೀವು ಅವ್ರನ್ನ ನಗಿಸ್ತಾ ಇರ್ಬೇಕು, ಎಂಟರ್ಟೈನ್ ಮಾಡ್ತಿರ್ಬೇಕು. ನಿಮ್ನ ಪ್ರೀತಿಸೋ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ? ಅವಕಾಶ ಇಲ್ಲ ಇದೊಂದು ಕೆಲಸ ಮಾಡಕ್ಕೆ, ಇದಿದ್ರೆ ಮಾಡ್ಬಿಡುವೆ. ಅವ್ರಗಳ ಮಕ್ಕಳಾಗಿ ಹುಟ್ಟಿ ಋಣ ತೀರ್ಸ್ಬೇಕು ನಾನು. ಪ್ರತಿಯೊಬ್ಬ ಅಭಿಮಾನಿಯ ಮಕ್ಕಳಾಗಿ ಹುಟ್ಟಿನೇ ಋಣ ತೀರ್ಸ್ಬೇಕು. ಮತ್ತು ಸಾಮಾನ್ಯಕ್ಕೆ ಆಗಲ್ಲ. ಯಾವ ಅಭಿಮಾನಿಗೂ ಯಾರು ಅವರ ವಾಪಸ್ ಏನೂ ಮಾಡೋಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ, ಅದನ್ನೇ ಮಾಡ್ತೇವೆ ಅಷ್ಟೇ. ಎಲ್ಲ ನನ್ನ ಅಭಿಮಾನಿಗಳು, ಅವ್ರು ದೊಡ್ಡರಾಗಿರಲಿ ಚಿಕ್ಕರಾಗಿರಲಿ, ಅವ್ರ ಪಾದ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ. ನಿಮ್ಮಿಂದನೇ ನಾವು, ನನ್ನ ಬದುಕು, ನನ್ನ ಬಟ್ಟೆ, ನನ್ನ ವಾಚು, ನನ್ನ ಹೇರ್ ಸ್ಟೈಲು, ನಾನು ಹಿಂಗಿರೋದು, ಎನಿವನ್ ಎಲ್ಲವೂ ಅವ್ರದ್ದೇ, ಅವರು ಕೊಟ್ಟಿರೋದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾರ್ತಿ. ಒಂದು ಜರ್ನಿ ಹಾಗೆಲ್ಲ ಇದ್ರೂ ನನಗನ್ಸುತ್ತೆ ನೀವು ಒಂದು ದಿನನೂ ಅದಕ್ಕೆ ಕಂಪ್ಲೇಂಟ್ ಮಾಡಿಲ್ಲ. ನಾನು ನನಗೆ ಸಖತ್ ಖುಷಿ, ಅಯ್ಯೋ ಸಖತ್ ಖುಷಿ. ಆ್ಯಂಡ್ ನೀವು ಹೇಳಿದ ಮಾತು ನಂಗೊಂದು ತುಂಬ ಇಷ್ಟ ಆಯ್ತು. ಯಾವುದು ಗೊತ್ತಾ? ಬಡತನಕ್ಕಿಂತ ಒಂದು ಭಯ ಇಲ್ಲ, ನಾನು ಅದನ್ನೇ ದಾಟಿ ಬಂದಿದ್ದೀನಿ. ಆ್ಯಂಡ್ ಯಾವ್ಯಾವ ಥರನೋ ಕೆಲಸ ಮಾಡಿದ್ದೀನಿ, ಅದಕ್ಕೆ ನಾಚಿಕೆ ಪಟ್ಟಿಲ್ಲ. ಸೊ ನನಗೆ ಇವಾಗ ಈ ಕೆಲಸ ಮಾಡ್ತಿರೋದು ತುಂಬ ಖುಷಿ ಇದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಂಡ್ ನಾನು ಹೇಳೋದು, ನಮ್ಮ ಆಡಿಯನ್ಸ್ ಪರವಾಗೂ ನಾನು ಹೇಳ್ತಿರೋದು, ಹೀಗೆ ಕೆಲಸ ಮಾಡ್ತಾನೇ ಇರಿ. ಒಂದಾದ್ಮೇಲೆ ಒಂದು ಸಿನಿಮಾ ನೀವು ಮಾಡ್ತಾ ಇರಬೇಕು, ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರಬೇಕು. ಇದು ನಿಮಗೆ ನಾವು ಕೊಡ್ತಿರೋ ಜವಾಬ್ದಾರಿ ಜಾಸ್ತಿ ಮಾಡ್ತಾ ಇದ್ದೀನಿ. ನಾನು ಬ್ಯುಸಿಯಾಗಿರಿ, ನಮ್ನ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾರಿ, ನಾವು ನಿಮ್ಮ ಚಾನಲ್ಗೆ ಬರೋಕ್ಕೆ ತುಂಬ ದಿನ ಕಾಯಿಸಿದ್ದೀವಿ. ಬಟ್ ನನ್ನ ಉದ್ದೇಶ ಇದ್ದಿದ್ದು ಇಷ್ಟೇ. ಸೊ ಕರೆಕ್ಟ್ ಟೈಮಿಗೆ ಕರೆಕ್ಟ್ ವಿಷಯನ ತಗೊಂಬಂದಾಗ ಕರೆಕ್ಟಾಗಿ ರೀಚ್ ಆಗುತ್ತೆ. ನಾನು ಬೇರೆ ಟೈಮಲ್ಲಿ ಬಂದು ಕೂತ್ರೆ ಅದು ಏನಕ್ಕೆ ಪ್ರಯೋಜನ ಇಲ್ಲ. ಯಾವಾಗ ಇಂಟರ್ವ್ಯೂ ಆಗಬೇಕಿತ್ತು ಅದಾಗಿದೆ. ನಮಗೂ ತುಂಬ ಖುಷಿ ಇದೆ ನೀವು ಬಂದಿರೋದು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಡೈಲಿ. ಥ್ಯಾಂಕ್ ಯು. ನಿಮ್ಮ ಕೆರಿಯರು ಅಷ್ಟೇ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನನ್ನನ್ನು ನೀವು ಇಂಟರ್ವ್ಯೂ ಮಾಡ್ತಾ ಇರೋದು, ನಾನು ಅವಾಗಲೇ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಗೊತ್ತಿಲ್ದಂಗೆ ನನ್ನ ಬಾಯಲ್ಲಿ ಮೇಡಮ್ ಹೋಗಿ ಬನ್ನಿ, ನಾನು ಹೋಗೋಬ್ಬ ಅಂದಿರೋದು ನಿಮ್ಮನ್ನು. ಸೊ ಆದರೂ ಬರ್ತಾ ಇದೆ ಅಂದರೆ ನೀವು ಅಲ್ಲಿಗೆ ರೀಚ್ ಆಗಿದ್ದೀರಾ.
ಥ್ಯಾಂಕ್ ಯು ಕಾರ್ತಿಕ್. ಓಕೆನಾ. ಸೊ ನಿಮಗೂ ಅಷ್ಟೇ ಒಳ್ಳೇದಾಗಲಿ, ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗಲಿ. ನೀವು ತುಂಬ ಒಳ್ಳೆ ಫ್ಯಾಮಿಲಿ, ವೆರಿ ಗುಡ್ ಫ್ಯಾಮಿಲಿ. ಹಾಗಾಗಿ ನಿಮಗೂ ತುಂಬ ಒಳ್ಳೇದಾಗುತ್ತೆ. ನಿಮ್ಮ ತಾಯಿ ಕೈ ತುತ್ತು ಇದು ಆ ಉಂಡೆ ಇವ್ರ ಅಮ್ಮ ಪಾಪ ನಮ್ಗಂತ ಮಾಡ್ಕೊಬಂದು ಅವ್ರು ಒಬ್ಬರೇ ತಿಂತಾ ಕೂರೋರು, ಇವ್ರು ಇನ್ನೂ ಕೈಗೆ ಸಿಕ್ಕಿಲ್ಲ ಅಂತ ಮೇಲ್ಗಡೆ ಆಮೇಲೆ ತಂದು ನಮಗೊಂದೊಂದು ಕವರ್ ಕೊಡೋರು ಪಾಪ. ಅಮ್ಮನ್ ಕೇಳ್ದೆ. ಸೊ ಒಳ್ಳೇದಾಗ್ಲಿ. ತುಳಸಿ ಅವ್ರಿಗೆ ಒಂದು ನಮಸ್ಕಾರ ಪೂಜೆ ಮಾಡಿದೆ ಅಂತ ಅವ್ರದ್ದು ಒಂದು ನಮಸ್ಕಾರ ಆ ಕಡೆಯಿಂದ ಬರ್ತದೆ. ಅಯ್ಯೋ ದೇವ್ರೆ, ಅವ್ರ ಪೂಜೆ ಯಾಕೆ ಹೇಳ್ತೀರಾ? ಇದಿಷ್ಟು ಅವರಿಗೆ ಸಮರ್ಪಣೆ. ನಾನು ಅದೇ ಕೊನೆಗೆ ಹೇಳಾಗ್ತಿದ್ದೆ, ಇಷ್ಟೆಲ್ಲದಕ್ಕೂ ಕಾರಣ ನಿಮ್ಗೆ ದಿನ ಬೆಳಗ್ಗೆ ಆಗೋ ಅಂತ ತುಳಸಿ ಪೂಜೆ. ಜಗತ್ತಲ್ಲಿ ಯಾರ್ಯಾರಿಗೆ ತುಳಸಿ ಪೂಜೆ ಬೆಳಗ್ಗೆ ಆಗುತ್ತೋ ಅವರಿಗೆಲ್ಲ ಒಳ್ಳೇದಾಗುತ್ತೆ. ಗಣಪತಿ ಕೈ ಹಿಡಿತಾರೆ. ಆಕ್ಚುಲಿ ಗಣಪತಿ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ಶರತ್ ಸರ್ಗೂ ಥ್ಯಾಂಕ್ ಯು ಹೇಳ್ಬೇಕು. ಶರತ್ ಸರ್, ಗಣಪತಿ ಸರ್, ನನ್ನ ಫ್ರೆಂಡ್ಸ್ ಕೂಡ. ಬಟ್ ಹೀಗೆ ಇದೇ ತರ ನೀವ್ ನೆಕ್ಸ್ಟ್ ಹೋಗೋ ದಾರಿಲಿ ಎಲ್ರು ಒಬ್ಬೊಬ್ಬ ಗಣಪತಿ ಸಿಗ್ತಾ ಇರ್ಲಿ, ನಿಮ್ ಕೈ ಹಿಡಿತಾ ಇರ್ಲಿ, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಗ್ಸಿದ್ದಕ್ಕೆ. ಅಯ್ಯೋ ನಾನು ತುಂಬಾ ಸೀರಿಯಸ್ ಆಗಿ ಮಾತಾಡಿದೀನಿ. ಇಲ್ಲ, ಸೀರಿಯಸ್ ಮಧ್ಯ ಅಂದ್ರೆ ನಿಮ್ನ ನಾವ್ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಇದಕ್ಕೆ ಅಲ್ವಾ. ಸೊ ಅದಕ್ಕೇನೆ ಬ್ಯುಸಿಯಾಗಿರಿ ಅಂಡ್ ಮದ್ವೆ ಕರೆಯೋದ್ ಮರಿಬೇಡಿ. ನಮ್ಮೂರಲ್ಲೇ ಈಗ ನನಗೆ ಆಸೆ, ಈಗ 1990 ನಮ್ಮೂರಲ್ಲಿ ಒಂದು ಮದ್ವೆ ಆಗ್ತೈತೆ ನಾನು ನೋಡ್ದಂಗೆ. 1990 2000 ಇಸ್ವಿ ಆ ಟೈಮಲ್ಲಿ ನನಗೆ ಅದೇ ತರ ಆಗ್ಬೇಕು. ಆ ಊರಿನ ಆ ಪಲ್ಯಗಳು, ಆ ಕಾಡಿನ ಪದಾರ್ಥಗಳು, ಗೆಡ್ಡೆ ಗೆಣಸು, ಸೊಪ್ಪು, ಸೆದೆಗಳು, ಹಣ್ಣುಗಳು, ಆ ಊಡಿಗೆ ಚಪ್ರ ಹಾಕ್ಸಿ ಆ ಮದುವೆ ಊಟ, ಬಾಳೆಲೆ ಕುಯ್ಯಕ್ಕೆ ಊರವ್ರನ್ನೆಲ್ಲ ಬರೋರು, ಬಾಳೆ ಎಲೆ ತರಕ್ಕೆ ಯಾರ್ಯಾರೋ ತೋಡ್ತಲ್ಲಿ ಹೋಗಿ ಬಾಳೆ ಎಲೆ, ಯಾರ್ಯಾರೋ ತೋಡ್ತಲ್ಲಿ ಹೋಗಿ ಆ ಚಪ್ರಕ್ಕೆ ರೆಡಿ ಮಾಡೋದು. ಆ ಊರಿಗೆ ಒಂದು ಸಂಭ್ರಮ ಇತ್ತು. ನಮ್ಮೂರಲ್ಲಿ ನನ್ನ ಮದುವೆ ಅದೇ ತರ ಹಬ್ಬ ಆಗ್ಬೇಕು ಅಂತ ಖಂಡಿತ. ನಮ್ಮ ಹುಡುಗರ್ನ ಬಿಟ್ಟಂತೂ ನಾನೇನ ಒಂದು ವಾರ ಮುಂಚೆ ಎಲ್ಲ ಬಂದ್ಬಿಡ್ಬೇಕು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿ. ಆಲ್ ದ ವೆರಿ ಬೆಸ್ಟ್. ನೀವು ಯಾವುದೇ ಸಿನಿಮಾ ಪ್ರಾಜೆಕ್ಟ್ ಏನೇ ಕೈಗೆತ್ಕೊಂಡ್ರು ಒಳ್ಳೇದಾಗ್ಲಿ. ನಮ್ಮ ಇಡೀ ಟೀಮ್ ಮಾಧ್ಯಮ ಅನೇಕದ ಪರವಾಗಿ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಅನೇಕ ಅಂಡ್ ಆಡಿಯನ್ಸ್. ನಿಮ್ಮಿಂದನೇ ಎಲ್ಲ ಥ್ಯಾಂಕ್ ಯು. ನಿಮ್ಮಿಂದನೇ ನಮ್ಮನೆ ಅಕ್ಕಿ ಬೇಳೆ. ಥ್ಯಾಂಕ್ ಯು ಸೋ ಮಚ್.